ಕಾನ್ಸಿಕ್ರೇಷನ್ ಏನೋ, ಈ ಕಾನ್ಸಿಕ್ರೇಟೆಡ್ ಲೈಫ್ ಹೇಗಿರ್ತದೆ, ಈ ಕಾನ್ಸಿಕ್ರೇಟೆಡ್ ಲೈಫಲ್ಲಿ ಯಾವ ರೀತಿ ಹೋರಾಟಗಳು ಬರ್ತಾರೆ, ಇದನ್ನ ಯಾವ ರೀತಿ ಜಯಿಸಬೇಕು ಅಂತ ತಿಳ್ಕೊಳ್ಳೋದು ಏನ್ರಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೋಡ್ಬೇಕಾದ್ರೆ ಈ ಕಾನ್ಸಿಕ್ರೇಷನ್ ಅಂತಂದ್ರೆ ನೋಡ್ಬೇಕಾದ್ರೆ ಏನಕ್ಕಪ್ಪ ಇದು ಕಾನ್ಸಿಕ್ರೇಷನ್, ನಮ್ಮ ನಾವೇ ದೇವ್ರಿಗೆ ಏನ್ ಮಾಡೋದು, ಪ್ರತಿಷ್ಠೆ ಮಾಡಿಕೊಡುವಂಥದ್ದು. ಏನಕ್ಕಾಗೆ ಅಂತಂದ್ರೆ ಈ ಭೂಲೋಕದ ಎಲ್ಲ ಒಂದು ನಮ್ಮ ಒಂದು ಹಕ್ಕುಗಳನ್ನ ಪರಲೋಕದ ಹಕ್ಕುಗಳಿಗೇನ್ರಿ ಒಂದು ಏನ್ರಿ ನಾವು ಎಕ್ಸ್ಚೇಂಜ್ ಮಾಡ್ಕೊಡೋದೇ ಒಂದು ಕಾನ್ಸಿಕ್ರೇಷನ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಹೈ ಕಾಲಿಂಗ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ, ಉನ್ನತವಾಗಿರೋಂಥ ಒಂದು ಕರೆ ಅಂತ. ಸರಿ, ಈ ಉನ್ನತವಾಗಿರೋ ಕರೆನ ದೇವರು ಇಸ್ರೇಲ್ ಜನಗಳಿಗೆ ಯಾರಿಗ ಕೊಟ್ಟಿದ್ರಾ ಅಥವಾ ಸಭೆಕ್ಕಿಂತ ಮುಂಚೆ ಯಾರಿಗಾರ ಕೊಟ್ಟಿದ್ರಾ ಅಂತ ನೋಡ್ಬೇಕಾದ್ರೆ ಸಭೆಕ್ಕಿಂತ ಮುಂಚೆ ದೇವರು ಯಾರಿಗೂ ಏನ್ ಮಾಡ್ಲಿಲ್ಲ, ಈ ಕರೆನ ಕೊಟ್ಟಿಲ್ಲ. ಸರಿ, ಯಾಕೆ ಕೊಟ್ಟಿಲ್ಲ? ಇಸ್ರೇಲ್ ಜನಗಳಲ್ಲಿ ಅಷ್ಟು ಜನ ಭಕ್ತರುಗಳಿದ್ರು, ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ಅಂತ ನೋಡ್ಬೇಕಾದ್ರೆ ಯಾರಿಗೂ ಈ ಅವಕಾಶನ ದೇವರೇ ಮಾಡಕ್ಕಾಗಿಲ್ಲ, ಕೊಡೋದಿಕ್ಕೆ ಆಗಿಲ್ಲ. ಯಾಕಪ್ಪ ಆಗಿಲ್ಲ ಅಂತಂದ್ರೆ ಎಲ್ಲಾರು ಏನಾಗಿದ್ದಾರೆ, ಆದಾಮಿನಂತ ಬಂದಂತ ಮರಣ ದಂಡನೆ ಏನಾಗಿದ್ದಾರೆ, ಆ ಒಂದು ದಂಡನೆ ಕೆಡನೆ ಇರ್ಬೇಕಾರೆ ಅವ್ರಿಗೆ ಒಂದು ರಕ್ಷಣೆಯನ್ನು ಕೊಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವು ವಿಮೋಚನೆ ಮಾಡ್ಬೇಕು. ಆ ವಿಮೋಚನೆ ಮಾಡ್ಬೇಕು ಅಂತಂದ್ರೆ ಯೇಸು ಕ್ರಿಸ್ತು ನಮಗಾಗಿ ಬಂದು ಏನ್ ಮಾಡ್ಬೇಕಾಯ್ತು, ಶಿಲ್ವೆ ಮೇಲೆ ತನ್ನ ಪ್ರಾಣನ ಕೊಡ್ಬೇಕಾಯ್ತು. ಯೇಸು ಕ್ರಿಸ್ತು ಇನ್ನೇ ಶಿಲ್ವೆ ಮೇಲೆ ಪ್ರಾಣನೇ ಕೊಟ್ಟಿಲ್ಲ ಅಂತಂದ್ರೆ, ದೇವ್ರ ಹತ್ರಕ್ಕೆ ಒಂದು ಬೆಲೆ ಕೊಟ್ಬಿಟ್ಟು ಮನುಷ್ಯನೆಲ್ಲ ವಿಮೋಚನೆ ಮಾಡಿಲ್ಲ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ್ಗೆ ಇನ್ನೊಂದು ರಕ್ಷಣೆ ಕೊಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನಾವು ಸತ್ಯವೇದಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ ಈ ಒಂದು ಪರಲೋಕ ರಕ್ಷಣೆನ ಮೊದಲು ಮಾತಾಡಕ್ ಶುರು ಮಾಡಿದರೆ ನಮ್ಮ ಕರ್ತನು ಅಂತ ಹೇಳ್ತಾರೆ. ನೋಡಿ, ಓದನ ವಾಕ್ಯ ಇಬ್ರಿಯರು 2ನೇ ಅಧ್ಯಾಯ 3ನೇ ವಾಕ್ಯ. Hebrews 2:3. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡ್ರ, ಈ ಅತ್ಯಂತ ವಿಶೇಷವಾಗಿರಂತ ರಕ್ಷಣೆನ ತಪ್ಪಿಸ್ಕೊಂಡ್ರೆ ಅಲಕ್ಷ್ಯ ಮಾಡಿದ್ರೆ ತಪ್ಪಿಸ್ಕೊಳೋದು ಹೇಗೆ? ಆಮೇಲೆ ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಇದು ಕರ್ತನೇನ್ರಿ ಮೊದಲು ಹೇಳಲ್ಪಟ್ಟಿತ್ತು ಅಂತ ಹೇಳ್ತಾರೆ. ಇನ್ನೊಬ್ರು ಯಾರೋ ಸಿಸ್ಟರ್ ಬೈಬಲ್ ಬೇಕಾದ್ರೆ ಓದಂಗಿರೋ ಓದ್ಬೋದು ಮುಂದೆ ಕೂತ್ಕೊಂಡು, ಓಕೆನಾ? ಸರಿ, ನೋಡ್ಬೇಕಾರೆ ಏನ್ರಿ ಇದು ಮೊದಲು ನಮ್ಮ ಕರ್ತನಿಂದ ಏನ್ರಿ ಹೇಳಲ್ಪಟ್ಟಿತ್ತು ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಯಾಕೆ ನಮ್ಮ ಕರ್ತನಿಂದ ಹೇಳಲ್ಪಟ್ಟಿತ್ತು ಅಂತಂದ್ರೆ ಅದಕ್ಕಿಂತ ಮುಂಚೆ ಏನಾಗಿಲ್ಲ, ಒಂದು ಸ್ಯಾಕ್ರಿಫೈಸ್ ಅಂತ ಕೊಡ್ಲಿಲ್ಲ, ಒಂದು ಆಪರ್ಚುನಿಟಿ ಅಂತ ಏನಾಗಿಲ್ಲ ಅಲ್ಲಿ ಕ್ರಿಯೇಟ್ ಆಗಿಲ್ಲ. ಸೊ ಅದಾಗಿರೋದು ಯಾವಾಗ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ ಮುಖಾಂತರನೇ ಅಲ್ವರ. ನೋಡಿ, ಅದ್ರಲ್ಲಿ ನೋಡೋಣ, Hebrews 3rd chapter 1st verse ಹೊಡಿತೀನಿ. ಆದುದರಿಂದ ದೈವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ಪರಲೋಕ ಸ್ವಾಸ್ಥ್ಯಕ್ಕೆ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನು ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಯೇಸುವನ್ನು ಲಕ್ಷ್ಯವಿಟ್ಟು ಏನ್ ಮಾಡೋಣ, ಯೋಚಿಸೋಣ ಅಂತಂದ್ರೆ ಯೇಸು ಕ್ರಿಸ್ತನೇ ನಮ್ಗೇನ್ರಿ ಒಂದು ಎಕ್ಸಾಂಪಲ್ ಅದರ. ಇವಾಗ ಅವ್ರ ಹೆಜ್ಜೆಯಲ್ಲಿ ನಡೆಯುತ್ತೆ ನಮ್ಗೆ ಏನ್ ಮಾಡೋದು, ಸತ್ಯವೇದಲ್ಲೇ ಹೇಳೋರೆ ಅವರೇ ಬಂದಿಲ್ಲ ಅಂತಂದ್ರೆ ನಮ್ಗೆ ಮುಂದೆ ಒಂದು ಎಕ್ಸಾಂಪಲ್ ಇಲ್ಲ ಅಂದ್ರೆ ನಾವು ಯಾರು ಇಟ್ಕೊಂಡು ಫಾಲೋ ಮಾಡೋಣ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ್ರೆ ಯಾರ ಶಿಷ್ಯನಿಗೆ ಆಸೆ ಪಟ್ರೆ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡೇ ಬಿಡ್ಲಿ, ನಾನು ಹಿಂದೆ ಬರ್ಲಿ. ಅವ್ರು ಮುಂದೆನೆ ಹೋಗಿಲ್ಲ ಅಂತಂದ್ರೆ ನಾವೆಲ್ಲ ಹಿಂಗೆ ಹೋಗೋದಕ್ಕೆ ಸಾಧ್ಯ? ಅದರ ದಾರಿನೇ ಇಲ್ದಿರ್ಬೇಕಾರೆ, ಮಾರ್ಗನೇ ಇಲ್ದಿರ್ಬೇಕಾರೆ, ಮಾರ್ಗದರ್ಶಿ ಇರ್ಬೇಕಾರೆ ಅದರ ಅದಕ್ಕೆ ನೋಡ್ಬೇಕಾರೆ ಈ ಒಂದು ಪರಲೋಕ ರಕ್ಷಣೆನ ದೇವ್ರು ಯಾವುದೇ ಜನಕ್ಕೆ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಬರೋಕ್ಕಿಂತ ಮುಂಚೆನಂತ ಗುಂಪಿನ ಜನಾಂಗಕ್ಕೆ ಒಂದು ರಕ್ಷಣೆ, ಯೇಸು ಕ್ರಿಸ್ತ ಬಂದಿದ ನಂತರ ಇರೋಂಥ ಜನಗಳಿಗೆ ಮಾತ್ರ ಏನ್ರಿ ಪರಲೋಕದ ರಕ್ಷಣೆ ಅದರ. ಮತ್ತೆ 11ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಓದೋಣ. ಮ್ಯಾಥ್ಯೂ 11:11. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವರು ಏನಾಗಿಲ್ಲಂತೆ, ಎದ್ದಿಲ್ಲ. ಅದರ ಹಾಗಾದ್ರೆ ಖಂಡಿತವಾಗ್ಲೂ ಸ್ನಾನಿಕನಾಗಿರೋನ ಪರಲೋಕಕ್ಕೆ ಹೋಗಿರ್ಬೇಕು ಅಂತ ನಾವೇನ್ ಮಾಡ್ಬೋದು ಈ ವಾಕ್ಯದಲ್ಲಿ ಉದಯ ಮಾಡ್ತಾರೆ. ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಗಕ್ಕಿಂತ ದೊಡ್ಡವ್ರು ಏನಾಗಿಲ್ವಂತೆ, ಎದ್ದೇ ಇಲ್ಲ. ಅಂದ್ರೆ ಖಂಡಿತವಾಗ್ಲೂ ಸ್ನಾನಿಕನಾಗ ಎಲ್ಲಿ ಹೋಗಿರ್ಬೇಕು ಅಂತ ಪರಲೋಕಕ್ಕೆ ಹೋಗಿರ್ಬೇಕು ಅಂತ ಅದರ. ಆದ್ರೆ ಎಷ್ಟು ಇನ್ನೊಂದು ಕಂಡೀಷನ್ ಹೇಳ್ತಾರೆ, ಮುಂದೆ ಬನ್ನಿ ಹೋಗೋಣ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು, ಪರಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸತ್ಯವಾಗಿ ಹೇಳ್ತೀನಿ ಅಂತಂದ್ರೆ ಅರ್ಥ ಏನ್ರಿ, ಯೋಹಾನ ಎಷ್ಟೇ ದೊಡ್ಡವರು ಇರ್ಬೋದು, ಎಲ್ಲಿ ಭೂಲೋಕದಲ್ಲಿ ಸ್ತ್ರೀಯಲ್ಲಿ ಹುಟ್ಟಿದವರು ಎಲ್ಲಾರು ದೊಡ್ಡವರು ಇರ್ಬೋದು.
ಆದರೂ ಒಂದು ಕಂಡೀಷನ್ ಇದೆ. ಏನಪ್ಪಾ ಅದು ಕಂಡೀಷನ್ ಅಂತಂದ್ರೆ, ಪರಲೋಕ ರಾಜ್ಯದಲ್ಲಿ ಇರುವಂತ ಚಿಕ್ಕವನು, ಅದೇನು ಚಿಕ್ಕವನು ಅಂದ್ರೆ ಕಡೇ ಮನುಷ್ಯ ಅಲ್ವಾ. ಇವಾಗ ಪರಲೋಕ ರಕ್ಷಣೆಯಲ್ಲಿ 2 ಭಾಗ ಇದೆ, ಚಿಕ್ಕ ಹಿಂಡು ಮತ್ತೆ ದೊಡ್ಡ ಸಮೂಹ. ಆ ದೊಡ್ಡ ಸಮೂಹದಲ್ಲಿರಂತ ಕಡೇ ಮನುಷ್ಯ ಕೂಡ ಯೋಹಾನನ್ಗಿಂತ ಏನಾಗಿದ್ದಾರೆ ಅವರು ದೊಡ್ಡವರಾಗಿದ್ದಾರೆ. ಅದೇನಪ್ಪ ಮೀನಿಂಗ್ ಅಂದ್ರೆ, ಯೋಹಾನ ಎಷ್ಟೇ ದೊಡ್ಡವರು ಇರ್ಬೋದು, ಭೂಲೋಕಕ್ಕೆ ಸಂಬಂಧ ದೊಡ್ಡವರು, ಪರಲೋಕ ರಕ್ಷಣೆಗೆ ಇವ್ರು ಬರಕೇನಿಲ್ಲ, ಸಾಧ್ಯನೇ ಇಲ್ಲ ಅಂತ. ಅದನ್ನ ನೋಡ್ಬೇಕ್ರೆ 2 ರಕ್ಷಣೆ ಇದೆ. ಒಂದು ಪರಲೋಕ ರಕ್ಷಣೆ ಇದೆ, ಇನ್ನೊಂದೇನಿದೆ ಭೂಲೋಕದ ರಕ್ಷಣೆ ಏನಾಗಿದೆ ಇದೆ ಅಲ್ವರ. ಸರಿ, ಇವಾಗ ಪರಲೋಕದ ರಕ್ಷಣೆ ಇದಕ್ಕೆ ಕಾನ್ಸಿಕ್ರೇಷನ್ ಅಂತ ಸಂಬಂಧಪಟ್ಟಿರೋದು ಅಲ್ವರ. ಸರಿ, ಇವಾಗ ಪರಲೋಕ ರಕ್ಷಣೆಗೆ ಅಂದ್ರೆ ದೇವರ ಒಂದು ದೈವಿಕ ಸಮೂಹದಲ್ಲಿ ಪಾಲ್ಗೊಳ್ಳೋದಿಕ್ಕೆ ದೇವರು ಅವಕಾಶನ ಯಾರು ಕೊಡ್ಬೋದು? ನೀವು ಯೋಚನೆ ಮಾಡಿ, ನಮ್ಮನ್ನೆಲ್ಲ ಕರಿತಾ ಏನಕ್ಕೆ ಕಾನ್ಸಿಕ್ರೇಷನ್ ಅಂದ್ರೆ ಕ್ರಿಸ್ತನಿಗೆ 1000 ವರ್ಷ ಏನ್ರಿ ಮಾಡೋದಕ್ಕೆ, ಆಳ್ವಿಕೆ ಮಾಡಕ್ಕೆ ಅಲ್ವರ. ಸರಿ, ಇವಾಗ 1000 ವರ್ಷ ಆಳ್ವಿಕೆ ಮಾಡೋದಕ್ಕೆ ಎಂತ ಸ್ವಭಾವ ಕೊಡ್ತೀನಿ ಅಂತ ಹೇಳಿದಾರೆ ದೇವರು? ದೈವಿಕ ಸ್ವಭಾವ. ಅದರ ದೈವಿಕ ಸ್ವಭಾವ ಅಂದ್ರೆ ಏನ್ ಸ್ಪೆಷಾಲಿಟಿ ಇರೋದು? ಅಮರತ್ವ ಅಲ್ವರ. ಸಾವಿನ ಸಾಧ್ಯತೆನೇ ಇಲ್ಲ ಅದರ. ಹಂಗಾರೆ ಏನರ್ಥ ಅಂದ್ರೆ, ನಾವು ಜಯ ಹೊಂದಿದ್ರೆ ಕ್ರಿಸ್ತನ ಪಕ್ಕದಲ್ಲಿ ಅವ್ರ ಸಿಂಹಾಸನ ಕೂತ್ಕೊಂಡು ಏನ್ ಮಾಡ್ತೀರಿ? 1000 ವರ್ಷ ಆಳ್ವಿಕೆ ಮಾಡ್ತೀರಿ ಅಲ್ವರ. ಸರಿ, ಇವಾಗ ಈ ಚಾನ್ಸ್ನ ದೇವ್ರು ಯಾರು ಕೊಡ್ಬೋದು? ಸ್ವಲ್ಪ ಥಿಂಕ್ ಮಾಡಿ ನೋಡ್ದ ಅಂತಂದ್ರೆ, ಇಂಥ ಒಂದು ಮಹಾನ್ ಪದವಿ ಇದು, ತುಂಬಾ ಉನ್ನತವಾದ ಏನ್ರಿ ಒಂದು ಅಲ್ವರ ಪದವಿ ಅಲ್ವರ. ಈ ಪದವಿನ ದೇವ್ರಿಗೆ ಯಾರಿಗಪ್ಪ ಕೊಡ್ಬೋದು ಅಲ್ವರ? ಸಾಮಾನ್ಯ ಯೇಸು ಸ್ವಾಮಿ ಹೆಜ್ಜೆಯಲ್ಲಿ ನಡೆಯೋರಿಗೆ ಅಲ್ವರ. ನಾವೇನೇ ಮಾಡ್ತೀವಿ, ಸತ್ಯ ತಿಳಿದಿರೋದ್ರಿಂದ ನಾವೆಲ್ಲ ಏನ್ ಮಾಡ್ತೀರಿ? ಯೇಸು ಸ್ವಾಮಿ ಹೆಜ್ಜೆಯಲ್ಲಿ ನಡೀತೀರಿ. ಯೇಸು ಸ್ವಾಮಿ ಹೆಜ್ಜೆಯಲ್ಲಿ ನಡೆಯೋರು ಯಾರು ಕೊಡ್ಬೋದು? ಅದ್ರಲ್ಲಿ ಯಾರು ತುಂಬಾ ಜ್ಞಾನಿಗಳು, ತುಂಬಾ ಬುದ್ಧಿವಂತರು, ತುಂಬಾ ಟ್ಯಾಲೆಂಟ್ ಇರೋರು, ತುಂಬಾ ಎಲ್ಲಾ ರೀತಿ ಆಶೀರ್ವಾದ ಹೊಂದಿರೋರು, ಅಥವಾ ಎಲ್ಲ ಹಣಕಾಸು ಎಲ್ಲ ವಿದ್ಯಾಭ್ಯಾಸ ಎಲ್ಲ ಇದ್ದಿ ಅಂತವ್ರು ಕೊಡ್ತಾರಾ? ಹಾ ವೆರಿ ಗುಡ್ ಅಲ್ವರ. ಸೊ ಲೋಕದಲ್ಲಿರೋಂಥ ಈ ತರ ಗುಣಗಳನ್ನ ಅಲ್ಲಿ ದೇವ್ರು ಕನ್ಸಿಡರ್ ಮಾಡ್ತಾರ ಅಂತಂದ್ರೆ, ಅದೇ ನಾವು ಓದಿರೋಂಥ ಆಧಾರ ವಾಕ್ಯದಲ್ಲಿ ಕೊಟ್ಟಿರೋದು. ಓದಿ ನೋಡಂತ ಬೈಬಲ್ ಏನ್ ಹೇಳ್ತಾರೆ ನೋಡಿ. ಓದೋಣ 1 ಕೊರಿಂಥ 1ನೇ ಅಧ್ಯಾಯ 27 ಮತ್ತು 28 ಓದಿಯಾ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವ್ರು ಎಂತವ್ರನ್ನ ಆಯ್ಕೆ ಮಾಡಿದಾರಂತೆ? ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಿಕ್ಕಾಗಿ ಬುದ್ಧಿಹೀನರನ್ನ ಏನ್ ಮಾಡಿದಾರಂತೆ? ಆಯ್ಕೆ ಮಾಡಿದಾರಂತೆ. ನಿಮ್ಮಲ್ಲಿ ಏನಾಗಿಲ್ಲಂತೆ? ಅನೇಕರಿಲ್ಲ ಅಲ್ವರ ಏನ್ರಿ? ಸೊ ಈ ತರ ಯಾವುದೇ ರೀತಿ ಒಂದು ಕ್ರೈಟೀರಿಯಾ ನೋಡಿದಿರಾ, ದೇವ್ರು ಎಂತವ್ರನ್ನಪ್ಪ ಆಯ್ಕೆ ಮಾಡಿದಾರೆ ಅಂತಂದ್ರೆ ಏನ್ರಿ? ಜ್ಞಾನಹೀನಿಗಳನ್ನ ಏನ್ ಮಾಡಂತ ಅಲ್ಲಿ ಆಯ್ಕೆ ಮಾಡಿದಾರೆ. ಯಾಕೆ ಅಂತಂದ್ರೆ ವಾಕ್ಯದಲ್ಲಿ ಹೇಳ್ತಾರೆ, ಯಾರು ದೇವ್ರ ಮುಂದೆ ಏನ್ ಮಾಡ್ಬಾರ್ದು? ಹೆಚ್ಚಳಗೊಳ್ಬಾರ್ದು. ನಾಳೆ ಬಂದ್ಬಿಟ್ಟು ನಮ್ಮ ಕಾನ್ಸಿಕ್ರೇಷನ್ ಅಲ್ಲಿ ನಾವು ಓಟ ಎಲ್ಲ ಓಡ್ ಮುಗಿಸಿದ್ಮೇಲೆ ಏನ್ರಿ, ನಾವು ನಮ್ಮ ಸಾಮರ್ಥ್ಯದಿಂದ ಇದನ್ನೆಲ್ಲ ಗೆದ್ರಿ ಅಂತಂದ್ಬಿಟ್ಟು ಯಾರು ಏನ್ ಮಾಡಕ್ ಹೋಗ್ಬಾರ್ದಂತೆ, ಹೇಳಕ್ ಹೋಗ್ಬಾರ್ದು. ಅದೇ ನೋಡ್ಬೇಕ್ರೆ ದೇವ್ರ ಏನಪ್ಪಾ ಮಾಡಿದ್ರೆ, ಯಾರು ತುಂಬಾ ತಗ್ಗಿದ ಸ್ವಭಾವ ಉಳ್ಳವರಾಗಿದಾರೋ ಅಂತವ್ರಿಗೆ ಈ ಅವಕಾಶ ಏನ್ ಮಾಡ್ತಾರೆ ದೇವರಲ್ಲಿ ಅಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವರ. ಯಾಕೆ ತಮ್ಮ ತಗ್ಗಿದ ಸ್ವಭಾವದವ್ರಿಗೆ ಅವಕಾಶ ಕೊಡೋದು ಅಂತ ನೋಡ್ಬೇಕ್ರೆ ಏನ್ರಿ, ಈ ಒಂದು ದೇವ್ರ ಯೋಜನೆಯಲ್ಲಿ ನೋಡಿದ್ರೆ ನಾವು ಲೂಸಿಫರ್ ಬಗ್ಗೆ ಏನ್ ಮಾಡಿದಿರಿ ನೋಡಿದಲ್ವರ. ಎಂತ ಒಂದು ಸೃಷ್ಟಿ ಅಂತಂದ್ರೆ ಉದಯ ಸೂಚಕ ನಕ್ಷತ್ರವಾಗಿರಂತ ಲೂಸಿಫರ್. ಆ ಒಂದು ಪದವಿನ ಅಂತ ಉನ್ನತವಂತ ಗೌರವನ್ನ ಏನ್ ಮಾಡ್ತಾನೆ ಅವನು ಕೆಳಗ್ ಬೀಳ್ತಾನೆ. ಏನಕ್ಕೆ ಅಂದ್ರೆ ಹೆಮ್ಮೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಪ್ರೈಡ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಮನುಷ್ಯನ ಕಂಪ್ಲೀಟ್ ಆಗಿ ಏನ್ ಮಾಡ್ತಾರೆ, ಅದು ನಾಶ ಮಾಡಾಕ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕಾರೆ ಸಾಮಾನ್ಯವಾಗಿ ಈ ಓದು ವಿದ್ಯಾಭ್ಯಾಸ ಎಲ್ಲ ಇರೋರಿಗೆಲ್ಲ ಸಾಮಾನ್ಯವಾಗಿ ಏನ್ ಜಾಸ್ತಿ ಅಂತಂದ್ರೆ ತನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಏನ್ರಿ ಜಾಸ್ತಿ, ಆಮೇಲೆ ಪ್ರೈಡ್ ಅಂತಂದ್ಬಿಟ್ಟೇನ್ರಿ ಜಾಸ್ತಿ. ಈ ಲೋಕದಲ್ಲಿ ಇರೋದು ಒಂದು ದೊಡ್ಡ ಕಾಯಿಲೆ ಏನಪ್ಪಾ ಅಂತಂದ್ರೆ ಏನ್ರಿ? ಪ್ರೈಡ್, ಹೆಮ್ಮೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಈ ಹೆಮ್ಮೆನ ದೇವ್ರ ಏನ್ ಮಾಡ್ತಾರೆ, ದ್ವೇಷಿಸ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಚೆನ್ನಾಗಿ ಒಳ್ಳೆ ಗುಣಗಳನ್ನ ಸ್ವಾಭಾವಿಕವಾಗಿ ಬೆಳೆಸ್ಕೊಂಡಿರೋದು ಅದ್ರ ಹುಟ್ಟಿದಾಗಿಂದ ತುಂಬಾ ನಾಜುಕಾಗಿರೋರ್ಗೆಲ್ಲರಿಗೂ ಬಂದ್ಬಿಟ್ಟು ಏನ್ರಿ, ಈ ಒಂದು ತನ್ನ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಾಗಿರ್ತಾರೆ, ಅಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನಾಗಿರ್ತದೆ ಜಾಸ್ತಿ ಇರೋದ್ರಿಂದ ಅವ್ರಿಗೆ ತನ್ನಲ್ಲಿರೋಂಥ ಬಲಹೀನತೆಗಳೇನಾಗಲ್ಲ ರಿಯಲೈಸ್ ಗೊತ್ತಾಗೋದಿಲ್ಲ. ಆಮೇಲೆ ಬಲಹೀನತೆಗಳು ಇಲ್ಲ ಅಂತಂದ್ಬಿಟ್ಟು ಇರ್ಬೇಕಾದ್ರೆ ನನ್ಗೆ ಅವ್ನ ರಕ್ಷಕ ಬೇಕು ಅಲ್ವರ, ನನ್ನನ್ನು ಕಾಪಾಡಕ್ಕೊಬ್ರು ಬೇಕು ಅಂತಂದ್ಬಿಟ್ಟು ರಕ್ಷಕನ್ ಏನ್ ಮಾಡೋದಿಲ್ಲ, ಎದುರು ನೋಡೋದಕ್ಕೆ ಹೋಗಲ್ಲ. ಅಂತವ್ರು ಕ್ರಿಸ್ತನ್ಗೆ ಅಟ್ರಾಕ್ಟ್ ಆಗೋದು ತುಂಬಾ ಕಮ್ಮಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸತ್ಯಲ್ಲಿ ಕರಿಬೇಕಾರೆ ದೇವ್ರು ಎಂತ ಕರೆದಿರ್ತಾರೆ ನಾವು ನೋಡ್ಬೋದು ಅಲ್ವರ. ಏನ್ರಿ, ನಾವೆಲ್ಲ ಕ್ಲಾಸ್ ಅಲ್ಲಿ ಕೊಡ್ಬೇಕು ನೋಡಿದ್ರಿ, ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರೆ, ಬೈಬಲ್ ಎಲ್ಲ ಸೂಪರ್ ಆಗಿರ್ತಾರೆ ಅಲ್ವರ. ನಾವೇನೆದ್ರು ನೋಡ್ತೀರಿ, ಓ ಇಷ್ಟು ಚೆನ್ನಾಗಿ ಕೇಳ್ತಾವ್ರಪ್ಪ, ಇವ್ರು ಏನಾಗ್ಬೋದು ಸತ್ಯಕ್ಕೆ ಬರ್ಬೋದು ಅಂತ ನಾವ್ ಎದುರು ನೋಡ್ತೀರಿ. ಆದ್ರೆ ಖಂಡಿತವಾಗ ಅವ್ರು ಏನಾಗಲ್ಲ, ಬರೋದೇ ಇಲ್ಲ. ಯಾರೋ ಒಬ್ರು ಎಲ್ಲೋ ಸೈಲೆಂಟ್ ಆಗಿ ಕೂತ್ಕೊಂಡು ಕೇಳ್ತಾ ಇರೋರು ಅವ್ರೇನಾಗ್ತಾರೆ ಅಂತವ್ರು ಬರೋದ್ ನೋಡ್ತೀವಿ ಅಲ್ವರ. ಇದು ಗಾಡ್ಸ್ ಕಾಲಿಂಗ್ ಅಲ್ವರ. ಏನ್ರಿ,
ಇದು ದೇವರ ಒಂದು ಯೋಜನೆ ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಯಾರು ಅಧಿಕವಾಗಿ ಪಾಪದಲ್ಲಿ ಬಿದ್ದಿರ್ತಾರೋ ಏನ್ರಿ ಅವ್ರಿಗೆ ಏನಾಗ್ತಾರೆ, ಅವ್ರಿಗೆ ಒಂದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಂತ ಇರ್ತಾರೆ. ತನ್ನ ಒಂದು ಕೊರತೆಗಳ ಬಗ್ಗೆ ಏನಾಗಿರ್ತಾರೆ ಗೊತ್ತಿರ್ತಾರೆ ಅಲ್ವರ. ಆಮೇಲೆ ಇಂಥವ್ರನ್ನ ಯಾರು ಜಾಸ್ತಿ ಜನ ಒಂದು ಪ್ರೀತಿ ಮಾಡೋದಾಗ್ಲಿ ಅವ್ರಿಗೆ ಅನುಕಂಪ ನೋಡ್ಸೋದು ಯಾರು ಇರಲ್ಲ. ಆದ್ರೆ ಅಂತ ಟೈಮಲ್ಲಿ ಕ್ರಿಸ್ತನ ಬಂದ್ಬಿಟ್ಟು ಅದರ ನಾನ್ ನಿಮ್ ಪಾಪನೆಲ್ಲ ಕ್ಷಮಿಸ್ತೀನಿ ಅಲ್ವರ, ನಿಮ್ಗೆ ಏನ್ ಮಾಡ್ತೀನಿ, ಕೃಪೆ ಕೊಡ್ತೀನಿ, ದಯ ಕೊಡ್ತೀನಿ, ನಿಮ್ಗೊಂದು ಅವಕಾಶ ಕೊಡ್ತೀನಿ, ದೈವಿಕ ಸುಖದ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ಬೇಕಾರೆ ಅಧಿಕವಾಗಿ ಸತ್ಯಕ್ಕೆ ಬರೋಂಥವ್ರು ಎಂಥವ್ರು, ಇಂಥ ಜನಗಳೇ ಅಲ್ವರ. ಅದಕ್ಕೆ ನಮ್ಗೆ ಸತ್ಯವೇದದಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಒಂದು ಸಾಮ್ಯ ಹೇಳ್ತಾರೆ ನೋಡಿ, ಓದೋಣ. ಲೂಕ 7ನೇ ಅಧ್ಯಾಯದಲ್ಲಿ 41ರಿಂದ 47 ಓದಿಂತೀನಿ. ಲೂಕ 7ನೇ ಅಧ್ಯಾಯದಲ್ಲಿ 41ರಿಂದ 47. ಆಗ ಯೇಸು ಹಾ. ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ನೋಡ್ರ, ಒಬ್ಬ ಸಾಹುಕಾರನ್ಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಿತ್ತು, ಒಬ್ಬನು ಏನಂತೆ 500 ಹಣ ಕೊಡ್ಬೇಕಾಗಿತ್ತಂತೆ. ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ಮತ್ತೊಬ್ಬನು 50 ಹಣ ಕೊಡ್ಬೇಕಾಗಿತ್ತಂತೆ. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದ್ದರಿಂದ ಹ್ಮ್ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟು ಬಿಟ್ಟನು. ಹ್ಮ್ ಹಾಗಾದರೆ ಹ್ಮ್ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನೋ ಎಂದು ಕೇಳಿದ್ದಕ್ಕೆ, ನೋಡ್ರ, ಅದಕ್ಕೆ ಏನ್ ಮಾಡ್ತಾನೆ, ಇಬ್ರಿಗೂ ಸಾಲ ತೀರ್ಸಕ್ಕಾಗಲ್ಲ. ಅದಕ್ಕೆ ಸಾಹುಕಾರ ಏನ್ ಮಾಡ್ತಾನೆ, ಇಬ್ರಿಗೂ ಸಾಲ ಏನ್ ಮಾಡ್ತಾನೆ, ಮನ್ನಾ ಮಾಡ್ಬಿಡ್ತಾನೆ. ಸಾಲ ಮನ್ನಾ ಮಾಡಿದ ತಕ್ಷಣ ಇವ್ರಿಬ್ರಲ್ಲಿ ಯಾರ ಸಾಹುಕಾರ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಕೇಳಿ ಕ್ವಶನ್ ಕೇಳ್ತಾರೆ. ಅದರ ಹೇಳ್ರಿ, ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ, ಯಾರು ಜಾಸ್ತಿ ಸಾಲನ ಮಾಡ್ಕೊಂಡಿದ್ದಾನೋ ಅವನ್ ಸಾಲ ಜಾಸ್ತಿ ಮನ್ನಾ ಆಗಿರೋದ್ನ ಇವನೇನ್ ಮಾಡ್ತಾನೆ, ಶ್ರೀಮಂತನ ಜಾಸ್ತಿ ಪ್ರೀತಿ. ಜಾಸ್ತಿ ಪ್ರೀತಿ ಮಾಡ್ತಾನೆ. ನೋಡಿ ಮುಂದಕ್ಕೆ. ಸೀಮೋನನು ಹ್ಮ್ ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಹ್ಮ್. ಅವನೇ ಎಂದು ಭಾವಿಸುತ್ತೇನೆ ಅಂದನು. ನೋಡ್ರ, ಯಾರಿಗೆ ಹೆಚ್ಚಾಗಿ ಬಿಟ್ಟಿದಾರೋ ಅವರೇ ಏನ್ ಮಾಡೋದು, ಜಾಸ್ತಿ ಪ್ರೀತಿ ಮಾಡೋದು. ಇದೇ ರೀತಿ ಸತ್ಯದಲ್ಲಿ ಬರೋರು ಎಂತ ಮಕ್ಳಪ್ಪ ಅಂದ್ರೆ ಯಾರು ಜಾಸ್ತಿ ಅಧಿಕವಾಗಿ ಪಾಪ ಮಾಡಿತಾರೋ ಏನ್ರಿ ತಪ್ಪುಗಳ ಮಾಡಿತಾರೋ ಅವರೇ ದೇವ್ರಿಗೆ ಏನಾಗೋದು, ಅಧಿಕವಾಗಿ ಅಟ್ರಾಕ್ಟ್ ಆಗೋದು. ಅಂದ್ರೆ ದೇವ್ರು ಅಧಿಕವಾಗಿ ಅವ್ರ ಪಾಪಗಳನ್ನೆಲ್ಲ ಕ್ಷಮಿಸ್ಬೇಕಾದ್ರೆ ಅಧಿಕವಾಗಿ ದೇವ್ರ ಕಡೆ ಬರೋದಂತವ್ರು ಇಂಥ ಜನಗಳು. ಅದಕ್ಕೆ ನೋಡಿ, ಯೇಸು ಕ್ರಿಸ್ತು 12 ಜನ ಶಿಷ್ಯನ್ರಿರಲ್ಲ, 12 ಜನ ಶಿಷ್ಯನ್ರಲ್ಲಿ ಏನ್ರಿ ಅಪೋಸ್ಟಲ್ ಪೀಟರ್ ಏನ್ ಮಾಡ್ತಾರೆ, ಕರೀತಾರೆ ನಿಂತೀರಿ. ಅದರ ಎಲ್ಲರನ್ನೂ ಕರೀತಾರೆ ಶಿಷ್ಯನ್ರಿಗಳನ್ನ. ಮೀನ್ ಹಿಡಿತಾ ಇರ್ಬೇಕಾರೆ ಪೀಟರ್ ಕೂಡ ಕಡಿಬೇಕಾರೆ ಪೀಟರ್ ಒಂದ್ ಮಾತು ಹೇಳ್ತಾರೆ ನೋಡ್ತೀನಿ. ಓದೋಣ ಇಲ್ಲಿ. ಲೂಕ 5ನೇ ಅಧ್ಯಾಯ 8ನೇ ವಾಕ್ಯ. ಲೂಕ್ 5:8. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ನೋಡ್ರ, ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಹೇಳ್ತಾರೆ ಪೇತ್ರ, ಅದರ ಕರೀತಾರೆ, ನಾನು ಹಿಂದೆ ಬಾ ಅಂತ ಹೇಳ್ಬೇಕಾ, ಅಯ್ಯೋ ಸ್ವಾಮಿ ನಾನು ಬಿಟ್ಟೆ ಮಾಡಿ ನೀನು ಹೋಗು, ನಾನೇನ್ರಿ ಐ ಆಮ್ ಎ ಸಿನ್ಫುಲ್ ಮ್ಯಾನ್ ಅಂತ ಏನ್ ಮಾಡ್ತಾರೆ, ಅಂದ್ರ ತನ್ನ ಪಾಪನ ಕನ್ಫೆಸ್ ಮಾಡಕ್ ಏನಾಗಿರ್ತಾರೆ, ರೆಡಿ ಆಗಿರ್ತಾರೆ ಅಲ್ವರ. ಸೊ ಇದೇ ಹಂಬಲ್ನೆಸ್. ಅದಕ್ಕೆ ಬೈಬಲ್ ಹೇಳೋದು, ಅಹಂಕಾರಿಗಳನ್ನ ದೇವ್ರ ಏನ್ ಮಾಡ್ತಾರೆ, ಎದುರಿಸ್ತಾರೆ, ದೀನರನ್ನ ದೇವ್ರ ಏನ್ ಮಾಡ್ತಾರೆ, ಕೃಪೆ ಕೊಡ್ತಾರೆ, ಕಟಾಕ್ಷಿಸ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಫಸ್ಟ್ ಕ್ರೈಟೀರಿಯಾ ಕೊಡೋದೇನಂದ್ರೆ ಹಂಬಲ್ನೆಸ್. ಯಾರು ತುಂಬಾ ದೀನಭಾವರಾಗಿದ್ದಾರೋ ಅಂತವ್ರಿಗೆ ಏನ್ ಮಾಡ್ತಾರೆ, ಸತ್ಯದ ಒಂದು ಕರೆನ ಏನ್ ಮಾಡ್ತಾರೆ, ಕೊಡ್ತಾರೆ. ಓಕೆನಾ? ಸರಿ, ಹಂಗಂತ ಅಂದ್ಬಿಟ್ಟು ಇವಾಗ ದೇವರು ಸತ್ಯಕ್ಕೆ ಬಂದಿರೋಲ್ಲ ಯಾರೋ ದಡ್ರ ಪೆದ್ರುಗಳ ಅಂತಂದ್ರೆ ಅಂತ ಒಂದು ಲೆವೆಲ್ ಅಲ್ಲಿ ಏನ್ರಿ ಮೋಸವಾಗಿರೋಂಥದ್ದು ಇಲ್ಲ. ಅದರ ಎಕ್ಸಾಂಪಲ್ ನೋಡ್ಬೇಕಾರೆ ಏನ್ರಿ, ಯೇಸು ಕ್ರಿಸ್ತು ಫಸ್ಟ್ ಏನಾಗಿದ್ದಿ ಓಟನ ಓಡಿ ಮುಗಿಸಿದ್ದು ಅಲ್ವರ. ಯೇಸು ಕ್ರಿಸ್ತು ಹೆಂಗಿದ್ರು, ಜ್ಞಾನಹೀನರ ಇಲ್ಲ, ಏನ್ರಿ ಜ್ಞಾನವಂತರು, ಸ್ಕೂಲ್ ಕಾಲೇಜ್ಗೆ ಹೋಗಿಲ್ಲ ಬಿಡ್ರಿ, ಆದ್ರೂ ಕೂಡ ಹೆಂಗಿದ್ರಂತೆ ಅವರು ಜ್ಞಾನಿಗಳು ಅಲ್ವರ. ಎಲ್ಲಾರ್ಕಿಂತ ದೊಡ್ಡ ಜ್ಞಾನಿ ಯಾರು, ಸೋಲೋಮೋನ್ಕಿಂತ ಜ್ಞಾನಿ ಯಾರಂತೆ ಬೈಬಲ್ ನೋಡ್ತೀರಿ, ಜೀಸಸ್ ಕ್ರೈಸ್ಟ್ ಅಲ್ವರ. ಸೊ ಅಂದ್ರೆ ಏನ್ರಿ, ಜ್ಞಾನಿ ಆಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಅಂತವ್ರು ಸತ್ಯಕ್ಕೆ ಬರೋ ಸಾಧ್ಯತೆಗಳು ಏನಾಗಿದೆ ಇದೆ. ಆದ್ರೆ ಜೊತೆಗೆ ಏನಾಗಿರ್ಬೇಕಂದ್ರೆ ಹಂಬಲ್ನೆಸ್ ಅಂತ ಕ್ಯಾರೆಕ್ಟರ್ ಏನಾಗಿರ್ಬೇಕು, ಇರ್ಬೇಕಾದ್ರೆ ಅದು ಕ್ರೈಸ್ತಲ್ಲಿ ಏನಾಗಿತ್ತು ಇತ್ತು. ಅದೇ ತರ ನೋಡಿ, ಯೇಸು ಕ್ರಿಸ್ತನ ಜೊತೆಗೆ ಇನ್ನೊಬ್ರು ಅಪೋಸ್ಟಲ್ಸ್ ಇದ್ರು ಅಲ್ವರ. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡ್ತಾ ಇದ್ರಪ್ಪ. ಅದ್ರ ಯಾರವ್ರ, ಯಾರು ಮತ ಏನ್ರಿ ಟ್ಯಾಕ್ಸ್ ಆಫೀಸರ್. ಅದರ ಯೋಚನೆ ಮಾಡಿ, ಟ್ಯಾಕ್ಸ್ ಆಫೀಸರ್ ಅಂದ್ರೆ ಈ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಎಷ್ಟು ಇರ್ಬೋದು ಅದರ. ಸೊ ಆದ್ರೂ ಕೂಡ ಯೇಸು ಕ್ರಿಸ್ತನ ಶಿಷ್ಯನ್ರಲ್ಲಿ ಏನಾಗಿದ್ರು, ಒಬ್ರಾಗಿದ್ರು. ಸೊ ಈ ರೀತಿ ದೇವರು ಲೋಕದಲ್ಲಿ ಏನ್ರಿ ಜ್ಞಾನಹೀನರುಗಳನ್ನ ಕರ್ಸಿ ಏನ್ ಮಾಡ್ತಾರೆ, ಸತ್ಯಕ್ಕೆ ಅವನ್ನ ಕರೆ ಕೊಟ್ಟಾರ. ಸತ್ಯಕ್ಕೆ ಕರೆ ಕೊಟ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರಂತೆ, ಆ ವಾಕ್ಯದಲ್ಲಿ ಓದೋಣ. 1ನೇ ಕೊರಿಂಥದಲ್ಲಿ 1ನೇ ಅಧ್ಯಾಯ ಅದರಲ್ಲಿ 29 ಮತ್ತೆ 30 ಓದಿ. ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು
ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹ್ಮ್ ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ನೋಡ್ರ, ಹೀಗೆ ನೀವು ಕ್ರಿಸ್ತನ್ ಯೇಸುವಿನಲ್ಲಿರೋದು ಏನ್ರಿ? ಆತನಿಂದಲೇ. ಆತನಿಂದಲೇ. ಯಾವ ಮನುಷ್ಯನು ಹೊಗಳಿಕ್ ಕೊಡಬಾರ್ದು ಅಂದ್ಬಿಟ್ಟು, ಆಸ್ಪದನೆ ಇರಬಾರ್ದು ಅಂತ ಅಂದ್ಬಿಟ್ಟು, ಇದೆಲ್ಲ ಯಾರಿಗ್ ಹೋಗ್ಬೇಕಂತ ಮಹಿಮೆ? ದೇವ್ರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ದೇವ್ರೇ ಮಾಡಿ ಇಂಥವ್ನ ಕರೆದವ್ರಂತೆ. ಸರಿ, ನೆಕ್ಸ್ಟ್ ಆಮೇಲೆ ಕ್ರಿಸ್ತ ಯೇಸು ನಮಗೆ ಹಾ ದೇವರ ಕಡೆಯಿಂದ ಜ್ಞಾನವು. ನೋಡ್ರ, ಇಂಥವ್ರನ್ನ ಯಾರನ್ನೆಲ್ಲ ಕರೆದಿದಾರೋ ಅವ್ರಿಗೆ ದೇವ್ರ ಏನ್ ಮಾಡಿದಾರೆ? ಕ್ರಿಸ್ತ ಯೇಸುವನ್ನು ಏನಾಗಿ ಕೊಟ್ಟಿದಾರಂತೆ? ಮೊದಲು ಜ್ಞಾನವಾಗಿಯೂ, ಆಮೇಲೆ ನೀತಿಯಾಗಿಯೂ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಏನಾಗುತ್ತೆ? ಕಾರಣನಾಗಿದ್ದಾನೆ ಅಂತಂದ್ರೆ ಇವಾಗ ಕರೆದಿರೋ ಎಂತ ಕರ್ದಾರೆ ಏನ್ರಿ? ಏನೋ ಬುದ್ಧಿಹೀನರು, ಜ್ಞಾನಿಗಳು ಯಾರು ಇಲ್ಲ ಅಲ್ವರ? ಸೊ ಅಂತವ್ರನ್ನ ಕರೆದಿರ್ಬೇಕಾದ್ರೆ ಇವ್ರಿಗೆ ಫಸ್ಟ್ ಏನ್ ಕೊಡ್ಬೇಕು ದೇವ್ರು ಅಂದ್ರೆ? ಜ್ಞಾನ ಏನ್ ಮಾಡ್ಬೇಕು? ಕೊಡ್ಬೇಕು ಅಲ್ವರ? ಯಾಕೆ ಜ್ಞಾನ ಇಂಪಾರ್ಟೆಂಟು? ಜ್ಞಾನ ಇಲ್ದಿರ ಇದ್ರೆ ಮನುಷ್ಯ ತಪ್ಪು ದಾರಿಗೆ ಹೋಗಕ್ಕೆ ತುಂಬಾ ಸಾಧ್ಯತೆಗಳೇನಾಗಿದೆ ಇದೆ ಅಲ್ವರ? ನೋಡಿ, ಇವಾಗ ಏವಾಳ್ನ ದೇವ್ರ ಏನ್ ಮಾಡಿದ್ರು? ಈದೇನ್ ತೋಟದಲ್ಲಿ ಏನ್ ಮಾಡಿದ್ರು? ಇಟ್ಟಿದ್ರು ಅಲ್ವರ? ತಿನ್ಬಾರ್ದಾಗಿರಂತ ಹಣ್ಣನ ಏನ್ ಮಾಡ್ಲು? ಏವಾಳು ತಿನ್ಲು. ದೇವ್ರು ಹೇಳಿದ್ರು ಸರಿ, ಪರಿಪೂರ್ಣವಾಗಿರಂತ ಸ್ತ್ರೀ ಮಾರ್ಗ ತಪ್ಪುಟ್ಟು ಏನ್ ಮಾಡಿದ್ರು? ದೇವ್ರ ಆಜ್ಞೆನ ಮೀರಿದ್ರು ಅಲ್ವರ? ಹಂಗಾದ್ರೆ ಪರಿಪೂರ್ಣವಾಗಿರಂತ ಮನುಷ್ಯ ತಪ್ಪಿರ್ಬೇಕಾದ್ರೆ ನಾವೆಲ್ಲ ಪಾಪಿಗಳಾಗಿರ್ಬೇಕಾದ್ರೆ ನಮ್ಗೆ ಪ್ರಾಪರ್ ಆಗಿರಂತ ಗೈಡೆನ್ಸ್ ಏನ್ರಿ ಬೇಕು? ಈ ಗೈಡೆನ್ಸ್ ನ, ಈ ಒಂದು ಇನ್ಫಾರ್ಮೇಶನ್, ಈ ಒಂದು ಸತ್ಯಾಂಶಗಳನ್ನ ದೇವ್ರು ನಮ್ಗೆ ಯಾರ ಮುಖಾಂತರ ಕಳ್ಸಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಮುಖಾಂತರ. ಅದಕ್ಕೆ ನಮ್ಗೆ ಸತ್ಯ ಕೊಟ್ಟಿರೋದ್ರಲ್ಲಿ ಯಾರ ಮುಖಾಂತರ ಕೊಟ್ಟಿರೋದು? ಅದರ ಕ್ರಿಸ್ತನ ಮುಖಾಂತರ. ಅದ್ರ ಅದಕ್ಕೆ ಹೇಳ್ತಲ್ಲ, ದೇವ್ರು ಕರೆದಿರೋ ಹೊರತು ಯಾರು ಬರೋಕೆ ಸಾಧ್ಯ ಇಲ್ಲ. ಆಮೇಲೆ ಅವ್ರು ಕರೆದಿರೋದ್ನ ಅವ್ರು ಎಂದಿಗೂ ಏನ್ ಮಾಡೋದಿಲ್ಲ? ತಿರಸ್ಕರೋದಿಲ್ಲ ಅಲ್ವರ? ಸದಿ ನೋಡ್ಬೇಕಾರೆ ಏನ್ರಿ, ನಮ್ಗೆ ಯೇಸು ಕ್ರಿಸ್ತನ್ನೇ ಜ್ಞಾನವಾಗಿ ಏನ್ ಮಾಡೋದು ದೇವ್ರು ನಮ್ಗೆ ಕೊಟ್ಟಾರ. ಕ್ರಿಸ್ತರ ಮುಖಾಂತರ ನಮ್ಮ ಮನೆ ಕಣ್ಗಳನ್ನ ತಿರ್ದಿ ನಮ್ಗೆ ಎಷ್ಟೋ ವಾಕ್ಯದ ಸತ್ಯಾರ್ಥಗಳನ್ನ ದೇವ್ರು ನಮ್ಗೆ ಏನ್ ಮಾಡೋರೆ? ತಿಳಿಸ್ಕೊಟ್ಟಾರೆ. ಮೊದಲನೇದು. ಎರಡನೇದು ಏನಂತ ನೋಡಿದ್ರಿ? ಮೊದಲು ಯೇಸು ಕ್ರಿಸ್ತ ನಮ್ಗೆ ಏನಾಗಿದ್ದಾರೆ? ಜ್ಞಾನವಾಗಿದ್ದಾರೆ. ಎರಡನೇದು ನೀತಿಯಾಗಿದ್ದಾರೆ ಅಂತ ಹೇಳ್ತಾರೆ. ಇಂಗ್ಲಿಷಲ್ಲಿ ಜಸ್ಟಿಫಿಕೇಶನ್ ಅಂತ ನೋಡ್ತೀರಿ. ಏನಿದು ನೀತಿ? ಏನಿದು ಜಸ್ಟಿಫಿಕೇಶನ್ ಅಂತಂದ್ರೆ ನೋಡಿ, ಒಂದು ವಾಕ್ಯ ಓದೋಣ. ರೋಮಾಪುರದಲ್ಲಿ 3:23. ರೋಮಾಪುರದಲ್ಲಿ 3ನೇ ಅಧ್ಯಾಯ 23ನೇ ವಾಕ್ಯ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ನೋಡ್ರ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡಿದಾರಂತೆ? ಹೊಂದದೆ ಹೋಗಿದ್ದಾರೆ ಅಲ್ವರ? ಹಂಗಾರೆ ಎಲ್ಲಾರು ಪಾಪ ಮಾಡಿದ್ರೆ ದೇವರ ಮಹಿಮೆಯನ್ನು ಏನ್ ಮಾಡಿದ್ದಾರೆ? ಹೊಂದದೆ ಹೋಗಿದ್ದಾರೆ. ಆಮೇಲೆ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. 10th ವರ್ಷ ಓದಿ ನೋಡೋಣ. ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುದೆಂದರೆ, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ. ನೋಡ್ರ, ನೀತಿವಂತನು ಇಲ್ಲ, ಒಬ್ರು ಇಲ್ಲ. ಹಂಗಾರೆ ನೀತಿವಂತರು ಒಬ್ರು ಇಲ್ಲ ಅಂತಂದ್ರು. ಮತ್ತೆ ನಾವೆಲ್ಲ ಅನೀತಿವಂತರಾಗಿರ್ಬೇಕ್ರೆ ನಮ್ಮನ್ನ ನೀತಿವಂತ ಮಾಡೋದಿಕ್ಕೆ ಏನ್ ಮಾಡಿದಾರೆ? ನಮ್ಮನ್ನ ಕ್ರಿಸ್ತನ ಹತ್ರ ಏನ್ ಮಾಡಿದಾರೆ? ಕಳಿಸಿದ್ದಾರೆ ಅಂತ ಹೇಳ್ತಾರೆ. ಏನಿದು ನೀತಿವಂತಿಕೆ ಅಂತ ಹೇಳ್ಬೇಕ್ರೆ ಇಂಗ್ಲಿಷಲ್ಲಿ ಜಸ್ಟಿಫಿಕೇಶನ್ ಅಂತ ಬರ್ತಾರೆ. ಏನಪ್ಪ ಪದದ ಅರ್ಥ ಅಂತಂದ್ರೆ ಏನ್ರಿ? ಟು ಮೇಕ್ ಪರ್ಫೆಕ್ಟ್ ಅಂತ ಹೇಳೋದು. ಅಂದ್ರೆ ಒಂದು ವಸ್ತು ಏನಾಗಿದೆ, ಅದು ಸರಿಯಾಗಿಲ್ಲ, ಅದನ್ನ ಸರಿಪಡಿಸೋದ್ನೇ ಏನ್ ಮಾಡೋದು? ನೀತಿವಂತಿಕೆ ಅಂತ ಹೇಳೋದು ಅಲ್ವರ? ಹೇಗಪ್ಪ ಅಂದ್ರೆ, ಇವಾಗ ನೋಡಿ, ನಮ್ಮ ಭಾಷೆನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ಇಮ್ಯಾಜಿನ್ ಮಾಡಿ, ಇವಾಗ ಇಬ್ರು ಜನ ಏನ್ ಮಾಡ್ತಾ ಇರ್ತಾರೆ? ಜಗಳ ಆಡ್ತಾ ಇರ್ತಾರಪ್ಪ. ಮೂರನೇ ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾನೆ? ಆ ಇಬ್ರು ಜಗಳ ನಿಲ್ಸೋದಿಕ್ಕೆ ಏನ್ ಮಾಡ್ತಾನೆ? ಪ್ರಯತ್ನ ಮಾಡ್ತಾನೆ ಅದರ? ಪ್ರಯತ್ನ ಮಾಡ್ಬಿಟ್ಟು ಯಾರು ತಪ್ಪು ಮಾಡಿತಾನೋ ಅವನ್ನೇ ಏನ್ ಮಾಡ್ತಾ ಇರ್ತಾನೆ? ಸರಿ ಅಂತ ಅಂದ್ಬಿಟ್ಟು ಸಾಧಿಸ್ಬಿಟ್ಟು ಪ್ರೂವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಇನ್ನೊಬ್ರು ಏನ್ ಹೇಳ್ತಾರೆ? ಏನಪ್ಪಾ ಇದು, ಅವ್ನು ತಪ್ಪು ಮಾಡೋದು ಸರಿ, ಅವ್ನ ಏನ್ ಮಾಡ್ತಾ ಇದೀಯ ನೀನು? ನೀತಿ ಸರಿ ಕಟ್ಬಿಟ್ಟು ಅವನೇ ಸರಿ ಅಂತ ಸಾಧಿಸ್ತಾ ಇದೆಯಲ್ಲ. ಆ ನೀತಿ ಸರಿ ಕಟ್ತಾರೆ ಗೊತ್ತಾ? ಅದನ್ನೇ ಬೈಬಲ್ ಹೇಳೋದು ಜಸ್ಟಿಫಿಕೇಶನ್. ಅಂದ್ರೆ ನಾವೆಲ್ಲ ಪಾಪದಲ್ಲಿ ಏನಾಗಿದ್ರಿ? ಬಿದ್ದೋಗಿದ್ರಿ. ಅದರ ದೇವ ದೃಷ್ಟಿಯಲ್ಲಿ ಯಾರು ಯೋಗ್ಯವಾಗಿ ಏನಾಗಿಲ್ಲ ಇಲ್ಲ. ಅದರ ಇವಾಗ ನಾವ್ ಮೇಲೆ ನಮಗ್ ನಾವೇ ಎದ್ದು ಬರೋಕೆ ಸಾಧ್ಯ ಇಲ್ಲ. ಇದನ್ನ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ತರೋದಿಕ್ಕೆ ದೇವ್ರು ನಮ್ಗೆ ಏನ್ ಮಾಡಿದಾರೆ? ಕ್ರಿಸ್ತನ ಮುಖಾಂತರ ಏನ್ ಮಾಡಿದಾರೆ ಅಂತ ಇದನ್ನ ಮಾಡಿದಾರಂತೆ. ಅದರ ಅದಕ್ಕೆ ಯೇಸು ಕ್ರಿಸ್ತನ ನಮಗಾಗಿ ಏನ್ ಮಾಡಿದಾರೆ? ನೀತಿವಂತರಾಗಿ ಏನ್ ಮಾಡಿದಾರೆ ಅಂತಲ್ಲಿ ಅಲ್ಲಿ ಮಾಡಿದಾರೆ ಅಂತ ಹೇಳ್ತಾರೆ ಅಲ್ವರ? ಇದು ಹೆಂಗೆ ಅಂತಂದ್ರೆ ರಿಯಲ್ ಆಗಿ ಅಲ್ಲ ರೀ. ರಿಯಲ್ ಆಗಿ ನಾವೇನಾಗಲ್ಲ ದೇವ್ರ ದೃಷ್ಟಿಯಲ್ಲಿ ನೀತಿವಂತರು ಆಗೋದಿಲ್ಲ. ಪರಿಪೂರ್ಣವಂತ ಮನುಷ್ಯನ ಆದಾಮತರ ಆಗ್ಬಿಡ್ತೀರಾ? ಆಕ್ಚುಲ್ ಆಗಿ ಆಗ್ತೀರಾ? ಆಕ್ಚುಲ್ ಆಗಿ ಆಗಲ್ಲ. ಮಾಂಸದಲ್ಲಿ ಪರ್ಫೆಕ್ಟ್ ಆಗ್ಬಿಡ್ತೀರಾ? ಆಡಮ್ ಇದ್ನಲ್ಲ ಈಡೇನ್ ತೋಟ ಪರ್ಫೆಕ್ಟ್ ಆಗ್ತೀರಾ? ಇಲ್ಲ. ಇದಾಗದ್ ಹೆಂಗೆ ಅಂದ್ರೆ ನಂಬಿಕೆ ಮುಖಾಂತರ. ನಾವು ಯೇಸು ಕ್ರಿಸ್ತ ಮೇಲೆ ನಂಬಿಕೆ ಇರೋದ್ರಿಂದ ದೇವ್ರ ಏನ್ ಮಾಡ್ತಾರೆ? ಆಯ್ತಪ್ಪ, ನೀನ್ ನಂಬಿಕೆ ಇಟ್ಟಿರೋದ್ರಿಂದ ನಾನೇನ್ ಮಾಡ್ತೀನಿ? ನಿನ್ ಪಾಪನೆಲ್ಲ ಏನ್ ಮಾಡ್ತೀನಿ?
ಕ್ಷಮಿಸ್ತೀನಿ. ನೀನು ಇನ್ಮೇಲಿಂದ ನನ್ನ ದೃಷ್ಟಿಯಲ್ಲಿ ಏನಾಗಿದ್ಯಾ, ನೀತಿವಂತನಾಗಿದ್ಯಾ ಅಂತ ದೇವ್ರು ಏನ್ ಮಾಡ್ತಾರೆ, ಎಣಿಸ್ತಾರೆ. ಇದು ಬರೀ ಎಣಿಕೆಯಲ್ಲಿ ಮಾತ್ರ, ನಂಬಿಕೆಯಲ್ಲಿ ಮಾತ್ರ. ನೋಡಿ ಓದೋಣ ಇಲ್ಲಿ ರೋಮಾಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ. ಹೀಗಿರಲಾಗಿ ಹಾ. ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ಹೆಂಗಂತ ನೀತಿವಂತರಾಗಿರೋದು? ನಂಬಿ- ನಂಬಿಕೆಯಿಂದ ನೀತಿವಂತರಾದ ಕಾರಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಹಾ. ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಮ್ಗೆ ದೇವರೊಂದಿಗೆ ಏನಾಗಿದೆ, ಇವಾಗ ಸಮಾಧಾನ ಇದೆ. ಉಂಟಾಗಿದೆ. ಅದಕ್ಕೆ ದೇವರೊಂದಿಗೆ ಸಮಾಧಾನದಲ್ಲಿ ಇರೋಣ ಅಂತ ಹೇಳ್ತಾರೆ. ಆದ ಪಾಪ ಮಾಡಿದ ಏನ್ ಮಾಡಿದ್ರು, ದೇವರು ಹಿಡಿದ ಹೊರಗಡೆ ಏನ್ ಮಾಡ್ರು, ಕಳಿಸ್ಬಿಟ್ರು. ಅದರ ವಾಪಸ್ ನಮ್ಮನ್ನ ಕರ್ಕೊಂಡವ್ರೆ ಅಂತಂದ್ರೆ ಇದು ಯಾರ ಮುಖಾಂತರ ಮಾತ್ರ ಅಂದ್ರೆ ಜೀಸಸ್ ಕ್ರೈಸ್ಟ್ ಮುಖಾಂತರ ಅಲ್ವರ. ಅದಕ್ಕೆ ನೀವು ಚೆನ್ನಾಗಿ ಆಪ್ತಾ ಇರ್ಬೋದು, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಎಷ್ಟೋ ಜನಗಳಿಗೆ ನಿಮ್ ಪಾಪ ಶಂಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಕರೆಕ್ಟಾ? ಅಲ್ಲಿ ಫರಿಸೇಯರು ಸದಸ್ಯರು ಬಂದು ಶಾಕ್ ಆಗ್ಬಿಡ್ತಾರೆ. ಒಬ್ಬ ಮನುಷ್ಯ ಇನ್ನೊಬ್ಬರು ಪಾಪ ಶಂಸೋದಕ್ಕೆ ಹೇಗ್ ಸಾಧ್ಯ? ಕರೆಕ್ಟಾ? ನಾವು ಕೂಡ ಯೇಸು ಕ್ರಿಸ್ತನ ನಂಬಿದ ಮೇಲೆ ನಮ್ಮ ಪಾಪಗಳು ಏನಾಗಿದೆ, ಶಂಸಲ್ಪಟ್ಟಿದೆ. ಅದರ ನಮ್ಮಲ್ಲಿ ಹಂಗಾರೆ ಏನಿಲ್ಲ, ಪಾಪ ಇಲ್ಲ, ನಮ್ಮ ಪಾಪಗಳು ಏನಾಗಿದೆ ಅಲ್ಲ, ಪರಿಹಾರ ಆಗಲ್ಪಟ್ಟಿದೆ. ಅದರ ಹಂಗಿರ್ಬೇಕಾದ್ರೆ ಲೆಕ್ಕ ನೋಡಿದ್ರೆ ನಾವು ಒಬ್ರು ಏನಾಗ್ಬಾರ್ದು, ಪಾಪ ಸಂಬಳ ಮರಣ ಏನ್ ಮಾಡ್ಬಾರ್ದು, ಅನುಭವಿಸ್ಬಾರ್ದು. ಕರೆಕ್ಟಾ? ಪಾಪ ಇದ್ದತಾನೆ ಮರಣ ಬರೋದು ಅಲ್ವರ. ಇವಾಗ ಮರಣ ಬರ್ಬೇಕು ಅಂದ್ರೆ ಏನ್ ಬೇಕು, ಪಾಪ ಬೇಕು. ಇವಾಗ ನಮ್ಮ ಪಾಪಗಳು ಏನಾಗಿದೆ, ಕ್ಷಮಿಸಲ್ಬಿಡ, ಮತ್ತೆ ಹಿಂಗೆ ತಿರ್ಗೇನ ಸಾಯ್ಬೇಕು? ಲಾಜಿಕ್ ಆಗಿ ನೋಡ್ಬೇಕ್ರೆ, ದೇವ್ರ ತೀರ್ಪಲ್ಲೇ ನೋಡ್ಬೇಕಾರೆ ನಾವೇನ್ ಮಾಡಂಗಿಲ್ಲ, ಮರಣನ ಅನುಭವಿಸಂಗಿಲ್ಲ. ಅದನ್ನೇ ಹೇಳೋದು. ಅದರ ದೇವರು ನಮ್ಮ ಈ ಒಂದು ಸ್ಟೇಜಿಗೆ ತಂದಿರೋದು ಯಾವ್ದ್ರ ಮುಖಾಂತರ? ನಂಬಿಕೆ ಮುಖಾಂತರ, ಕ್ರಿಸ್ತಂದಿರಂತ ನಂಬಿಕೆ ಮುಖಾಂತರ. ರಿಯಲ್ ಆಗಲ್ಲ ರೀ. ದೇವ್ರೇನ್ ಮಾಡ್ತಾರೆ, ನಮ್ಮ ಪಾಪ ಇಲ್ಲಪ್ಪ, ಪರಿಶುದ್ಧರು ಅಂತ ಕನ್ಸಿಡರ್ ಮಾಡ್ತಾರೆ ಅಷ್ಟೇ. ಆದ್ರೆ ನಾವೆಲ್ಲ ಹೆಂಗಿದ್ರಿ, ಇನ್ನ ಪಾಪಿಗಳಾಗೆ ಇರ್ತೀರಿ ನಮ್ಮ ದೇಹದಲ್ಲಿ. ಆದ್ರೆ ದೇವರ ದೃಷ್ಟಿಯಲ್ಲಿ ಇದನ್ನ ಏನ್ ಹೇಳ್ತಾರೆ, ನೀತಿವಂತಿಕೆ ಅಂತ ಹೇಳ್ತಾರೆ. ಪಾಪಿಗಳನ್ನ ಏನ್ರಿ ಯೇಸು ಕ್ರಿಸ್ತನ ಒಂದು ದೃಷ್ಟಿನಲ್ಲಿ, ಯೇಸು ಕ್ರಿಸ್ತನ ಮುಖಾಂತರ ನಮ್ನ ಏನ್ ಮಾಡೋದು, ಪಾಪಿಗಳಲ್ಲ ಅಂತ ಕನ್ಸಿಡರ್ ಮಾಡೋದು. ಇದಕ್ಕೆ ಸತ್ಯವೇದಲ್ಲಿ ಕೊಡೋದೇನ್ರಿ, ನೀತಿವಂತಿಕೆ ಅಂತಂದ್ಬಿಟ್ಟು ಅಲ್ವರ. ನೋಡಿ ರೋಮಾಪುರದಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಆದುದರಿಂದ ಹ್ಮ್. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಹ್ಮ್. ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅದು ಹೇಳೋದು, ಈಗ ಯಾರು ಯೇಸು ಕ್ರಿಸ್ತನ ಇದ್ದಾರೋ ಅವ್ರ ಅಪರಾಧ ನಿರ್ಣಯವೂ ಇಲ್ಲ. ಅಲ್ವರ. ಅಂದ್ರೆ ದೇವರು ಅದನ್ನ ಪಾಪಿಗಳಂತ ಏನ್ ಮಾಡಕ್ ಹೋಗಲ್ಲ, ಕನ್ಸಿಡರ್ ಮಾಡಕ್ ಹೋಗಲ್ಲ ಅಲ್ವರ. ಹಂಗಾರೆ ಇವಾಗ ಏನಪ್ಪಾ ಕರೆಕ್ಟ್ ಆಗಿ ಅಂತಂದ್ರೆ, ಡಿವೈನ್ ಪ್ಲಾನ್ ಚಾರ್ಟ್ ಇದ್ರೆ ನೋಡ್ಬೋಯ್ತು. ಏನಪ್ಪಾ ಅಂದ್ರೆ ಏನ್ರಿ, ಒಂದು ಪರ್ಫೆಕ್ಟ್ ಮ್ಯಾನ್ಗೆ ಏನೆಲ್ಲ ಆಶೀರ್ವಾದಗಳಿತ್ತು, ಇವೆಲ್ಲ ಆಶೀರ್ವಾದಗಳು ನಮ್ಗೆ ಏನಾಗ್ತದೆ, ಸಿಗ್ತದೆ. ನೀವ್ ಯೋಚನೆ ಮಾಡಿ, ಆದಾಮಿಗೆ ಏನಿತ್ತು ಆಶೀರ್ವಾದಗಳು? ದೇವ್ರು ಆದಾಮ್ಗೆ ಏನ್ ಕೊಟ್ಟಿದ್ರು? ಬ್ಲೆಸ್ಸಿಂಗ್ಸ್. ದೊರೆತನ ಕೊಟ್ಟಿದ್ರು, ಅಧಿಕಾರ ಕೊಟ್ಟಿದ್ರು. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ರು? ಫ್ರೀಡಮ್ ಇತ್ತು. ಆಮೇಲೆ ಬದುಕ್ತಾ ಇದ್ದ, ನಿತ್ಯ ಜೀವ ಇತ್ತು. ವೆರಿ ಗುಡ್. ಆಮೇಲೆ ಇನ್ನೇನು? ಅವನ್ ದೇವತೆ ಫೆಲೋಶಿಪ್ ಇಟ್ಕೊಂಡಿದ್ನಾ? ಅದರ ಅನ್ಯೂನತೆ ಇತ್ತ. ಆಮೇಲೆ ಇವನ್ ದೇವತೆ ಪ್ರೇಯರ್ ಮಾಡಿದ, ದೇವರ ಪ್ರಾರ್ಥನೆಗಳೆಲ್ಲ ಕೇಳಿರೋರ. ಅದರ ಪರಿಪೂರ್ಣವಾಗಿದ್ದ, ಪರಿಶುದ್ಧವಾಗಿದ್ದ, ಯಾವ್ದು ಲೋಪ ದೋಷಗಳೇನು ಇಲ್ದಿರ ದೇವತೆ ಅನ್ಯೂನ್ಯ ಇತ್ತು. ಇವೆಲ್ಲ ಇತ್ತಲ್ವಾ? ಸರಿ, ಇವಾಗ ನಮ್ಮ ಪಾಪಗಳೆಲ್ಲ ಶಂಸಲ್ಪಟ್ಟಿದೆ ಅಂತಂದ್ಮೇಲೆ ನಮ್ಮನ್ನ ದೇವ್ರ ಏನ್ ಮಾಡ್ತಾರೆ, ಇದೇ ಸ್ಟೇಜಿಗೆ ಏನ್ ಮಾಡ್ತಾರೆ, ವಾಪಸ್ಸು ಕರ್ಕೊಂಡ್ ಬರ್ತಾರೆ. ಅಂದ್ರೆ ಆದಾಮ್ಗಿರಂತ ಎಲ್ಲಾ ಆಶೀರ್ವಾದಗಳು ಇವಾಗ ಯಾರಿಗಿದೆ? ನಮಗಿದೆ. ನಾವು ದೇವ್ರಿಗೆ ಪ್ರೇಯರ್ ಮಾಡಿದ್ರೆ ದೇವ್ರ ನಮ್ಮ ಪ್ರಾರ್ಥನೆಗಳನ್ನ ಏನ್ ಮಾಡ್ತಾರೆ, ಕೇಳ್ತಾರೆ. ನಮಗೆ ಎಲ್ಲಾ ಅಧಿಕಾರಗಳನ್ನ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಭೂಲೋಕದಲ್ಲಿ ಸುಖವಾಗಿ ಸಂತೋಷವಾಗಿರೋದಕ್ಕೆ ಎಲ್ಲಾ ಆಶೀರ್ವಾದ ಯಾರು ಕೊಟ್ಟಾರೆ? ದೇವ್ರು ನಮ್ಗೆ ಕೊಟ್ಟಾರೆ. ದೇವ್ರ ಹತ್ರ ಅನ್ಯೂನ್ಯತೆ ಏನಾಗಿದೆ ಇವಾಗ ಇದೆ. ಅದಕ್ಕೆ ಇದು ಯಾರಿಗ್ ಮಾತ್ರ ಅಂದ್ರೆ, ಯಾರು ಯೇಸು ಕ್ರಿಸ್ತ ನಂಬಿಟ್ಟು ಪಾಪನೆಲ್ಲ ಪರಿಹಾರ ಆಗಿದೆ ಅಂತ ವಿಶ್ವಾಸ ಪಡ್ತಾರೋ ಅವ್ರಿಗೆ ದೇವ್ರ ಜೊತೆಗೆ ಏನಾಗಿದೆ ಇವಾಗ ಸಮಾಧಾನ ಇವಾಗ ಇದೆ. ಸರಿ, ಇದೇನಕ್ಕೆ ಕೊಡ್ತಾರೆ? ಇವಾಗ ನಮ್ಮನ್ನ ಪಾಪನೆಲ್ಲ ಕ್ಷಮಿಸದೆ ಅದರ ಏನ್ ಪ್ರಯೋಜನ, ಏನ್ ಕೊಡ್ತಾರೆ? ಏನಕ್ಕೆ ನಮ್ಮ ಪಾಪನೆಲ್ಲ ಇವಾಗ ಕ್ಷಮಿಸ್ತಾ ಇದಾರೆ? ಏನ್ ಬೆನಿಫಿಟ್? ಅದನ್ನ ದೇವ್ರಿಗೆ ಏನ್ ಪ್ರಯೋಜನ? ಏನಿದೆ ಪ್ಲಾನ್ ಅಲ್ಲಿ? ಏನಾಗ್ಬೇಕು? ಸಭೆಯಾಗಿ ಸ್ವೀಕಾರ ಆಗ್ಬೇಕು. ವೆರಿ ಗುಡ್. ಅದರ ಸಭೆಯಾಗಿ ಸ್ವೀಕಾರ ಆಗ್ಬೇಕು ಅಂತಂದ್ರೆ ನಾವು ನೀತಿವಂತರಾಗೋದು ತುಂಬಾ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ, ಸಭೆ ಆಗ್ಬೇಕು ಅಂದ್ರೆ ನಾವು ನಮ್ಮ ಜೀವಿತನ ಏನ್ ಮಾಡ್ಬೇಕು, ದೇವ್ರಿಗೆ ಏನ್ ಮಾಡ್ಬೇಕು? ಅರ್ಪಿಸ್ಬೇಕು. ಅದರ ಯಾವ ತರ ಅರ್ಪಿಸ್ಬೇಕು? ಸಜೀವ, ಎಸ್, ಅದರ ಸಜೀವ ಯಜ್ಞ ಅಂದ್ರೆ ಜೀವಂತವಾಗಿರ್ಬೇಕು. ದೇವ್ರಿಗೆ ಮಾಡ್ಬೇಕು, ಸ್ಯಾಕ್ರಿಫೈಸ್ ಮಾಡ್ಬೇಕು. ಅದರ ಇವಾಗ ಯೋಚನೆ ಮಾಡಿರ್ತೀನಿ, ಹಳೆ ಕಾಲದಲ್ಲಿ ಅವರಿಗೆ ಸ್ಯಾಕ್ರಿಫೈಸ್ ಕೊಡೋರಲ್ಲ, ಓರಿ, ಎತ್ತು, ಟಗರು, ಓತ ಇವೆಲ್ಲ ಕೊಡೋರಲ್ಲ. ಇವೆಲ್ಲ ಬಲಿಗಳು ಹೆಂಗಿತ್ತು? ಕಾಯಿಲೆ ಇತ್ತು ಅದ್ಗೆ, ಕೈ ಕಾಲು ನೆಟ್ಟಿಗಿರ್ಲಿಲ್ವಾ? ಹೆಂಗಿತ್ತು? ಪರಿಪೂರ್ಣವಾಗಿತ್ತು. ಲೋಪದೋಷಗಳಿತ್ತ?
ಇಲ್ಲ. ಅದ್ರಲ್ಲಿ ಯಾವುದೇ ರೀತಿ ಕುಂದು ಕೊರತೆಗಳು ಏನಾಗಿರ್ಬಾರ್ದು. ದೇವ್ರು ಅಂತ ಸ್ಯಾಕ್ರಿಫೈಸ್ ಮಾತ್ರ ದೇವ್ರು ಏನ್ ಮಾಡೋರು. ಇವಾಗ ನಾವು ಪಾಪಿಗಳಾಗಿರ್ಬೇಕಾರೆ ಇಂಥ ಬಲಿಪೀಠ ಮೇಲೆ ನಾನು ಬಲಿ ಇಡ್ತೀನಿ ಅಂತ ದೇವ್ರ ಅಂಗೀಕಾರ ಮಾಡ್ತಾರಾ. ಇಲ್ಲ. ಹಂಗಾರೆ ಪರ್ಪಸ್ ನಮ್ಮನ್ನ ನೀತಿವಂತರಾಗಿ ಮಾಡಂತ ಉದ್ದೇಶ ಏನು, ನಾವು ಈ ಪರಿಶುದ್ಧವಾಗಿರೋ ಜೀವನನ ಯಾರಕ್ಕೆ ಹೋಗ್ಬೇಕು. ಎಸ್, ಬಲಿಪೀಠ ಮೇಲೆ ಏನ್ ಮಾಡ್ಬೇಕು, ಯಜ್ಞವಾಗಿ ಅರ್ಪಿಸ್ಬೇಕು ಅಂತ. ನೋಡಿ ವಾಕ್ಯ ಓದನ, ಫಿಲಿಪಿಯರು 1ನೇ ಅಧ್ಯಾಯ 29ನೇ ವಾಕ್ಯ. ಫಿಲಿಪಿಯರು 1:29 ಓದಿ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ಹಾ. ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡಪ್ಪ, ನಮ್ಗೆ ಅನುಗ್ರಹವಾಗಿ ಏನ್ ದೊರಕ್ತಂತೆ. ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಫಸ್ಟ್ ಪಾಯಿಂಟ್ ಅಂತ ಮಾಡ್ಕೊಳ್ಳಿ. ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆಮೇಲೆ ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು. ಆತನಿಗೋಸ್ಕರ ಏನ್ ಅನ್ಭವಿಸೋದು, ಬಾಧೆಯನ್ನು ಅನ್ಭವಿಸೋದು. ಇಲ್ಲಪ್ಪ ನಾನು ಕ್ರಿಸ್ತನ್ ನಂಬ್ತೀನಿ, ನಾನು ಬಾಧೆಗಳನ್ನ ಅನ್ಭವಿಸೋದಿಲ್ಲ, ಅದ್ರಲ್ಲಿ ನಾನು ಪಾಲ್ಗೊಳ್ಳೋದಿಲ್ಲ ಅಂತ ಆಯ್ತದ. ಇಲ್ಲ. ಸುವಾರ್ಥದಲ್ಲಿ 2 ಕಂಡೀಷನ್ ಕಂಪಲ್ಸರಿ ರೀ. ಯಾರೋ ಯೇಸು ಕ್ರಿಸ್ತನ್ ನಂಬ್ತಾರೆ, ನನ್ನ ಪಾಪನೆಲ್ಲ ಪರಿಹಾರ ಆಗ್ಬೇಕು ದೇವ್ರೆ ಅಂತ ಹೇಳ್ತಾರೆ ಅಂದ್ರೆ ಓಕೆ. ಆ ಜೊತೆಗೆ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ಆಫರ್ ಫ್ರೀ ಆಗಿ ಇದ್ದೇ ಇದೆ, ಕಂಪಲ್ಸರಿ ಅದನ್ನ ತಗೊಂಡ್ಲೇಬೇಕು. ಏನಪ್ಪಾ ಅದು ಅಂತಂದ್ರೆ, ನಾವು ಕ್ರಿಸ್ತನ ಬಾಧೆಗಳು ಏನ್ ಬೇಕು, ಪಾಲ್ಗಾರ ಆಗ್ಬೇಕು ಅಲ್ವರ. ಕಾನ್ಸಿಕ್ರೇಷನ್ ಮಾಡ್ಕೊಬೇಕು, ದೇವ್ರಿಗೋಸ್ಕರ ಜೀವಿತ ಮಾಡ್ಬೇಕು, ಅರ್ಪಿಸ್ಬೇಕು. ಇಲ್ಲ ದೇವ್ರೇ ನಾ ಅದನ್ನ ಮಾಡಲ್ಲ ಅಂತಂತಂದ್ರೆ ಈ ಸ್ವಾರ್ಥ ಯುಗದಲ್ಲಿ ಅದಕ್ಕೆ ಸ್ಪೆಷಲ್ ಫೇವರ್ಸ್ ಏನ್ ಮಾಡಲ್ಲ, ದೇವ್ರು ಏನೋ ಕೊಡೋದಿಲ್ಲ ಅಲ್ಲರ. ಈ ಸ್ವಾರ್ಥದ ಕಂಡೀಷನ್ ಏನು ಅಂತಂದ್ರೆ, ಯೇಸು ಕ್ರಿಸ್ತನ ರಕ್ಷಕನಾಗ ಅಂಗೀಕಾರ ಮಾಡಿದ್ಮೇಲೆ ನಮ್ಮ ಪರಿಶುದ್ಧ ಜೀವಿತನ ಯಾರಿಗ ಅರ್ಪಿಸ್ಬೇಕು, ಇಮ್ಮಿಡಿಯೇಟ್ಗೆ ದೇವ್ರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು, ಅರ್ಪಿಸ್ಬೇಕು. ಅದಕ್ಕೆ ನಾವು ಏನ್ರಿ 1ನೇ ಕೊರಿಂಥದಲ್ಲಿ ಓದೋದಲ್ಲ ಏನ್ರಿ, 1ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಏನ್ ನೋಡಿದ್ರಿ, ದೇವರು ಮುಖಾಂತರ ಕ್ರಿಸ್ತ ನಮ್ಗೆ ಏನಾಗಿದ್ದಾರೆ, ಜ್ಞಾನ, ನೀತಿ, ನೆಕ್ಸ್ಟ್ ಏನಂತೆ ಪರಿಶುದ್ಧತೆ ಅಂತ ಬರ್ತದೆ. ಶುದ್ಧತೆ ಅಂತ ಪರಿಶುದ್ಧತೆ ಅಂತ ಬರ್ತದೆ. ಕಾನ್ಸಿಕ್ರೇಷನ್ ಅಂತ ಸ್ಯಾಂಕ್ಟಿಫಿಕೇಶನ್ ಅಂತ ಏನಾಗ್ತಾರೆ ಪದ ಬರ್ತಾರೆ ಅಲ್ರ. ಏನಿದು ಸ್ಯಾಂಕ್ಟಿಫಿಕೇಶನ್ ಅಂತ ಕಾನ್ಸಿಕ್ರೇಷನ್ ಅಂತಂದ್ರೆ ಏನ್ರಿ, ಕಂಪ್ಲೀಟ್ ಆಗಿ ಮಾಡೋದು, ಟು ಮೇಕ್ ಹೋಲಿ, ಅದನ್ನ ಕಾನ್ಸಿಕ್ರೇಷನ್ ಹೇಳ್ತಾರೆ. ಜಾನ್ 17:17 ಓದಿ. ಯೋಹಾನ 17:17. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ಸತ್ಯದಲ್ಲಿ ಸೇರಿಸಿ ಏನ್ ಮಾಡೋ, ಪ್ರತಿಷ್ಠೆ ಪಡಿಸು. ಆ ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ ಗೊತ್ತಾ ವಾರ್ತೆ. ಸ್ಯಾಂಕ್ಟಿಫೈ ದೆಮ್ ಬೈ ದೈ ವರ್ಡ್, ದೈ ವರ್ಡ್ ಇಸ್ ಟ್ರೂತ್ ಅಂತ ಹೇಳ್ತಾರೆ. ನೀನು ಸತ್ಯದ ಮುಖಾಂತರ ಅವ್ರು ಏನ್ ಮಾಡೋ, ಪ್ರತಿಷ್ಠೆ ಪಡಿಸು ಅಂತ ಹೇಳ್ತಾರೆ. ಆ ಪ್ರತಿಷ್ಠೆ ಪಡಿಸೋಂತ ವಾರ್ತೆ ಇದೆಯಲ್ಲ, ಅದನ್ನ ಸ್ಯಾಂಕ್ಟಿಫಿಕೇಶನ್ ಹೇಳ್ತಾರೆ ಅಥವಾ ಹೋಲಿ ಅಂತ ಹೇಳ್ತಾರೆ. ಹೋಲಿ ಅಂದ್ರೇನು, HOLY ಅದರ WHOLY ಅಂದ್ರೆ ಪೂರ್ಣ ಅಂತ, ಅದನ್ನೇ ಹೇಳೋದು ಪೂರ್ಣ ಅಲ್ವರ. ಅದೇನು ಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡೋದು ಏನ್ರಿ ಕಾನ್ಸಿಕ್ರೇಷನ್. ಅದೇ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ದೇವ್ರನ್ನ ಆರಾಧಿಸ್ಬೇಕು, ಹೆಂಗ ಆರಾಧಿಸ್ಬೇಕು, ಪೂರ್ಣ ಹೃದಯದಿಂದಲೋ, ಪೂರ್ಣ ಮನಸ್ಸಿಂದಲೋ, ಪೂರ್ಣ ಆತ್ಮನ ಏನ್ ಮಾಡ್ಬೇಕು ನಾವು ದೇವ್ರನ್ನ ಆರಾಧಿಸ್ಬೇಕಂದ್ರೆ ಪೂರ್ತಿಯಾಗಿ ದೇವ್ರಿಗೆ ಏನ್ ಮಾಡ್ಬೇಕು ನಾವು ಒಪ್ಪಿಸ್ಕೊಡೋದೇ ಏನ್ ನೋಡ್ಬೇಕಾರೆ ಕಾನ್ಸಿಕ್ರೇಷನ್ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಯಾಜಕರುಗಳನ್ನ ಪಟ್ಟಾಭಿಷೇಕ ಮಾಡ್ಬೇಕಾರೆ ಇದನ್ನೇ ಕೆಲಸ ಏನ್ ಮಾಡ್ತಾ ಇದ್ದವ್ರು ಮಾಡ್ತಾ. ಅದಕ್ಕೆ ಲೇವಿಯವರು ಏನ್ ಕೆಲಸ ಮಾಡಂಗಿಲ್ಲ ಏನ್ರಿ, ಏನು ವ್ಯವಸಾಯ ಆಗ್ಲಿ ಏನು ಮಾಡಂಗೆ ಇಲ್ಲ. ಅವ್ರ ಭೂ ಸ್ವಾಸ್ಥ್ಯದಲ್ಲಿ ಏನೋ ಅವ್ರಿಗೆ ಹಕ್ಕು ಏನ್ ಮಾಡ್ತಾ ಇರ್ಲಿಲ್ಲ, ಕೊಡ್ತಾ ಇರ್ಲಿಲ್ಲ. ಹಂಗಂತ ನಾವು ಫುಲ್ ಟೈಮ್ ಮಿನಿಸ್ಟ್ರಿ ಮಾಡ್ಬೇಕು ಅಂತಲ್ಲ ರೀ. ನಾವು ದೇವ್ರ ಕೆಲಸ ಏನ್ ಮಾಡ್ಬೇಕು, ಅದರ ನಮ್ಮ ಮನ್ಸನ್ನ ಪೂರ್ತಿಯಾಗಿ ಏನ್ ಮಾಡ್ಬೇಕು, ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ನಮ್ಮ ಭೂಲೋಕದ ಚಿಂತನೆಗಳು, ಭೂಲೋಕದ ವಿಚಾರ ಏನಾಗಿರ್ಬೋದು, ಸ್ಥಿಮಿತವಾಗಿ ಇರಬಾರ್ದು ಅಲ್ವರ. ಅದಕ್ಕೆ ನಮ್ಮ ಬ್ರದರ್ ಅಸಲ್ ಹೇಳ್ಬೇಕಾದ್ರೆ ಹೇಳ್ತಾರೆ, ವಾಟ್ ಈಸ್ ಕಾನ್ಸಿಕ್ರೇಷನ್ ಅಂತ ಕೇಳ್ಬೇಕಾದ್ರೆ ಹೇಳ್ತಾರೆ ಅಂತಂದ್ರೆ, ಒಂದು ಬ್ಲಾಂಕ್ ಪೇಪರ್ ಅಲ್ಲಿ ಏನ್ರಿ ಸೈನ್ ಮಾಡ್ಕೊಡೋದು ಏನ್ರಿ ಕಾನ್ಸಿಕ್ರೇಷನ್ ಹೇಳ್ತಾರೆ. ನಾವೇನೋ ಬ್ಲಾಂಕ್ ಪೇಪರ್ ಸೈನ್ ಮಾಡ್ಕೊಡ್ತೀರಾ? ಅಯ್ಯೋ ಎಷ್ಟು ಯೋಚನೆ ಮಾಡ್ತೀವಿ, ಏನ್ ಬರ್ಕೊಂಡ್ಬಿಡ್ತಾರ ಅಂತ ಏನ್ ಮಾಡ್ತೀರಿ, ಎಲ್ಲೆಲ್ಲಿ ಸ್ಪೇಸ್ ಎಲ್ಲ ಗೀಚ್ ಹಾಕ್ಬಿಟ್ಟು ಲಾಸ್ಟ್ ಕ್ಲೀನ್ ಆಗಿ ಏನ್ ಮಾಡ್ತೀರಿ ಅಲ್ಲಿ ಸೈನ್ ಮಾಡ್ಕೊಡ್ತೀರಿ ಅದರ. ಸೊ ಕಾನ್ಸಿಕ್ರೇಷನ್ ಅಂತಂದ್ರೆ ದೇವ್ರು ಏನ್ ಬೇಕಾರೋ ಬರ್ಕೊಂಡ್ಲಿ, ಯಾವ ಟೈಮಲ್ಲಿ ಏನ್ ಬೇಕಾರೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಒಪ್ಪಿಸ್ಕೊಡೋದು ಏನ್ ನೋಡ್ಬೇಕಾರೆ ಒಂದು ಕಾನ್ಸಿಕ್ರೇಷನ್ ಅದರ. ಅಂದ್ರೆ ದೇವರು ಏನ್ರಿ ಅವಕಾಶ ಕೊಡೋ ತನಕ ಕಾಯ್ತಾ ಇರೋದಲ್ಲ ರೀ. ನಮ್ಗೆ ಅವಕಾಶ ಸಿಕ್ದವಾಗೆಲ್ಲ ಅದನ್ನ ಎದೆ ಬಗ್ಗೆ ಏನ್ರಿ ಮಾಡಂತದ್ದು ಕಾನ್ಸಿಕ್ರೇಷನ್ ಅಲ್ವರ. ನೋಡಿ ಅಪೊಸ್ತಲ ಪೌಲ್ ಹೇಳ್ತಾರೆ ನೋಡಿ ತನ್ನ ಬಗ್ಗೆ ಹೇಳ್ಬೇಕಾರೆ, ಫಿಲಿಪಿಯರಲ್ಲಿ 3ನೇ ಅಧ್ಯಾಯ 14ನೇ ವಾಕ್ಯ ಓದಿಂತೀನಿ. ಆದರೆ ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ
ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ಹಾ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಹಾ ಓಡುತ್ತಾ ಇದ್ದೇನೆ. ಎದೆ ಬಗ್ಗೆ ಏನ್ ಮಾಡ್ತಾರಂತ ಅವ್ರು ಓಡ್ತಾರೆ. ಏನ್ ಎದೆ ಬಗ್ಗೆ ಓಡ್ತಾರೆ ಯಾರವ್ರ? ಇದು ಓಡೋದೇನಂದ್ರೆ ಫಾಸ್ಟ್ ಓಡ್ಬೇಕಾದ್ರೆ ಏನ್ ಮಾಡಬೇಕು? ಎದೆ ಬಗ್ಗೆ ಓಡಬೇಕು ಅಲ್ಲರ. ಅಂದ್ರೆ ಅದ್ರ ಮೇಲೆ ಏನಾಗಿದೆ, ಅಷ್ಟೊಂದು ಆಸಕ್ತಿ ಏನಾಗಿದೆ ಇದೆ. ಆ ರೀತಿ ಎದೆ ಬಗ್ಗೆ ದೇವ್ರಿಗೋಸ್ಕರ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದು ಏನ್ ನೋಡ್ಬೇಕಾರೆ ಕಾನ್ಸಂಟ್ರೇಷನ್. ಅವಕಾಶಗಳಿಗಾಗಿ ಏನ್ ಮಾಡ್ತಾರಲ್ಲ, ವೆಯ್ಟ್ ಮಾಡೋದಲ್ಲ ರೀ ಅದರ. ಅವಕಾಶ ಸಿಕ್ಕದವಾಗ ಎದೆ ಬಗ್ಗೆ ಏನ್ ಮಾಡ್ಬೇಕು, ಮಾಡೋಂತರಾಗಿರ್ಬೇಕು. ನೋಡಿ ಅಪೋಸ್ಟಲ್ ಪೌಲ್ನ ದೇವ್ರ ಏನ್ ಮಾಡ್ತಾರೆ, ಕರೀತಾರೆ ಸೌಲಾಗಿರ್ಬೇಕಾರೆ. ನೋಡಿ ಅವ್ರಿಗೆ ಅವ್ನ ಮಾತು ಹೇಳ್ತಾರೆ. ಅಪೋಸ್ಟಲ್ ಕೃತ್ಯಗಳು 9ನೇ ಅಧ್ಯಾಯ 6ನೇ ವಾಕ್ಯ ನೋಡಿಂತೀನಿ. ಅಪೋಸ್ಟಲ್ ಕೃತ್ಯಗಳು 9:6. ಹ್ಮ್ ನೀನೆದ್ದು ಊರಳಕ್ಕೆ ಹೋಗು, ಹ್ಮ್ ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹ್ಮ್ ಅಷ್ಟೇನಾ? ಹ್ಮ್ ಓಕೆ. 16. ತಮಿಳಲ್ಲಿ ಓದ್ರಿ ನೋಡೋಣ ಬದರ್. ಆಕ್ಸ್ 9:6 ಓದಿ ಬದರ್. ಹೌದಾ ರಾಜ್ ಬದರ್ ಇದೆಯಾ? ಹಾ ದಾಸ್ ಓದಿ. 9th ಅಧಿಕಾರ 6వ ವಚನ ಪಡಿ ಬದರ್. ಹಾ ಹ್ಮ್ ನೋಡ್ರ, ಎನ್ನಸಯ್ಯ ಸಿತ್ತಮಾಯಿಕ್ರೀರ್ ಅಂತ ಕೇಳ್ತಾರೆ. ಇದು ಕನ್ನಡದಲ್ಲಿ ಬಂತ? ಕನ್ನಡದಲ್ಲಿ ಬರಲೇ ಇಲ್ಲಲ್ಲ. ಎತ್ತೆ ಬಿಟ್ಟಾರ ನೋಡಿ ಪದಗಳನ್ನ ಅಲ್ವರ. ಇಂಗ್ಲಿಷಲ್ಲಿ ಬರ್ತಾರೆ ನೋಡಿತೀನಿ. ಅಂಡ್ ಈ ಟ್ರೆಂಬ್ಲಿಂಗ್ ಅಸ್ಟಾನಿಶ್ ಸೆಡ್, ಲಾರ್ಡ್ ವಾಟ್ ವಿಲ್ ದೋ ಹ್ಯಾವ್ ಮೀ ಟು ಡೂ ಅಂತ ಹೇಳ್ತಾರೆ. ವಾಟ್ ವಿಲ್ ದೋ ಹ್ಯಾವ್ ಮೀ ಟು ಡೂ, ನಾನು ಏನ್ ಮಾಡ್ಬೇಕು ಹೇಳು ಸ್ವಾಮಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅಲ್ವರ. ನೋಡಿ ಅಂತ ಕೇಳಂತ ವಿಧ ಹೆಂಗಿದೆ ನೋಡಿರ್ತೀನಿ. ಹಿಂಗೆ ಕೇಳಿದ ತಕ್ಷಣ ನಮ್ಮ ಕರ್ತನು ಏನಂತ ಉತ್ತರ ಕೊಡ್ತಾನೆ ಅಂದ್ರೆ, ಎದ್ದು ಊರೊಳಗೆ ನಡಿ, ನೀನ್ ಏನ್ ಮಾಡ್ಬೇಕು ನಾನು ಹಿಂಗ್ ಏನ್ ಮಾಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾರೆ. ಇದು ಕಾನ್ಸಿಕ್ರೇಷನ್ ರೀ. ಅಂದ್ರೆ ಏನ್ರಿ, ಎದೆ ಬಗ್ಗೆ ಕೆಲಸ ಮಾಡಕ್ ಏನಾಗಿರ್ಬೇಕಲ್ಲಿ, ಸಿದ್ಧವಾಗಿರ್ಬೇಕು, ಆಸಕ್ತಿ ಇರ್ಬೇಕು ಅಲ್ವರ. ಹೆಂಗಂದ್ರೆ ನೋಡಿ ಎಕ್ಸಾಂಪಲ್ ಅಂದ್ರೆ, ಇವಾಗ ಒಂದು ಕನ್ವೆನ್ಷನ್ ಇದೆ ಅಂತ ತಿಳ್ಕೊಳ್ಳಿ. ಅದರ ಎಲ್ಲಾ ಬ್ರೋಸ್ಗಳೆಲ್ಲ ಏನ್ ಮಾಡ್ತಿದ್ದಾರೆ, ಎಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅದರ. ಅವಾಗ ಸಡನ್ ಆಗಿ ನಾವ್ ಯಾರೋ ಬಂದ್ಬಿಟ್ಟು ಬ್ರದರ್ ಏನಾರ ಕೆಲಸ ಇದ್ರೆ ಹೇಳಿ ಬ್ರದರ್ ಅಂತಂದ್ರೆ ನಾವೇನ್ ಮಾಡ್ತೀರಿ? ನಾವೆಲ್ಲ ಕೆಲಸ ಮಾಡ್ತಿರ್ತಾರೆ, ಯಾರೊಬ್ರು ಬರ್ತಾರೆ ಅದರ, ಏನ ಕೆಲಸ ಇದ್ರೆ ಹೇಳಿ ಬ್ರದರ್ ಮಾಡ್ತೀನಿ ಅಂತಾರೆ. ನಾವೇನ್ ಹೇಳ್ತೀರಿ? ಹಾ ಇದೇ ಕೆಲಸ ಮಾಡಿ ಅಂತಂತೀರಾ? ಬ್ರದರ್ ಏನ್ ಟೆನ್ಷನ್ ತಗೊಂಡ್ಬಿಡಿ, ನಾ ಮಾಡ್ತಾ ಇದ್ರಿ ಪರವಾಗಿಲ್ಲ ಅಂತ ಅಲ್ವರ. ಆದ್ರೆ ಬ್ರದರ್ ಏನ್ ಮಾಡ್ಬೇಕು ಕೇಳ್ರಿ ಬ್ರದರ್ ಮಾಡ್ತೀನಿ ಅಂತಂದ್ರೆ ನಾವೇನ್ ಮಾಡ್ತೀರಿ? ತಗೊಳಪ್ಪ ಇದ್ ಮಾಡಪ್ಪ ಅದ್ ಮಾಡಪ್ಪ ಅಂತ ಹೇಳ್ತಾರಲ್ವರ. ಸೊ ಕೇಳೋ ರೀತಿಲಿ ಏನಾಗಿದೆ ನಮ್ಮ ಆಟಿಟ್ಯೂಡ್ ಅಲ್ವರ. ಸೊ ಆ ರೀತಿ ನಾವು ಕರ್ತನಿಗೆ ಯಾವ ರೀತಿ ರಿಯಾಕ್ಟ್ ಆಗ್ತೀರಿ ಅದರ. ಏನಾರ ಮಾಡ್ಬೇಕಾ ಅಂತಂದ್ರೆ ದೇವ್ರ ಏನ್ ಹೇಳ್ತಾರೆ? ಓ ಆಯ್ತು ಬಿಡಪ್ಪ ಸರಿ. ಏನ್ ಮಾಡ್ಬೇಕು ಹೇಳು ಅಂತಂದ್ರೆ ನಾವೇನ್ ಮಾಡ್ತೀವಿ? ದೇವ್ರು ಪರವಾಗಿಲ್ಲಪ್ಪ, ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಏನ್ ಮಾಡೋಣ ನಂಗೆ ಅವಕಾಶಗಳನ್ನ. ಇದು ಕಾನ್ಸಿಕ್ರೇಷನ್ ಅಲ್ವರ. ದೇವ್ರು ಕೊಡೋ ತನಕ ಏನ್ರಿ ಕಾಯಿ ಕೂತ್ಕೊಳ್ಳೋದಲ್ಲ. ದೇವ್ರು ಕೊಟ್ಟವಾಗ ಎದೆ ಬಗ್ಗೆ ಮಾಡಕ್ ಏನಾಗಿರ್ಬೇಕು, ನಾವು ಸಂಪೂರ್ಣವಾಗಿ ಏನಾಗ್ಬೇಕು, ತಯಾರಾಗಿರ್ಬೇಕು, ಸಿದ್ಧವಾಗಿರ್ಬೇಕು ಅಲ್ವರ. ಸರಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಕಾನ್ಸಿಕ್ರೇಷನ್ ಏನಪ್ಪಾ ಅಂದ್ರೆ, ಇನ್ನೊಂದು ತಪ್ಪಾದ ಅಭಿಪ್ರಾಯ ಏನಂತಂದ್ರೆ, ನಮ್ ಪಾಪ ಮಾಡೋದನ್ನ ಬಿಟ್ಬಿಟ್ರೆ ಅದೇ ಕಾನ್ಸಿಕ್ರೇಷನ್ ಅಂತ ಎಷ್ಟೋ ಜನಕ್ಕೆ ಏನ್ರಿ ಮನೋಭಾವ ಅಲ್ವರ. ಅದು ರಾಂಗ್ ಐಡಿಯಾ ಅದರ. ಯಾಕಂದ್ರೆ ಕಾನ್ಸಿಕ್ರೇಷನ್ ಏನಪ್ಪಾ ಅಂದ್ರೆ ನಮಗೆ ಅಧಿಕಾರ ಉಳ್ಳಂಥದ್ದು, ನಮ್ಮ ಹಕ್ಕು. ಈ ಹಕ್ಕುಗಳನ್ನ ದೇವ್ರಿಗೋಸ್ಕರ ಬಿಟ್ಕೊಡೋದೇನ್ರಿ ಕಾನ್ಸಿಕ್ರೇಷನ್. ಪಾಪ ಮಾಡೋದನ್ನ ಬಿಟ್ಕೊಡೋದು ಕಾನ್ಸಿಕ್ರೇಷನ್ ಅಲ್ಲ ನೋಡಿ. ಯಾಕಂದ್ರೆ ನಾವೇನ್ ನೋಡಿದ್ರಿ, ದೇವ್ರು ನಮ್ಮನ್ನ ಸತ್ಯಕ್ಕೆ ಕರೆದಿದ್ದಾರೆ, ನಮ್ಮನ್ನ ಪರಿಶುದ್ಧಗೊಳಿಸಿದ್ದಾರೆ. ಕರೆಕ್ಟಾ? ಪಾಪಿಗಳೇ ಮಾಡಿದ್ರೆ ಪರಿಶುದ್ಧಗೊಳಿಸಿದ್ರು. ಏನಕ್ಕೆ? ನಮ್ಮ ಜೀವಿತನ ಯಾರು ಕೊಡ್ಬೇಕು? ಎಂತ ಬಲಿ ಇರ್ಬೇಕು ಅದು? ಸಜೀವ ಯಜ್ಞ, ಪರಿಶುದ್ಧವಾಗಿರೋಂಥ ಯಜ್ಞವಾಗಿರ್ಬೇಕು. ಅದ್ರ ಹಂಗಾರೆ ಪಾಪ ಮಾಡಕ್ಕಾಯ್ತದ? ಹಂಗಾರೆ ಪಾಪ ಮಾಡಂಗಿಲ್ಲ ಫಸ್ಟ್ ಆಫ್ ಆಲ್ ಅಲ್ವರ. ಅದು ಮಾಡಕ್ ನಮ್ಗೆ ಅಧಿಕಾರನೇ ಇಲ್ಲ. ಹಂಗಾರೆ ಪಾಪ ಮಾಡೋದು ಬಿಟ್ಬಿಡ್ತೀನಿ ಅಂತಂದ್ರೆ ನಾವೇನೋ ದೇವ್ರಿಗೆ ತ್ಯಾಗ ಮಾಡ್ದಂಗ ಇಲ್ಲ ರೀ. ತ್ಯಾಗ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಹಕ್ಕು, ನಮ್ಮ ಅಧಿಕಾರ ರೀ ಅದು ಅದರ. ಅದನ್ನ ನಾವು ಬಿಟ್ಕೊಡೋದೇನ್ರಿ, ಅದನ್ನ ತ್ಯಾಗ ಅಂತ ಹೇಳ್ತಾರೆ. ಯಾವ ವಿಚಾರನ ಮಾಡಬಾರ್ದೋ ಅದನ್ನ ಮಾಡ್ದಿರ ಇದ್ಬಿಟ್ರೆ ಅದನ್ನ ತ್ಯಾಗ ಅಂತ ದಯವಿಟ್ಟು ಯಾವತ್ತೇನ್ ಮಾಡೋದಿಲ್ಲ, ಹೇಳೋದಿಲ್ಲ ಅಲ್ವರ. ಆದಮ್ಗೆ ಪಾಪ ಮಾಡಂತ ಹೇಳಿದ್ರ? ಪಾಪ ಮಾಡಕ್ ಒಬ್ಬ ಮನುಷ್ಯಂಗೆ ಏನಿಲ್ಲ ಅಧಿಕಾರ ಇಲ್ಲ ರೀ ಅದರ. ಲೋಕ ಬಿಟ್ರೆ ಅಂತೀನಿ, ಸತ್ಯಕ್ಕೆ ಕರೆದಿರೋ ಒಬ್ಬರು ಮನುಷ್ಯಂಗೆ ಏನಿಲ್ಲ ಅಧಿಕಾರ ಇಲ್ಲ. ಅದನ್ನ ಬಿಡೋದು ನಾವು ದೇವ್ರಿಗೆ ಏನೋ ದೊಡ್ಡ ಸ್ಯಾಕ್ರಿಫೈಸ್ ಮಾಡ್ತೀರಿ ಅಂತ ಅಲ್ವೇ ಇಲ್ಲ ರೀ. ಫಸ್ಟ್ ಆಫ್ ಆಲ್ ಅದ್ ಮಾಡಂಗೆ ಏನಿಲ್ಲ ಇಲ್ಲ. ಅದು ಬಿಟ್ಟಿ, ಪಾಪ ಮಾಡೋದನ್ನ ಬಿಟ್ಟಿ ಇನ್ನು ಅಡಿಷನಲ್ ಆಗಿ ದೇವ್ರಿಗೆ ಏನೋ ಮಾಡ್ತೀರಿ ಅಂತಂದ್ರೆ ಅದು ಏನ್ರಿ ಸ್ಯಾಕ್ರಿಫೈಸ್, ಅದು ತ್ಯಾಗ. ಅದಕ್ಕೆ ತ್ಯಾಗಕ್ಕೂ ಪಾಪ ಮಾಡೋದ್ ಬಿಡೋದಕ್ಕೂ ವ್ಯತ್ಯಾಸ ಏನಾಗಿದೆ ಇದೆ. ಇವತ್ತೆಲ್ಲ ಕ್ರೈಸ್ತ ಸಮುದಾಯದಲ್ಲಿ ಏನ್ ತಿಳ್ಕೊಂಡ್ಬಿಟ್ಟಾರೆ, ಅಯ್ಯೋ ನಮ್ ಪಾಪ ಮಾಡೋದ್ ಬಿಟ್ಬಿಟ್ರೆ ಏನಾಗ್ಬಿಡ್ತದೆ, ನಾನು ದೇವ್ರ ಮುಂದೆ ಏನಾಗ್ಬಿಡ್ತೀನಿ, ನೀತಿವಂತ ಹಂಗ ಸಂಪಾದನೆ ಮಾಡಕೈತದ ನೀತಿವಂತಿಕೆನ. ಟಿವಿ ನೋಡೋದ್ ಬಿಟ್ಬಿಟ್ಟು, ಸಿನಿಮಾ ನೋಡೋದ್ ಬಿಟ್ಬಿಟ್ಟು ಅಲ್ವರ, ಲೈಫಲ್ಲಿ ಎಂಜಾಯ್ ಮಾಡೋದ್ ಬಿಟ್ಬಿಟ್ಟು ದೇವ್ರಿಗೆ ನೀತಿವಂತರಾಗಿ ಬಿಟ್ರೆ ನಾನು ಸಂಪಾದನೆ ಮಾಡಕೈತೆ ನೀತಿವಂತನ. ನಾ ಮಾಡ್ಕೊಂತಾರದು ಅದಲ್ಲ ಅಲ್ವರ. ದೇವ್ರದನ್ನ ಮಾಡ್ಬೇಡ ಅಂತ ಹೇಳ್ಬಿಟ್ಟವ್ರೆ. ಅದನ್ನ ಮಾಡಿದ್ರೆ ಬಿಟ್ಬಿಡ್ತೀನಿ ಅಂತಂದ್ರೆ ನಾನು ದೇವ್ರಿಗೆ ಏನಾರೋ ಮಾಡ್ದಂಗ ಅಂದ್ರೆ ಇಲ್ಲ ರೀ.
ಅಲ್ವಾ? ಅದಕ್ಕೆ ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಅಂದ್ರೆ ಪಾಪ ಮಾಡೋಂಥದ್ದು ಬಿಡೋದಂತೂ ಅಲ್ವೇ ಅಲ್ಲ. ನೋಡಿ, ಲೋಕದಲ್ಲಿ ನಾವು ಸಂತೋಷವಾಗಿರೋ ತಪ್ಪಿಲ್ಲ ರೀ, ಅದರ. ಆದ್ರೆ ಇದನ್ನ ದೇವ್ರಿಗೋಸ್ಕರ ಏನ್ ಮಾಡ್ಬೇಕು ನಾವು, ಕೆಲವೊಂದು ಸ್ಯಾಕ್ರಿಫೈಸ್ ಮಾಡೋದು. ಉದಾಹರಣೆ ನೋಡ್ಬೇಕಾದ್ರೆ ಇವಾಗ ನೋಡಪ್ಪ, ಇವಾಗ ನಾವು ಹೊಟ್ಟೆ ತುಂಬಾ ಚೆನ್ನಾಗಿ ಲಕ್ಸುರಿಯಸ್ ಆಗಿ ತಿಂದಿ ಗ್ರ್ಯಾಂಡ್ ಆಗಿ ಸೂಪರ್ ಆಗಿ ಇರೋದ್ ತಪ್ಪಿದ್ಯಾ? ಒಬ್ಬ ಮನುಷ್ಯನ ದೃಷ್ಟಿಯಲ್ಲಿ ನೋಡಿ ಅಂತೀನಿ, ಇದು ರಾಂಗಾ? ಇಲ್ಲ. ಆದಾಮ್ಗೆ ಏನಂತಂದ್ರು, ಭೂಲೋಕದಲ್ಲಿ ದೊರೆತನ ಮಾಡೋ, ಅದರ ಭೂಲೋಕನ ವಶಪಡಿಸ್ಕೋ, ನೀನೇನ್ ಮಾಡು, ಸಂತಾನ ಅಭಿವೃದ್ಧಿ ಮಾಡೋ, ಚೆನ್ನಾಗಿರೋ ಅಂತಂದ್ರೆ ಭೂಲೋಕದಲ್ಲಿ ದೊರೆತನ ಮಾಡೋ ಅಂತಂದ್ರೆ. ಅದರ ಇವಾಗ ಈ ತರ ಒಂದು ಒಳ್ಳೆ ಏನಂದ್ರೆ ವರ್ಡ್ಲಿ ಲೈಫ್, ಪಾಪ ಮಾಡಲ್ಲ, ಕೆಟ್ಟದ್ ಮಾಡಲ್ಲ, ಒಬ್ರಿಗೆ ಯಾರೋ ದ್ರೋಹ ಮಾಡೋದಿಲ್ಲ, ಕೆಟ್ಟ ಮಾತು ಮಾತಾಡಲ್ಲ, ಕೆಟ್ಟ ಕೆಲಸಗಳನ್ನ ನೋಡಲ್ಲ, ಕೆಟ್ಟ ಕೆಲಸಗಳನ್ನ ಮಾಡೋದಿಲ್ಲ. ಲೋಕದಲ್ಲಿ ಚೆನ್ನಾಗಿರೋದು ರಾಂಗ ಅಂದ್ರೆ ರಾಂಗ್ ಇಲ್ಲ ರೀ, ಇದು ಮನುಷ್ಯನ ದೃಷ್ಟಿಯಲ್ಲಿ ರೈಟ್. ಅದೇ ಕಾನ್ಸಿಕ್ರೇಷನ್ ಮಾಡಿರೋನು ಇಷ್ಟಕ್ ಮಾತ್ರ ಇದ್ರೆ ಅವನ್ ಕಾನ್ಸಿಕ್ರೇಷನೇ ಅಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಮ್ಯಾಥ್ಯೂ 5:20 ಓದಿ ಅಂತೀನಿ. ಮ್ಯಾಥ್ಯೂ 5:20. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತಲೂ ಹಾ. ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ. ನಮ್ಮ ನೀತಿ ಫರಿಸೇರ ಸದಸ್ಯರ ನೀತಿಗಿಂತ ಹೆಚ್ಚಾಗ್ದಿರ ಇದ್ರೆ ಪರಲೋಕ ರಾಜ್ಯ ಸೇರೋದಕ್ಕೆ ಸಾಧ್ಯ ಇಲ್ಲ. ಏನೋ ನೀತಿ ಹೆಚ್ಚಾಗ್ಬೇಕು ಅಂದ್ರೆ ಫರಿಸೇರ ಸದಸ್ಯರು ಹಿಂಗೆ ಮಾಡ್ತಾ ಇದ್ರು, ಸ್ಟ್ರಿಕ್ಟ್ ಆಗಿ ಲಾನ್ ಏನ್ ಮಾಡ್ತಾ ಇದ್ರು, ಫಾಲೋ ಮಾಡ್ತಾ ಇದ್ರು. 10% ಹಾಕ್ಬೇಕಾ, ಕೊಟ್ಬಿಡ್ತೀನಪ್ಪ. ನೀನ್ ಪ್ರೇಯರ್ ಮಾಡ್ಬೇಕಾ, ಮಾಡ್ಬಿಡ್ತೀನಿ. 3 ಸತಿ ಮಾಡ್ಬೇಕಾ, 4 ಸತಿ ಮಾಡ್ತೀನಿ ತಗೋ. ಅದರ ಉಪವಾಸ ಮಾಡ್ಬೇಕಾ, ಸರಿ ಮಾಡ್ತೀನಿ. ಅದರ ಎಲ್ಲರಿಗೂ ಕಾಣೋ ರೀತಿಲಿ ಮಾಡ್ತೀನಿ. ಇದೆಲ್ಲ ಮಾಡ್ತಾ ಇದ್ರು. ವೆರಿ ಗುಡ್. ಏನ್ ಪ್ರಯೋಜನ ಆಯ್ತು? ಇದು ದೇವ ದೃಷ್ಟಿಯಲ್ಲಿ ನೀತಿವಂತರಿಗೆ ಆದ್ರ ಅಂದ್ರೆ ಇಲ್ಲ ರೀ. ಅದಕ್ಕೆ ಹೇಳ್ತಾರೆ, ಅವರ ನೀತಿವಂತಿಕೆಗಿಂತ ನಮ್ಮ ನೀತಿವಂತಿಕೆ ಹೆಂಗಿರ್ಬೇಕಂತೆ. ಅವ್ರು ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಫಾಲೋ ಅಪ್ ಮಾಡ್ತಾ ಇದ್ರು. ನಾವು ಕಾಟಾಚಾರಕ್ಕೆ ಮಾಡಂಗ್ ಇರ್ಬಾರ್ದ್ರಿ. ಏನಾಗಿರ್ಬೇಕು, ಇನ್ನೊಂದು ಎಕ್ಸ್ಟ್ರಾ ಏನಾಗಿರ್ಬೇಕು ಇರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಮತ್ತೇದಲ್ಲಿ, ಯಾರೋ ಒಬ್ರು ನಿಮ್ನ ಬಲವಂತ ಮಾಡಿ 1 ಮೈಲ್ ನಡಿ ಅಂತಂದ್ರೆ ನೀವೇನ್ ಮಾಡಂತ ಹೇಳ್ತಾರೆ, 2 ಮೈಲ್ ನಡಿ ಅಂತ ಹೇಳ್ತಾರೆ. ಏನಿದು? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ರೋಮನ್ಸ್ ಅಲ್ಲಿ ಒಂದು ರೂಲ್ಸ್ ಇತ್ತು. ಒಬ್ಬ ರೋಮನ್ ಸಿಟಿಸನ್ ಯಹೂದ್ಯರನ್ನ ಕಡ್ಡಾಯವಾಗಿ ಬಲವಂತ ಮಾಡಿ ಏನ್ರಿ ಅವನ ಜೊತೆಗೆ 1 ಮೈಲ್ ವರ್ಗು ನಡಿಬೇಕು ಅಂತಂದ್ಬಿಟ್ಟು ಫೋರ್ಸ್ ಮಾಡಕ್ ಏನಿತ್ತು ಅವ್ನಿಗೆ ರೈಟ್ಸ್ ಇತ್ತು. ಯಾಕಂದ್ರೆ ರೋಮನ್ಸ್ ಅಂದ್ಬಿಟ್ಟು ಎಂಪರರ್ಗಳು, ಇಸ್ರೇಲ್ಗಳೆಲ್ಲರೂ ಅವ್ರಿಗೆ ದಾಸ ತರ ಏನಾಗಿದ್ರು, ಇದ್ರು ಸ್ಲೇವ್ಸ್ ತರ. ರೋಮನ್ಸ್ ಒಂದು ಬ್ಯಾಗೇಜ್ ಎತ್ಕೊಂಡು ಹೋಗ್ಬೇಕು, ತೂಕ ಇದೆ, ಹಂಗೆ ಎತ್ಕೊಳಕ್ಕಾಗಲ್ಲ. ಯಹೂದ್ಯ ಬಾಯ್ಲಿ ಅಂತಂದ್ರೆ ಅವ್ನು ಏನ್ ಮಾಡ್ಬೇಕು, ಅವ್ನ ಎಲ್ಲಾ ಕೆಲಸ ಬಿಟ್ಬಿಟ್ಟು ಏನ್ ಮಾಡ್ಬೇಕು, ಅವ್ನ ಲಗೇಜ್ನ ಎತ್ಕೊಂಡು ಹೋಗ್ಬೇಕು. ಎಲ್ಲಿವರೆಗೂ ಹೋಗ್ಬೇಕು? ಮಿನಿಮಮ್ ಕನಿಷ್ಠ 1 ಮೈಲ್ವರೆಗೂ ಹೋಗ್ಬೇಕು. ಅದ್ರ ನಂತರ ಹೋಗ್ಬೇಕು ಅಂತ ಅವಶ್ಯಕತೆ ಏನಿಲ್ಲ, ಅವ್ನ ಬ್ಯಾಗ್ ಬಿಟ್ಬಿಟ್ಟು ಹೋಯ್ತಾ ಇರ್ಬೋದು. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇದೆಯಾ, ಯೇಸು ಕ್ರಿಸ್ತನ ಶಿಲ್ಬೆ ಎತ್ಕೊಂಡು ಹೋಗ್ಬೇಕಾದ್ರೆ ಯಾರನ್ನ ಕರೀತಾರೆ? ಅವ್ರೇನು ಸುಮ್ಮನೆ ಏನೋ ಬಂದ್ಬಿಡ್ತಾ, ಅವ್ರಿಗೆ ಸಂಬಂಧನ, ಏನೋ ಎಮೋಷನ್ ಏನೂ ಇಲ್ಲ. ರೋಮನ್ಸ್ ಹೇಳಿದ್ಮೇಲೆ ಮಾಡ್ಲೇಬೇಕು ಅಲ್ವರ, ಇಲ್ಲ ಬಿಡ್ತಾ ಇರಲ್ಲ ಅವರು. ದಟ್ ವಾಸ್ ದ ರೂಲ್. ಯೇಸು ಕ್ರಿಸ್ತ ಹೇಳ್ತಾರೆ, ಜಸ್ಟ್ ನೀವು ಸುಮ್ಮನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು 1 ಮೈಲ್ವರೆಗೂ ಏನ್ ಮಾಡ್ಬಿಡಿ, ನೀವು ಮಾಡ್ಬೇಡಿ. ಇನ್ನೊಂದು ಎಕ್ಸ್ಟ್ರಾ ಮೈಲ್ ಏನ್ ಮಾಡಿ ಎಕ್ಸ್ಟ್ರಾ ಮೈಲ್ ಮಾಡಿದಾಗ ಹಿಂಗಿದೆ ರೂಲ್ಸ್ ಪ್ರಕಾರ. ಇನ್ನ ಎಕ್ಸ್ಟ್ರಾ 1 ಮಾಡಿದ್ರೆ ದಟ್ ಈಸ್ ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ದಂಗೆ ಅಂತಂದ್ಬಿಟ್ಟು ಅಲ್ವರ. ಇದು ಕಾನ್ಸಿಕ್ರೇಷನ್. ಅದಕ್ಕೆ ನೋಡ್ಬೇಕಾದ್ರೆ ಫರಿಸೇರ ಸದಸ್ಯರ ನೀತಿಗಿಂತ ನಿಮ್ಮ ನೀತಿ ಅಂದ್ರೆ ನಿಮ್ಮ ಕಾರ್ಯಗಳು, ನೀತಿ ಕೆಲಸಗಳೆಲ್ಲ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗದಿರ ಇದ್ರೆ ನೀವು ಏನಾಗೋದಿಕ್ ಸಾಧ್ಯ ಇಲ್ಲ, ಅದರ ಪರಲೋಕ ರಾಜ್ಯ ಸೇರೋದಕ್ಕೆ ಸಾಧ್ಯ ಇಲ್ಲ ಅಲ್ವರ. ನೋಡಿ, ಇವಾಗ ನಾವೆಲ್ಲ ಟ್ರಾವೆಲ್ ಮಾಡ್ತೀರಪ್ಪ. ಇವಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್, ಇನ್ನೊಂದು ಸ್ಯಾಕ್ರಿಫೈಸ್ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಇವಾಗ ನಾವು ತ್ಯಾಗ ಅಂತಂದ್ರೆ ನಾವೆಲ್ಲ ಟ್ರಾವೆಲ್ ಮಾಡ್ತೀರಿ. ನಮ್ಗೆ ಟ್ರಾವೆಲ್ ಮಾಡೋಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇದೆ ಅಲ್ವರ. ಸಾಮಾನ್ಯವಾಗಿ ನಾವು ಚೂಸ್ ಮಾಡೋಂಥ ಆಪ್ಷನ್ ಯಾವುದು ಅಂದ್ರೆ, ನಮ್ಗೆ ಯಾವ್ದು ತುಂಬಾ ಕಂಫರ್ಟಬಲ್ ಆಗಿರ್ತಾರೋ, ನಮ್ಗೆ ಯಾವ್ದು ತುಂಬಾ ಲಕ್ಸುರಿಯಸ್ ಆಗಿರ್ತಾರೋ ಅದೇನ್ ಮಾಡ್ತೀವಿ ನಾವು ಚೂಸ್ ಮಾಡ್ತೀವಿ ಅದರ. ಇವಾಗ ಇಲ್ಲಿಂದ ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕು ಅಂದ್ರೆ ನಮ್ಗೆ ಫ್ಲೈಟಲ್ಲಿ ಹೋಗ್ಬೋದು, ಅದರ ಶತಾಬ್ದಿ ಎಕ್ಸ್ಪ್ರೆಸ್ ಅಲ್ಲಿ ಏನ್ ಮಾಡ್ಬೋದು, ಹೋಗ್ಬೋದು. ಮಾಮೂಲಿ ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಕೂಡ ಏನಾಗ್ಬೋದು, ಹೋಗ್ಬೋದು ಅಲ್ವರ. ಎಲ್ಲರಿಗೂ ಬೇರೆ ಬೇರೆ ಸ್ಲ್ಯಾಬ್ಸ್ ಏನಾಗಿದೆ, ರೇಟ್ ಇದೆ ಅಲ್ವರ. 10,000 ರೂಪಾಯಿ, ಅದರ 2,000 ರೂಪಾಯಿ, ಅದರ ಬಸ್ಸಲ್ಲಿ ಹೋಗ್ಬೇಕಂದ್ರೆ 1,000 ರೂಪಾಯಿಗೆ ಆಯ್ತದೆ. ಇನ್ನು ಟ್ರೈನಲ್ಲಿ, ಲೋಕಲ್ ಟ್ರೈನಲ್ಲಿ ಹೋಯ್ತಿ ಅಂದ್ರೆ ಮಾಮೂಲಿ ಬುಕ್ ಮಾಡ್ಕೊಂಡು 300 ರೂಪಾಯಿ ಕೂಡ ಏನ್ ಮಾಡ್ಬೋದು, ಅಲ್ಲಿ ಹೋಗ್ಬೋದು ಅದರ. ಸರಿ, ಇವಾಗ ಒಬ್ಬ ಲೋಕದಲ್ಲಿರೋ ಮನುಷ್ಯ ಆದ್ರೆ ಅವ್ನು ಯಾವ್ದಲ್ಲಿ ಹೋಗ್ತಾನೆ? ಅವ್ನಿಗೆಲ್ಲ ಸೌಕರ್ಯ ಐತೆ, ಎಲ್ಲ ಆಶೀರ್ವಾದ ಇದೆ, ಅವ್ನು ಯಾರು ಚೂಸ್ ಮಾಡ್ತಾನೆ? ಅವ್ನು ಫ್ಲೈಟಲ್ಲಿ ಹೋಗ್ತಾನೆ. ನಮ್ಗೇನ ಬೇರೆ ಹೋಗೋಣ, ಇಷ್ಟೊಂದು ಐತೆ, ಏನೋ 10,000 ರೂಪಾಯಿ ಹೋದ್ರೆ ನಡಿಯಪ್ಪ ಅಂತಂದ್ಬಿಟ್ಟು ಅದರ. ಅರೆ ಕಾನ್ಸಿಕ್ರೇಟೆಡ್ ಅವ್ನು ಏನ್ ಥಿಂಕ್ ಮಾಡ್ತಾನೆ? ಕಾನ್ಸಿಕ್ರೇಟೆಡ್ ಆಗಿರೋನು ಯಾಕಪ್ಪ ಅದಕ್ಕೆ 10,000 ರೂಪಾಯಿ ಖರ್ಚು ಮಾಡ್ಬೇಕು, ಅದಕ್ಕಿಂತ 1,000 ರೂಪಾಯಿನಲ್ಲಿ ಹೋಗೋಂಥ ವಿಧಾನ ಇದೆಯಾ, ಅದನ್ನ ಚೂಸ್ ಮಾಡ್ಕೊಂಡು ಇನ್ ಮಿಕ್ಕಿದ 9,000 ನಾವೇನ್ ಮಾಡೋಣ, ದೇವ್ರಿಗೋಸ್ಕರ ಎತ್ತಿಡೋಣ, ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಕ್ಕೆ ನಾವು ಎತ್ತಿಡೋಣ ಅಂತ ಹೇಳ್ತಾರೆ. ಅದು ಏನ್ರಿ, ಅದು ತ್ಯಾಗ, ಅದು ಸ್ಯಾಕ್ರಿಫೈಸ್. ಇದೇ ಹೇಳೋದು ದಿನನಿತ್ಯ ಏನ್ ಮಾಡಬೇಕು, ಇದನ್ನ ಮಾಡೋರಾಗಿರ್ಬೇಕು. ಅದಕ್ಕೆ ಹೇಳೋದು ಸಜೀವ
ಯಜ್ಞ. ಯೇಸು ಕ್ರಿಸ್ತು ಇದನ್ನೇ ಇನ್ನೊಂದ್ ಕಡೆ ಇನ್ನೊಂದು ಮಾತು ಹೇಳ್ತಾರೆ. ಇಲ್ಲಿ ಮ್ಯಾಥ್ಯೂ ಅಲ್ಲಿ ಹೇಳ್ತಾರೆ ನೋಡಿ, ಒಂದ್ ನಿಮಿಷ ಅಂತೀನಿ. ಮ್ಯಾಥ್ಯೂ 10th ಚಾಪ್ಟರ್ ಇರ್ಬೇಕು, ಒಂದ್ ನಿಮಿಷ. ಡೈಲಿ ಕ್ರಾಸ್ ಇಟ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ನೋಡಿ ಯೇಸು ಕ್ರಿಸ್ತು. ನೋಡಿ ಯಾರಿಗಾರ ಗೊತ್ತಿದ್ಯಾ? 10:38 ಹೋದ್ರಿ. ಮತ್ತಾಯ 10:38. ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಅದಲ್ಲ, ಡೈಲಿ ಅಂತ ಬರ್ತಾ ಹೊಡಿತೀನಿ. ದಿನಾಲು ಅಂತ ಬರ್ತಾ ಹೊಡಿತೀರಿ. ಇಲ್ಲ ಇಲ್ಲ ಇಲ್ಲ, ಒಂದ್ ನಿಮಿಷ ಐತೆ, ಬೇರೆ ವಾಕ್ಯ ಐತೆ. ಹಾ ಹೋದ್ರಿ, ಎಲ್ಲಿ ಬರ್ತಾರೆ ನೋಡಿ. ಓಕೆ, ಲೂಕ್ 9:23, ಸಾರಿ, ಲೂಕ್ 9:23 ನೋಡಿ. ಹಾ ಕರೆಕ್ಟ್. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಏನ್ ಮಾಡ್ಬೇಕಂತ ಇದು? ದಿನಾಲು ಈ ಕೆಲಸ ಏನ್ ಮಾಡ್ಬೇಕು? ಹೆಂಗಿರ್ಬೇಕು? ಎವ್ರಿ ಡೇ ಹ್ಯಾಬಿಟ್ ಆಗಿರ್ಬೇಕ್ರಿ ಅಲ್ವರ. ಇವಾಗ ನಾ ಬೆಳಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡ್ತೀರಾ ಇಲ್ವಾ? ಊಟ ಮಾಡ್ತೀರಾ ಇಲ್ವಾ? ರಾತ್ರಿಗೆ ಊಟ ಮಾಡ್ಕೊಂಡ್ ಮಲ್ಕೊಂತೀರಿಲ್ವಾ? ಯಾಕೆ? ಹ್ಯಾಬಿಟ್ ಆಗ್ಬಿಡೈತೆ. ಅದ್ರ ಹ್ಯಾಬಿಟ್ ಆಗ್ಬಿಡಿರೋದ್ರಿಂದ ಈ ರೂಢಿನ ಯಾರು ತಪ್ಪಿಸ್ಬಿಡಿ ನಮ್ಗೆ ಇಲ್ಲ. ಇದೇ ರೀತಿ ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋದು ನಮ್ಗೆ ಏನಾಗಿರ್ಬೇಕು? ಹ್ಯಾಬಿಟ್ ಆಗಿರ್ಬೇಕು. ಹ್ಯಾಬಿಟ್ ಆಗ್ಬಿಟ್ಟೆ ಅಂತಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡೋದು ಹ್ಯಾಬಿಟ್ ಆಗ್ಬಿಟ್ರೆ ಅದೊಂದು ದೊಡ್ಡದು ಏನಂತ ನಮ್ಗೆ ಒಂದು ಭಾರ ಅಂತಂದ್ಬಿಟ್ಟೆ ಅನ್ಸೋದಿಲ್ಲ ಅಲ್ವರ. ಸೊ ಈ ರೀತಿ ಯಾವಾಗ ನಾವು ಸ್ಟೆಪ್ಸ್ ತಗೊಂತಿರೋ ಇದನ್ನೇ ಕಾನ್ಸಂಟ್ರೇಷನ್ ಅಂತ ಹೇಳಿ, ಅವಾಗ ದೇವ್ರು ನಮ್ಗೆ ಏನ್ ಮಾಡೋದು? ಹೋಲಿ ಸ್ಪಿರಿಟ್ ಅಂತ ನಮ್ಗೆ ಏನ್ ಮಾಡೋದು? ಕರೆಕ್ಟ್. ಫಸ್ಟ್ ಕಾನ್ಸಂಟ್ರೇಷನ್ ಮಾಡ್ಬೇಕ್ರೆ ಹೋಲಿ ಸ್ಪಿರಿಟ್ ನ ಒಂದು ಸಾಂಪಲ್ ಆಗಿ ಏನ್ ಮಾಡ್ತಾರೆ ನಮ್ಗೆ ದೇವ್ರ? ಅಲ್ಲ, ಒಂದು ಚಿಕ್ಕ ಗಾತ್ರದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಕೊಟ್ಟಿರ್ತಾರೆ ಅಲ್ವರ. ಇವಾಗ ಅದನ್ನೇನ್ ಮಾಡ್ಬೇಕು? ನಾವು ದಿನ ಈ ತರ ದೇವ್ರಿಗೆ ತ್ಯಾಗ ಮಾಡ್ತಾ ಮಾಡ್ತಾ ಏನ್ ಮಾಡ್ಬೇಕು? ನಾವು ಅದನ್ನ ಬೆಳೆಸ್ಕೊಬೇಕು. ಬೈಬಲ್ ಹೇಳ್ತಾರೆ ಪವಿತ್ರ ಆತ್ಮದಿಂದ ಬರಿತವರಾಗಿರಿ ಅಂತ ಹೇಳ್ತಾರೆ ಅದರ. ಪವಿತ್ರ ಆತ್ಮ ಹೆಂಗ್ ಬರಿತವರಾಗಿರೋದು? ಎಲ್ಲರೂ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಸಿಗ್ತಾರೆ, ತುಂಬಿಸ್ಕೊಳಕ್ ಆಯ್ತದ? ನಾವೇನ್ ಮಾಡ್ಬೇಕು? ಅದನ್ನ ದಿನ ಏನ್ ಮಾಡ್ಬೇಕು? ನಾವು ತ್ಯಾಗ ಮಾಡ್ತಾ ಹೋಗ್ಬೇಕು. ಎಷ್ಟು ಲೌಕಿಕ ಕೆಲಸಗಳನ್ನ ಬಿಡ್ತಿರೋ ಅಷ್ಟೇ ಪವಿತ್ರಾತ್ಮ ದೇವ್ರು ನಮ್ಗೆ ಏನ್ ಮಾಡ್ತಾರೆ? ನಮಗ್ ಕೊಡ್ತಾರೆ ಅಲ್ವರ. ಇವಾಗ ನಮ್ಮಲ್ಲಿ ಪವಿತ್ರಾತ್ಮ ಅಧಿಕವಾಗಿ ಬಂದವಾಗ ಈ ನಮ್ಮಲ್ಲಿರೋಂಥ ಲೋಕದಾತ್ಮ ಏನಾಗ್ತಾರೆ? ಅಲ್ಲಿ ಕಮ್ಮಿ ಆಯ್ತಾ ಇದೆ ಅಲ್ವರ. ಲೋಕದಾತ್ಮ ಕಮ್ಮಿ ಆಗಿಲ್ಲ ಅಂದ್ರೆ ಪವಿತ್ರಾತ್ಮ ಏನಾಗಲ್ಲ? ಜಾಸ್ತಿ ಆಗಲ್ಲ. ಅವಾಗ ಎರಡಿಗೂ ಸೆಟ್ ಆಯ್ತದ? ಸೆಟ್ ಆಯ್ತದ? ಸೆಟ್ ಆಗಲ್ಲ. ಓದಿಂತೀನಿ ಇಲ್ಲಿ 2 ಕೊರಿಂಥ 4:7. 2 ಕೊರಿಂಥ 4ನೇ ಅಧ್ಯಾಯ 7ನೇ ವಾಕ್ಯ. ಓದಿ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. ಇದೆಲ್ಲಿಟ್ಟರಂತೆ ದೇವರು? ಮಣ್ಣಿನ ಘಟಕದಲ್ಲಿ ಪವಿತ್ರ ಆತ್ಮ ಇಟ್ಟರಂತೆ. ಮನುಷ್ಯರು ನಾವು ಮಣ್ಣು, ಇದ್ರೊಳಗೆ ದೇವ್ರೇ ಮಾಡ್ರೆ ತನ್ನ ಒಂದು ಟ್ರೆಷರ್ ನ ಇಟ್ಟವ್ರೆ, ಪವಿತ್ರ ಆತ್ಮನ. ಕರೆಕ್ಟಾ? ನೋಡಿ ಇದು ಹೆಂಗಿದೆ ಅಂತೆ. ಗಲಾತ್ಯರ 5ನೇ ಅಧ್ಯಾಯ 17ನೇ ವಾಕ್ಯ ಓದಿಂತೀನಿ. ಯಾಕೆಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ನೋಡ್ರ, ಗಲಾತ್ಯರ 5:17 ಶರೀರ ಭಾವವು ಅಭಿಲಾಷಿಸುವುದು ಏನಾಗಿದೆ? ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಆತ್ಮವು ಅಭಿಲಾಷಿಸುವುದು ಶರೀರ ಭಾವಕ್ಕೆ ಏನಾಗಿದೆ? ಇವಾಗ ವಿರುದ್ಧವಾಗಿದೆ. ಆಮೇಲೆ ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಒಂದಕ್ಕೊಂದು ಏನಾಗ್ತದೆ? ಇವಾಗ ಹೋರಾಡ್ತಾರೆ. ನಾವ್ ಏನ್ ಮಾಡ್ಬೇಕು ಅಂತಿದಿರೋ ಇಚ್ಛಿಸೋದಿಕ್ಕೆ ಇದು ಬಿಡೋದಿಲ್ಲ. ಅವಾಗ ಏನಾಗ್ತದೆ? ನಮ್ಮಲ್ಲಿ ತುಂಬಾ ಫೈಟಿಂಗ್ಸ್ ಏನ್ ಮಾಡ್ತಾರೆ ನಡೀತಾರೆ ಅಲ್ವರ. ಸರಿ, ಇವಾಗ ಫೈಟಿಂಗ್ಸ್ ಏನ್ ಮಾಡ್ಬೇಕು? ನಾವು ಇವಾಗ ಇದನ್ನ ಜಯಿಸೋದಿಕ್ಕೆ ಏನ್ ಮಾಡ್ಬೇಕು? ನಾವು ಪ್ರಯತ್ನ ಮಾಡ್ಬೇಕು. ಸರಿ, ಇವಾಗ ನಾವು ಪ್ರಯತ್ನ ಮಾಡಿದಾಗೆಲ್ಲ ಪಾಸ್ ಆಗ್ತೀರಾ, ಫೇಲ್ ಆಗ್ತೀರಾ? ಜಾಸ್ತಿ ಫೇಲ್ ಆಗ್ತೀರಾ, ಜಾಸ್ತಿ ಪಾಸ್ ಆಗ್ತೀರಾ? ಜಾಸ್ತಿ ಫೇಲ್ ಆಗೋದೇ ಜಾಸ್ತಿ ಅಲ್ವರ. ಪಾಸ್ ಆಗೋದೆಲ್ಲ ಏನ್ರಿ ತುಂಬಾ ತುಂಬಾ ಕಮ್ಮಿನೇ ಅಲ್ವರ. ಸೊ ಆ ಟೈಮಲ್ಲಿ ದೇವ್ರು ನಮ್ಮನ್ನ ಹೇಗ್ ನೋಡ್ತಾರೆ? ಕರೆಕ್ಟಾ? ದೇವ್ರು ನಮ್ಮನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂತಂದ್ರೆ, ದೇವ್ರು ನಮ್ಮನ್ನ ಕಾರ್ಯಗಳನ್ನ ಏನ್ ಮಾಡಕ್ ಹೋಗಲ್ಲ, ನೋಡಕ್ ಹೋಗಲ್ಲ.
ಆದ್ರೆ ನಮ್ಮ ಹೃದಯದ ಒಂದು ಭಾವನೆಗಳು, ನಾವು ಮನಸ್ಸಲ್ಲಿ ಅಂತ ಯೋಚನೆ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ನೋಡ್ತಾರೆ. ಅದರ ದೇವ್ರು ಪಾಪ ಮಾಡ್ಬಿಟ್ಟೆ ಅಂತ ನೋಡಲ್ಲ ರೀ. ಪಾಪ ಮಾಡಿದೆಲ್ಲ ಏನಕ್ಕೆ ಮಾಡಿದೆ, ಯಾವ ಕಾರಣದಿಂದ ಮಾಡಿದೆ ಅಂತ ಏನ್ ಮಾಡ್ತಾರೆ ದೇವ್ರು ನಮ್ಮನ್ನ ನೋಡ್ತಾರೆ ಹೊರತು ಮಾಡ್ಬಿಟ್ಟೆಲ್ಲ ಅಂತ ನಮ್ನ ಏನ್ ಮಾಡಕ್ ಹೋಗಲ್ಲ, ನಮ್ಮನ್ನ ಬ್ಲೇಮ್ ಮಾಡಕ್ ಹೋಗಲ್ಲ. ಅದರ ದೇವ್ರು ಚೆನ್ನಾಗ್ ಗೊತ್ತು ನಮ್ಮ ಮಾಂಸದಲ್ಲಿ ಇರೋದ್ರಿಂದ, ಬಲಹೀನವಾಗಿರೋಂಥ ಪಾತ್ರ ಇರೋದ್ರಿಂದ ನಾ ಖಂಡಿತವಾಗಿ ಏನ್ ಮಾಡ್ತೀರಿ, ಮಾಡೇ ಮಾಡ್ತೀವಿ ಅಂತ ಯಾರಿಗೆ ಚೆನ್ನಾಗ್ ಗೊತ್ತು, ದೇವ್ರಿಗೆ ಗೊತ್ತು. ಆದ್ರೆ ಇದ್ರಲ್ಲಿ ಫೈಟ್ ಮಾಡಿ ಹೊರಗಡೆ ಬರ್ತಾರೆ ಗೊತ್ತಾ, ಅದನ್ನ ದೇವ್ರು ಏನ್ ಮಾಡ್ತಾರೆ ತುಂಬಾ ಅಲ್ಲ ಮಿಸ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ ಅಂತೀನಿ, ಹೆಂಗಪ್ಪ ಅಂತಂದ್ರೆ ಇವಾಗ ಲೋಕದಲ್ಲಿ ಏನ್ರಿ ಯಾರೋ ಒಬ್ರು ಮರ್ಡರ್ ಮಾಡ್ಬಿಟ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಮರ್ಡರ್ ಆಗ್ಬಿಟ್ಟ ಅಂತಂದ್ರೆ ಅಂತವ್ರಿಗೆ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಶಿಕ್ಷೆ ಕೊಡಲ್ಲ ರೀ. ಎಲ್ಲ ಗೊತ್ತಿರ್ತಾರೆ, CC ಕ್ಯಾಮ್ರಾ ಇರ್ತಾರೆ, ಪ್ರೂಫ್ ಇರ್ತಾರೆ, ಕಾರ್ ನಾವು ಹೇಗ್ ಬಂದು ನೋಡ್ಕೊಂಡು ಹೋಗ್ಬಿಡ್ತಾನೆ, ಅವ್ನು ಸತ್ತೇ ಹೋಗ್ಬಿಡ್ತಾನೆ. ಅದು ತೊಗೊಂಡಾಗ ಏನ್ ಮಾಡ್ತಾರೆ, ಇವನ್ನ ಕೋರ್ಟ್ಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಟ್ರಯಲ್ ನಡೆಸ್ತಾರೆ. ಆ ಟ್ರಯಲ್ ನಡಿಬೇಕಾರೆ ಇವನೇನೋ ಅಮಲೇರಿ ಕುಡ್ದಿರೋ ಒಂದು ನಶದಿಂದ ಅವನು ಆಕ್ಸಿಡೆಂಟ್ ಮಾಡ್ಬಿಟ್ಟ ಅಂತ ಗೊತ್ತಾದರೆ ಅವ್ನಿಗೇನ್ ಶಿಕ್ಷೆ ಕೊಡ್ತಾರೆ, ಶಿಕ್ಷೆ ಸ್ವಲ್ಪ ಕಮ್ಮಿ ಏನ್ ಮಾಡ್ತಾರೆ. ಅಯ್ಯೋ ಅವ್ನು ಬೇಕು ಅಂತ ಏನ್ ಮಾಡ್ಲಿಲ್ಲ ಕುಡ್ದಿರೋ ಅಮಲಲ್ಲಿ ಏನ್ ಮಾಡ್ಬಿಟ್ಟ ಅವನು ಮಾಡ್ಬಿಟ್ಟಾನೆ ಅಂತಂದ್ಬಿಟ್ಟು ಏನ್ ಮಾಡ್ತಾನೆ, ಸ್ವಲ್ಪ ಶಿಕ್ಷೆ ಏನ್ ಮಾಡ್ತಾರೆ, ಕಮ್ಮಿ ಕೊಡ್ತಾರೆ. ಅದೇ ರೀತಿ ನಮ್ಮ ಪರಲೋಕದ ನ್ಯಾಯಾಧಿಪತಿ ಕೂಡ ಇವನ್ ಈ ತರ ಮಾಡದ್ನಲ್ಲ, ಏನಕ್ಕಪ್ಪ ಮಾಡ್ದ ಅಂತ ಏನ್ ಮಾಡ್ತಾರೆ ಅಲ್ಲಿ ಫಸ್ಟ್ ಯೋಚನೆ ಮಾಡ್ತಾರೆ. ಪೇತ್ರ ಯೇಸು ಕ್ರಿಸ್ತನ ಏನ್ ಮಾಡಿದ್ 3 ಸತಿ, ಏನಕ್ಕೆ ಭಯ. ಆ ಸಿಚುವೇಶನ್ ಯೋಚನೆ ಮಾಡಿ, ನಮ್ ಸುತ್ತಲೂ ಬರೋ ಎಲ್ಲ ಪೊಲೀಸರು ನಿಂತ್ಕೊಂಡು ಒಬ್ಬರನ್ನ ಹೊಡಿತಾವ್ರೆ ಅಂತ ತಿಳ್ಕೊಳ್ಳಿ. ನಮ್ಮನ್ನ ನೆಕ್ಸ್ಟ್ ಬಿಟ್ರೆ ನಮ್ಮನ್ನ ನಾವೇ ಇರೋದು ಕ್ಯೂನಲ್ಲಿ, ನಾವೇನ್ ಮಾಡ್ತೀರಿ ಫಸ್ಟ್ ಹಿಂಗಾರೋ ನಾಜಾಕಕ್ಕೆ ತಪ್ಪಿಸ್ಕೊಳಕ್ ಏನ್ ಮಾಡ್ತೀರಿ, ಓಡೋದ್ರೆ ನಮ್ ಪ್ಯಾಂಟ್ ಇಟ್ಕೊಂಡ್ಬಿಡ್ತಾರೆ. ಏನ್ ಮಾಡ್ತಾರೆ ಅವಾಗ, ನಾಜೂಕಾಗಿ ಏನು ಗೊತ್ತಿಲ್ದ್ರೆ ಸ್ವಲ್ಪ ಡಿಸೆಂಟ್ ಆಗಿ ಎಲ್ಲ ಹೋಗಿ ಬರೋತರ ಏನ್ ಮಾಡೋಕಂಗೆ. ಇದನ್ನೇ ಪೇತ್ರ ಮಾಡಿದ್ದು. ಕ್ರೈಸ್ಟ್ ಏನ್ ಮಾಡಿದ್ರು, ಅವ್ರು ಅರ್ಥ ಮಾಡ್ಕೊಂಡ್ರು ಫೀಲಿಂಗ್ಸ್. ಅದಕ್ಕೆ ಇನ್ನೂ ನೋಡ್ಬೇಕಾರೆ ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ ಯೇಸು ಕ್ರಿಸ್ತ ಇರ್ತಾ ನೋಡಿರ್ತೀನಿ. ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತಿರ್ತಾರೆ, ಯುವರಾಜನ್ನ ಹಿಡಿಯಕ್ ಬರ್ತಾರೆ ಯೇಸು ಕ್ರಿಸ್ತ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಫ್ಯೂಚರ್ ಏನಾಗ್ತಾರೋ ಯಾರಿಗೆ ಫಸ್ಟೇ ಗೊತ್ತಾಗ್ತಾ ಇತ್ತು, ಜೀಸಸ್ ಗೊತ್ತಾಗ್ತಾ ಇತ್ತು. ನತಾಲಿಯನ್ನೆಲ್ಲ ನೋಡ್ತಾರೆ, ಎಲ್ಲಿ ಕೂತಿದ್ದ ನತಾನಿಯಲ್ಲ, ಎಲ್ಲಿ ಕೂತಿದ್ದ, ಅಂಜೂರ್ ಮಾಡಕ್ಕೆ ಎಲ್ಲಿ ಕೂತಿದ್ದ. ಯೇಸು ಕ್ರಿಸ್ತ ನೋಡ್ಕೊಂಡ ಬಂದ್ರು, CC ಕ್ಯಾಮ್ರಾ ನೋಡ್ರ, ಯೇಸು ಕ್ರಿಸ್ತ ಗಾಡಿ ಏನಾಗಿತ್ತು ಗೊತ್ತಿತ್ತು. ಅದೇ ತರ ಅರೆಸ್ಟ್ ಬರ್ತಾನೆ ಅಂತ ಅಂದ್ಬಿಟ್ಟು ಯಾರಿಗೆ ಚೆನ್ನಾಗಿ ಗೊತ್ತಿತ್ತೋ. ಅದಕ್ಕೆ ಯೇಸು ಕ್ರಿಸ್ತ ಏನಪ್ಪ ಮಾಡಿದ್ದು ಅಂದ್ರೆ, ಗೆತ್ಸೆಮನೆಗೆ ಏನ್ ಮಾಡಿದ್ದು, ಅಲ್ಲಿ ಗಾರ್ಡನ್ಗೆ ಹೊಡೆದು. ತೋಟಕ್ಕೆ ಏನಕ್ಕಪ್ಪ ಹೋಗಿದ್ದು ಅಂದ್ರೆ ಕತ್ಲಲ್ಲಿ, ಅಂದ್ರೆ ಆ ಕಾಲ ಲೈಟ್ಗಳೆಲ್ಲ ಇಲ್ಲ. ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಬಂದವಾಗ ಎಲ್ಲಾ ಶಿಷ್ಯರು ಏನಾಗಬೇಕು, ಎಸ್ಕೇಪ್ ಆಗ್ಬೇಕು, ಓಡೋಗ್ಬೇಕು ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತ ಕರೆಕ್ಟ್ ಆಗಿ ಏನ್ ಮಾಡ್ತೀನಿ, ಯಾರು ಹಿಡಿಯಕ್ ಬಂದಿದ್ದೀರಾ, ನಾನು ತಗೊಳ್ಳಿ ನಾನೇ ಅಂತ ಏನ್ ಮಾಡ್ತೀನಿ ಅನ್ಬಿಟ್ಟು ಅರೆಸ್ಟ್ ಮಾಡಕ್ ಹೋಗಿ ವಾಲಂಟಿಯರ್ಗೆ ಒಪ್ಪಿಸ್ಕೊಡ್ತಾರೆ. ನಾನು ಹಿಡಿಯಕ್ ಬಂದ್ರೆ ಇವನ್ನೆಲ್ಲ ಏನ್ ಮಾಡ್ರಿ, ಇವನ್ನೆಲ್ಲ ಬಿಟ್ಬಿಡಿ. ಯಾಕಂದ್ರೆ ಯೇಸು ಕ್ರಿಸ್ತರಿ ಅವ್ರ ಫೀಲಿಂಗ್ಸ್, ಅವ್ರ ವೀಕ್ನೆಸ್ ಏನ್ ಗೊತ್ತೋ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಏನ್ರಿ ಅವ್ರು ತಪ್ಪುಗಳನ್ನ ಏನ್ ಮಾಡ್ತಾ ಇಲ್ಲ, ಅಲ್ಲಿ ಹುಡುಕ್ತಾ ಇಲ್ಲ. ಇದೇ ರೀತಿ ನೋಡ್ಬೇಕಾರೆ ನಮ್ಮ ಮನೋಭಾವ ಹೇಗಿದೆ, ನಮ್ಮ ಒಂದು ಆಸೆ ಆಕಾಂಕ್ಷೆಗಳು ಯಾವ ತರ ಇದೆ, ನಾವು ಯಾವ ತರ ಉದ್ದೇಶದಲ್ಲಿ ನೋಡ್ತೀವಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡೋದು, ನಮ್ಮ ನೋಡೋದು. ನೋಡಿ ಎಕ್ಸಾಂಪಲ್, ಕೆಲವೊಂದು ಕೆಲಸಗಳು ನಮ್ ಕೈಲಿ ಮಾಡಕ್ಕೇನಿಲ್ಲ, ಆಗಲ್ಲ. ಇವಾಗ ನಮ್ಗೆಲ್ಲ ಏನ್ ಆಸೆ ಇದೆ, ನಿಮ್ಗೆಲ್ಲ ಐತಾ ಇಲ್ಲ ಏನ್ರಿ, ಒಂದ್ ಒಳ್ಳೆ ಸೂಪರ್ ಆಗಿ ಒಂದ್ ಸಬ್ಜೆಕ್ಟ್ ಏನ್ ಮಾಡ್ಬೇಕು, ಎಲ್ಲರಿಗೂ ಮಾತಾಡ್ಬೇಕಪ್ಪ. ಒಂದ್ 10,000 ಜನಕ್ಕೆ ಮಾತಾಡ್ಬೇಕು, ನಾವು ಬೇಸಿಕ್ ಕ್ಲಾಸ್ ಏನ್ ಮಾಡ್ಬೇಕು, ಒಂದು ಇಡೀ ಲಕ್ಷಾಂತರ ಜನಗಳಿಗೆ ಹೇಳ್ಕೊಡ್ಬೇಕು ಅಂತ ನಮ್ಗೆ ಮನ್ಸು ಐತಾ ಇಲ್ವಾ? ಖಂಡಿತವಾಗ ಐತವ್ರ. ಬೆನಿಹೀನ್ ಮಾಡಿದ್ರೆ ಮೀಟಿಂಗ್ 8 ಜನ ಬರ್ತಾರೆ, ಹೌದಾ ಇಲ್ವಾ? ಯಾರು ಪೌಲ್ ದಿನಕರ್ ಮಾಡಿದ್ರೆ 8 ಜನ ಬರ್ತಾರೆ. ಆತರ ನಮ್ದು ಒಂದು ಮೀಟಿಂಗ್ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮ್ಗೆ ಮನ್ಸ್ತಾರ ಇಲ್ವಾ? ಆಸೆ ಐತಾ ಇಲ್ವಾ? ಸರಿ, ಮಾಡಕ್ಕಾಗ್ತದಾ? ಲಕ್ಷಾಂತರ ರೂಪಾಯಿ ಬೇಕು, ಕೋಟ್ಯಾಂತರ ರೂಪಾಯಿ ಬೇಕು, ಆಮೇಲೆ ಅದೇ ತರ ಇನ್ಫ್ಲೂಯೆನ್ಸ್ ಬೇಕು, ಅದೇ ತರ ಸಪೋರ್ಟ್ ಬೇಕು, ಅದೇ ತರ ಜನಗಳೇನಾಗಬೇಕು, ಬರ್ಬೇಕು. ಇದೆಲ್ಲ ಪ್ರಾಕ್ಟಿಕಲ್ ನಮ್ ಲೈಫಲ್ಲಿ ಆಯ್ತದ? ಆಳಕ್ಕೆ ಆಗಲ್ಲ. ಏನ್ರಿ, ಅದು ದೇವ್ರ ಚಿತ್ತ ಇದ್ರೆ ಏನಾಯ್ತದೆ, ಆಯ್ತದ? ದೇವ್ರ ಹತ್ರ ಮಾಡಿಲ್ಲ ಬಿಡ್ರಿ, ಇದುವರೆಗೂ ಆತರ ಯಾವತ್ತೂ ಲೈಫಲ್ಲಿ ಏನಾಗಿಲ್ಲ, ಆಗಿಲ್ಲ. ಬ್ರದರ್ ರಸಲ್ ಕಾಲರ್ ಮಾಡೋರು, ಏನೋ ಸೂಪರ್ ಆಗಿ ಮಾಡೋ ವರ್ಲ್ಡ್ ಟೂರೇ ಮಾಡೋರು, ಅರ್ಥ ಆಯ್ತಾರ? ಆದ್ರೆ ಈ ಕಾಲದಲ್ಲಿ ಇವಾಗೆಲ್ಲ ಏನೋ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ಈ ಕಾಲದಲ್ಲಿ ವಾಕ್ಯನ ಕೇಳಂತ ಕಿವಿಗಳೇ ಏನ್ರಿ ತುಂಬಾ ಕಷ್ಟ. ಆದ್ರೆ ನಮ್ಮ ಮನ್ಸಲ್ಲಿ ಏನಿದೆ ಇವಾಗ ಆಸೆ ಇದೆ, 100% ಆಸೆ ಇದೆ ಅಂತ ತಿಳ್ಕೊಳ್ಳಪ್ಪ. ದೇವ್ರ ಲೆಕ್ಕದಲ್ಲಿ ಇದು ಮಾಡಿದಂತ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನಾವು ಕಳಿಸಿದ ಪಾಠ ನೋಡಲ್ಲ, ಒಬ್ರು ಸ್ತ್ರೀ ನೋಡ್ಬಿಟ್ಟು ನೀವ್ ವ್ಯಾಮೋಹ ಪಟ್ರನೇ ಏನ್ ಮಾಡ್ದಂಗೆ ಅದಕ್ಕೆ ದೇವರು ನಮ್ಮ ಮನಸ್ಸಿನಂತ ಉದ್ದೇಶಗಳನ್ನ ಏನ್ ಮಾಡ್ತಾರೆ, ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ಅದ್ರ ಮೇಲೆನೆ ನಮ್ಮ ಕಾನ್ಸಿಕ್ರೇಷನ್ ಡಿಪೆಂಡ್ ಆಗೋದು. ನೋಡಿ, ಇದಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ನಮ್ನ ಜೀಸಸ್ ಕ್ರೈಸ್ಟ್ನ ಸ್ಪೆಷಲ್ ಆಗಿ ಇಟ್ಟಿದ್ದಾರಂತೆ. 1ನೇ ಯೋಹಾನ ಓದಿ, 1ನೇ ಯೋಹಾನ 2ನೇ ಅಧ್ಯಾಯ 1ನೇ ವಾಕ್ಯ ಓದಿ. 1 John 2:1.
ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ನೋಡ್ರಿ, ಫಸ್ಟ್ ಅಡ್ವೈಸ್ ಏನು? ಮಕ್ಕಳಿರ ದಯವಿಟ್ಟು ಏನ್ ಮಾಡ್ಕೊಡಿ, ಪಾಪನ ಮಾಡ ಮಾಡ್ಬೇಡಿ, ಮಾಡ್ಬಾರ್ದು ಅಂತ ಫಸ್ಟ್ ಅಡ್ವೈಸ್ ಅಲ್ವರ. ಆದ್ರೆ ಮಾಡಿದಿರಕೈತದ? ನಡೀತದೆ, ನಮ್ಮ ಬಲಹೀನತೆ ಮಾಡೇ ಬಿಡ್ತೀರಪ್ಪ ಅಲ್ವರ. ಅದಕ್ಕೆ ಏನ್ ಮಾಡ್ಬೇಕು ನೋಡಿ, ಸೊಲ್ಯೂಷನ್ ಹೇಳ್ತಾರಲ್ಲಿ. ಯಾವನಾದರೂ ಪಾಪ ಮಾಡಿದರೆ ಹಾ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಯೇಸು ಕ್ರಿಸ್ತನ ಎಂಬ ಸಹಾಯಕ ನಮ್ಗೇನಾಗಿದ್ದಾರೆ ಇದಾರೆ ಅಂತ ಹೇಳ್ತಾರೆ. ಫಸ್ಟ್ ಮಾಡ್ಬಾರ್ದು, ಮಾಡ್ಬಿಟ್ರೆ ಏನಪ್ಪ ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಏನು ಅದರ. ಅದಕ್ಕೆ ಜೀಸಸ್ ಕ್ರೈಸ್ಟ್ ನ ಇಟ್ಟವ್ರೆ, ನೀವು ವರಿ ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ. ಹೆಂಗಿಟ್ಟಿದಾರೆ ಅಂತ? ಯೇಸು ಕ್ರಿಸ್ತ ನಮ್ಗಾಗಿ ಏನ್ ಮಾಡಿದಾರಂತೆ? ಸಹಾಯಕನು ಅಂತ ಹೇಳ್ತಾರೆ. ಕರೆಕ್ಟಾ? ಇದೆ ತಮಿಳ್ ಓದಿ ನೋಡೋಣ. ಹ ಹ್ಮ್ 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 ಆ ಏನಂತ ಹೇಳ್ತಾರೆ? ಇಲ್ಲ ಇಲ್ಲ ಇಲ್ಲ. ಹಾ ಅದಕ್ಕೂ ಮುನ್ನಾಡಿ ಅವರು. ಹಾ 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 ಆ ನೀತಿ ಪರಾಯಕರ ಕ್ರಿಸ್ತು ನಮಗಾಗೆ ಪರಿಂದೇನ ಪಟ್ರಾರ್ ಇಪ್ಪ பேசுறார் ಅಲ್ವರ. ನೋಡ್ರಿ, ಪರಿಂದು பேசுறார் ಅಂತ ಹೇಳ್ತಾರೆ ಅದರ. ಪರಿಂದು பேசுறவர் ಅದರ. ಸರಿ, ಏನಿಂದ ಪರಿಂದು பேசுறவர் ಏನು? ಇಂಗ್ಲಿಷ್ ಓದಿ. ಇಂಗ್ಲಿಷ್ ಇದೆಯಾ ಯಾರತನ? ಇಂಗ್ಲಿಷ್ ಯಾರತ್ತ ಇದೆಯಾ? ಸರಿ, ನಾನೇ ಓದ್ಬಿಡ್ಲಾ? ಮೈ ಲಿಟಲ್ ಚಿಲ್ಡ್ರನ್, ದೀಸ್ ಥಿಂಗ್ಸ್ ರೈಟ್ unto you that you sin not, and if any man sin, we have an advocate with the Father, Jesus Christ the righteous ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ಏನಾಗಿದ್ರೆ ಅಂತಲ್ಲಿ? ಅಡ್ವೊಕೇಟ್. ಏನ್ ಅಡ್ವೊಕೇಟ್? ವಕೀಲರು. ಈ ಕಾಲದಲ್ಲಿ ವಕೀಲರಿಗೂ ಬೈಬಲ್ ಅಂತ ವಕೀಲರಿಗೂ ವ್ಯತ್ಯಾಸ ಇದೆ ಅದರ. ಸೊ ಅದನ್ನ ಪಿಕ್ಚರ್ ಮಾಡ್ಕೊಂಬಿಡಿ. ಅದನ್ನ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ. ಇವಾಗ ಆಕ್ಚುಲಿ ಅಡ್ವೊಕೇಟ್ ಒಂದು ಏನಪ್ಪ ಕೆಲಸ ಅಂತಂದ್ರೆ, ಒಬ್ಬ ಕಟ್ಕಟ್ಟೆಯಲ್ಲಿ ಒಬ್ಬ ಕೈದಿ ಇದ್ದಾನೆ, ತಪ್ಪು ಮಾಡಿದ್ದಾನೆ ಅದರ. ಇವಾಗ ನೀತಿಪತಿ ಏನಾಗಿದೆ, ನ್ಯಾಯಾಧಿಪತಿ ಏನಾಗಿದ್ದಾರೆ ಅಲ್ಲಿ ಕೂತವ್ರೆ ಅಲ್ವರ. ಇವಾಗ ನ್ಯಾಯಾಧಿಪತಿ ಏನ್ ಮಾಡ್ಬೋದು? ಡೈರೆಕ್ಟ್ ಆಗಿ ಅವ್ನಿಗೆ ಡಿಸಿಷನ್ ಕೊಟ್ಟು ಏನ್ ಮಾಡೋದನ್ನ ಕಳ್ಸ್ಬಿಡ್ಬೋದು. ಆದ್ರೆ ನ್ಯಾಯಾಧಿಪತಿ ಏನ್ ಮಾಡ್ತಾವನೆ, ಅವನು ಕೃಪೆ ಉಳ್ಳಂತ ನ್ಯಾಯಾಧಿಪತಿ. ಅವನು ಇವನಿಗೆ ಕಠಿಣವಾಗಿರೋ ಶಿಕ್ಷೆ ಕೊಡಬಾರ್ದು ಅಂತ ನಿನ್ಗೆ ಮನ್ಸು. ಅದಕ್ಕೆ ಏನ್ ಮಾಡೋದು? ಕೇಸು, ಕೋರ್ಟು ಅಂತ ಏನ್ ಮಾಡೋದು? ಫೈಲ್ ಮಾಡೋದು. ಅದಕ್ಕೆ ಟ್ರಯಲು ನಿಧಾನವಾಗಿ ಹೋಗ್ಲಿ, ಸಾಕ್ಷಿಗಳೆಲ್ಲ ತಗೊಂಬನ್ನಿ ಅಂತ ಹೇಳಿದೆ. ಯಾಕೆ ಏನ್ರಿ? ಏನಿದೆ ರೂಲ್ಸ್ ಅಂತಂದ್ರೆ ಏನ್ರಿ, ನೀವು ಏನು ಏನಪ್ಪ, ಅಪರಾಧಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ನಿರಪರಾಧಿಗೆ ಏನಾಗ್ಬಾರ್ದು? ಶಿಕ್ಷೆ ಆಗ್ಬಾರ್ದು ಅಂತ ರೂಲ್ಸ್ ಏನಾಗಿದೆ ಅಲ್ಲಿದೆ. ಅದಕ್ಕೆ ಏನ್ ಮಾಡ್ತಾರೆ ಇಷ್ಟೊಂದೆಲ್ಲ ಮಾಡೋದು. ಎನಿವೆ, ಇವಾಗ ನಾವೆಲ್ಲ ಏನಾಗಿದ್ದೀರಿ ಏನ್ರಿ? ಕಲ್ಪ್ರಿಟ್ಗಳು ನಾವೆಲ್ಲ. ನಮ್ ಕೇಸಲ್ಲಿ ಹೆಂಗಿದೆ? ಇದನ್ನ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಟ ಅಂದ್ರೆ ಅವರು ಭಯಂಕರ ಸ್ಟ್ರಿಕ್ಟ್ ಜಡ್ಜು ಅದರ. 100% ನೀತಿ ಇಲ್ಲ ಅಂದ್ರೆ ನಮ್ಮನ್ನ ತಗೊಂಡು ಏನ್ ಮಾಡ್ತಾರೆ ಅಲ್ವರ? ಬಿಸಾಕು ಅಂತ ಅಂತಾರೆ. ಸ್ವಲ್ಪ ಪಾಪ ಆದ್ರೂ ಸರಿ, ಪಾಪ ಕೊಡೋ ಸಂಬಳ ಏನೋ ಮಾಡೋಣ, ಇವ್ನು ಚೆಕ್ ಹ್ಯಾಂಗ್ ಇಮ್ ಟು ಡೆತ್ ಅಂತ ಕಳ್ಸಿಬಿಡ್ತಾರೆ. ಇವಾಗ ನಾವು ದೇವತ್ರ ಹೋಗ್ತದ ಇಲ್ಲ. ಅದಕ್ಕೆ ದೇವ್ರ ಏನ್ ಮಾಡೋರೆ, ನೋಡಪ್ಪ ನಾನ್ ತುಂಬಾ ಸ್ಟ್ರಿಕ್ಟು, ನೀನ್ ಹತ್ರ ಬರ್ಬೇಕು ಅಂತಂದ್ರೆ ಯಾರ ಮುಖಾಂತರ ಬಾ? ಒಬ್ಬ ಅಡ್ವೊಕೇಟ್ ಇದ್ದಾನೆ, ಅಡ್ವೊಕೇಟ್ ಮುಖಾಂತರ ಬಂತ ಹೇಳ್ತಾರೆ. ಅಡ್ವೊಕೇಟ್ ಏನ್ ಮಾಡ್ತಾರೆ? ನಮ್ ಫೈಲ್ ನೋಡ್ತಾರೆ. ನಮ್ ಫೈಲ್ ನೋಡ್ಬಿಟ್ಟು ತೆಗೆದ್ರೆ ಏನೈತೆ? ಎಲ್ಲಾ ಫೇಲು. ಇನ್ ತೊಗೊಂಡಾಗಿ ನೀವು ದೇವತೆ ಕೊಟ್ರೆ ಫೈಲು, ಖಂಡಿತವಾಗೂ ಜಡ್ಜ್ ನಿಮ್ನ ಏನ್ ಮಾಡ್ತಾರೆ? ನಿಮ್ಮನ್ನ ಹ್ಯಾಂಗ್ ಮಾಡ್ಬಿಡ್ತಾರೆ. ಸರಿ ಬಿಡಪ್ಪ, ಟೆನ್ಷನ್ ಮಾಡ್ಬಿಡ, ನಾ ಇದನ್ನ ನೋಡ್ಕೊಂತೀನಿ ಅಂತ ಅವ್ರು ಏನ್ ಮಾಡ್ತಾರೆ? ಅವರೆಲ್ಲ ಪೇಪರ್ಗಳು ಏನ್ ಮಾಡ್ತಾರೆ? ಇವಾಗ ಪ್ರಿಪೇರ್ ಮಾಡ್ತಾರೆ ಅದರ. ಪ್ರಿಪೇರ್ ಮಾಡ್ಬಿಟ್ಟು ಈ ಫೈಲ್ನ ಹೋಗಿ ಜಡ್ಜ್ ಪ್ರೆಸೆಂಟ್ ಮಾಡ್ಬೇಕು. ಜಡ್ಜ್ ಏನ್ ಮಾಡ್ತಾನೆ? ಓಹೋ ಹಿಂಗಾಗಿದ್ಯಾ ಈ ಮ್ಯಾಟ್ರ, ಸರಿ ಬಿಡಪ್ಪ ಅಂತ ಏನ್ ಮಾಡ್ತಾರೆ? ನಮ್ಗೆ ಲೀನಿಯನ್ಸಿ ಕೊಡ್ತಾರೆ. ಇದೇ ರೀತಿ ಯೇಸು ಕ್ರಿಸ್ತರು ಏನಪ್ಪ ಮಾಡ್ತಾರೆ ಅಂದ್ರೆ, ಅವ್ರ ಹತ್ರ ಆ ನೀತಿವಂತಿಕೆ ಸಂಪಾದನೆ ಮಾಡಿದ್ರೆ ಗೊತ್ತಾ? ಅದ್ ಹೆಂಗಿದೆ? ಸಿಕ್ಕಾಪಟ್ಟೆ ಇದೆ. ನಮ್ಮ ಹತ್ರ ಇರೋದೆಲ್ಲ ಏನೋ, ನಾವು ಮಾಡಿರೋ ಒಳ್ಳೆ ಕೆಲಸಗಳು ಎಷ್ಟಿದೆ? ಏನೋ 1, 2, 3 ಇರಬೇಕು. ಅದರ ಆನ್ಸರ್ ಶೀಟ್ ಕೊಟ್ಬಿಟ್ಟು ಅದರ ಎಲ್ಲ ಬರೀರಿ ಅಂತಂದ್ರೆ 100ಕ್ಕೆ 100 ಮಾರ್ಕ್ ಕೊಟ್ಟು ಬರೀರಿ ಅಂತಂದ್ರೆ ನಾವ್ ಎಷ್ಟು ಬರೀತೀರಿ? ಎಲ್ಲ 99ಕ್ಕೆ ಫೇಲೆ. ಉಳ್ದಿರೋದು ಎಷ್ಟು? 10% ಇರ್ತಾರೆ ಅದರ. ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಸರಿಯಪ್ಪ, ನೀನ್ ಆನ್ಸರ್ ಬುಕ್ಲೆಟ್ ನನಗೆ ಕೊಡು ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ? ತನ್ನ ಹತ್ತಿರಂತ ಎಲ್ಲಾ ಮಾರ್ಕ್ಸ್ಗಳನ್ನ ಆಡ್ ಮಾಡ್ಬಿಟ್ಟು ದೇವತ್ರ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ನೋಡಿ ದೇವ್ರೆ 100% ಏನ್ ಮಾಡೋರೆ ತೆಗ್ದವ್ರೆ ಅಂತ ಏನ್ ಮಾಡ್ತಾರೆ? ಹೇಳ್ದವಾಗ ದೇವ್ರ ಏನ್ ಮಾಡ್ತಾರೆ? ವೆರಿ ಗುಡ್ ಅಂತ ಏನ್ ಮಾಡ್ತಾರೆ? ಅದನ್ನ ಹೇಳೋದು. ಯೇಸು ಕ್ರಿಸ್ತ ನಮ್ಗಾಗಿ ಏನಾಗಿದ್ದಾರೆ ಇವಾಗ? ಅಡ್ವೊಕೇಟ್. ನಮಗಾಗಿ ಮಾತಾಡೋರು ಯಾರಿದ್ದಾರೆ ಅಂತ ಇವಾಗ? ಅಡ್ವೊಕೇಟ್ ಇದಾರೆ. ಅವ್ರಿಗೆ ಚೆನ್ನಾಗ್ ಗೊತ್ತು ನಾವು ಹೆಂಗೆ ಅಂತ. ನಮ್ಮ ಬಲಹೀನತೆಗಳು ಯಾರು ಗೊತ್ತೋ? ಚೆನ್ನಾಗ್ ಗೊತ್ತು. ನಾವ್ ಹೆಂಗಿದ್ದೀರಿ? ಮಣ್ಣು ಧೂಳು. ಕೀರ್ತನೆ 103:14.
ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವೇನಾಗಿದ್ದೀವಿ? ಧೂಳಾಗಿದ್ದೀವಿ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವರು? ನೆನ್ಪು ಮಾಡ್ಕೊಂತಾರೆ ನೋಡ್ರಿ ಅಂತೀನಿ. ಅಲ್ವರ ಅವನ ಕೈಲಿ ಆಗಲ್ಲ. ಆದ್ರೂ ಏನ್ ಮಾಡ್ತಾರೆ? ಎದ್ದಿ ಬಿದ್ದಿ ಕಷ್ಟ ಪಡ್ತಾರೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ದೇವರು? ಈ ದೃಷ್ಟಿಕೋನದಲ್ಲಿ ನಮ್ಮನ್ನ ಏನ್ ಮಾಡೋದು? ಅಲ್ಲಿ ನೋಡೋದು. ಅಲ್ಲ ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಮನುಷ್ಯನ ಆಯುಷ್ಕಾಲವು ಹುಲ್ಲಿನಂತಿದೆ, ಹಾ. ಅವನು ಅಡವಿಯ ಹೂವಿನ ಹಾಗೆ ಶೋಭಿಸುತ್ತಾನೆ. ಹಾ. ಗಾಳಿ ಬಡಿಯುತ್ತಲೇ ಅದು ಹೋಗುವುದು, ಹಾ. ಅದರ ಸ್ಥಳವು ಅದನ್ನು ತಿರುಗಿ ಕಾಣುವುದಿಲ್ಲ. ಒಂದ್ ನಿಮಿಷ. 103 ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರ ಇದೆಯೋ ಅಷ್ಟು ದೂರ ನಮ್ಮ ಪಾಪಗಳನ್ನ ಏನ್ ಮಾಡಿದ್ದಾರೆ? ತೆಗೆದಾಕಿದ್ದಾರೆ ಅಂತ. ಓದ್ರಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ನೋಡ್ರ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಗೊತ್ತಿದ್ ಯಾರಿಗಾರು? ಎಷ್ಟು ದೂರ ಇದೆಯಂತ? ಉತ್ತರಕ್ಕೂ ದಕ್ಷಿಣಕ್ಕೂ ಅಳತೆ ಮಾಡ್ಬೋದಾ? ಅಳತೆ ಮಾಡ್ಬೋದು. ಉತ್ತರದಲ್ಲಿ ಉತ್ತರ ಏನ್ರೆ ನಾರ್ತ್ ಪೋಲ್ ಅಂತಿದೆ, ದಕ್ಷಿಣಕ್ಕೆ ಬಂದ್ರೆ ಸೌತ್ ಪೋಲ್ ಅಂತ ಏನಾಗಿದೆ ಇದೆ. ಅಲ್ಲಿಗೆಲ್ಲ ಏನ್ ಮಾಡ್ಬೋದು ನಾವು? ಅಳತೆ ಮಾಡ್ಬೋದು. ಆದ್ರೆ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಇಲ್ಲ. ನೀವು ಹೋಯ್ತಾನೆ ಇರ್ತೀರ, ಪೂರ್ವ ಪಶ್ಚಿಮ ಹೋಯ್ತಾನೆ ಇರ್ತಾರೆ, ಎಲ್ಲೂ ಎಲ್ಲ ಏನಾಗಲ್ಲ ಹೇಳೋ. ಆ ತರ ದೇವ್ರು ಹೇಳೋದು ನಮ್ಗೆ. ಅದರ ಅಷ್ಟು ದೂರ ನಮ್ಗೆ ಏನ್ ಮಾಡಿದೀನಿ ಪಾಪಗಳನ್ನ. ಅದರ ದೇವರು ನಮ್ಮನ್ನೇನ್ ಮಾಡಕೋಲ್ಲ, ನಮ್ಮ ಪಾಪ ದೃಷ್ಟಿಯಲ್ಲಿ ಏನ್ ಮಾಡಕೋಲ್ಲ, ಅಲ್ಲಿ ನೋಡೋದಿಕ್ಕೆ ಹೋಗಲ್ಲ. ನಾವು ಮನುಷ್ಯರು ಮಣ್ಣು ಧೂಳು ಅಂತ ಯಾರಿಗಂತೆ ಚೆನ್ನಾಗಿ ಗೊತ್ತು ಅಲ್ವರ. ನಾವೆಲ್ಲ ಬಿತ್ತನೆ ಆಗ್ಬೇಕಾದ್ರೆ 6000 ವರ್ಷದ ಮುಂಚೆ ಪಾಪದಲ್ಲಿ ಏನಾಗಿದ್ರಿ ನಾವು? ಬಿತ್ತನೆ ಆಗಿದ್ರಿ. ಇವಾಗ ನೆಟ್ಟಿಗೆ ಬೆಳಿ ಏನು ಬೆಳೆಕಾಯ್ತದ? ತೆಂಗಿನ ಮರ ಊತ್ಬೇಕು, ಹೆಂಗ್ ಊತ್ಬೇಕು? ನೆಟ್ಟು ಊಟ್ಬೇಕು, ಗೊತ್ತಾ? ಇಲ್ಲ ಅಂದ್ರೆ ಸೊಟ್ಟಕ್ಕೆ ಏನಾಗ್ತದೆ ಅದು ಬೆಳಿತಾರೆ. ಸೊಟ್ಟಕ್ಕೆ ಬೆಳೆ ಅಂತ ತೆಂಗಿನ ಮರನ ಬೊಗ್ಸಕ್ಕಾಯ್ತದ? ಬೊಗ್ಸಕ್ಕಾಗಲ್ಲ. ಬೊಗ್ಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಅದಕ್ಕೆ ಏನ್ ಮಾಡ್ಬೇಕು? ಕಲ್ಲಿಡ್ಬೇಕು. ಆಗ ಏನ್ ಮಾಡ್ಕೋ? ಕಟ್ಟಬೇಕು. ಅವಾಗ ಹೆಚ್ಚು ಕಮ್ಮಿ ಆದ್ರೂ ಏನಾಗ್ಬೋದು? ಸ್ವಲ್ಪ ಬರ್ಬೋದು. ಇದೇ ರೀತಿ ನಾವೆಲ್ಲ ಸೊಟ್ಟಿಗೆ ಏನಾಗ್ಬಿಟ್ಟಿದಿರಿ? ಬಿತ್ತನೆ ಆಗ್ಬಿಟ್ಟಿದ್ರಿ. ಇದ್ರಲ್ಲಿ ದೇವ್ರು ನಮ್ಮನ್ನ ಎಳಿತಾರೆ, ನಿನ್ಸ್ತಾರೆ ಅಂತ ನಾವೇನ್ ಮಾಡ್ಕೋ? ಅದ್ರಲ್ಲಿ ನೆಟ್ಟಿಗೆ ನಡೀದಕ್ಕೆ ಏನ್ ಮಾಡ್ಬೇಕು? ನಾವು ಆದಷ್ಟು ಪ್ರಯತ್ನ ಏನ್ ಮಾಡಬೇಕು. ಅದರ ಜಯಿಸೋದಕ್ಕೆ ಏನ್ ಮಾಡ್ಬೇಕು? ನಾವು ಅಲ್ಲಿ ಪ್ರಯತ್ನ ಮಾಡಬೇಕು. ಅದರ ನಾವು ಯಾವಾಗ ಪ್ರಯತ್ನ ಮಾಡಲ್ವೋ ಅವಾಗ ಏನ್ ಮಾಡ್ತೀರಿ? ಹಿಂದಕ್ಕೆ ಬಿದ್ದೋಗ್ತೀರಿ. ಅದರ ಅದಕ್ಕೆ ಒಂದ್ ಕತೆ ಹೇಳ್ತೀನಿ ಕೇಳಿ. ಗ್ರೂಪ್ ಅಲ್ಲಿ ಕೂಡ ಹಾಕಿದೆ, ಜನ ಓದಿದ್ರ ಇಲ್ವಾ? ಅದರ ಇನ್ನು ನಮ್ಮ ಬ್ರದರ್ಸ್ ಅಲ್ಲಿ ರೀಪ್ರಿಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಒಬ್ಬ ಮನುಷ್ಯ ಇದ್ದಂತೆ ಕುಲ್ಮೆ ಕಾಯ್ಸೋನು. ಏನು ಕುಲ್ಮೆ ಮಾಡೋಣ? ಕುಲ್ಮೆ ಕೆಲಸ ಮಾಡೋನು. ಅದರ ಅವನು ಒಂದಿನ ಕುಲ್ಮೆ ಕಾಯಿಸ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬೆಂಕಿ ಕಾಯಿಸ್ಬಿಟ್ಟು ಮಲ್ಕೊಂಡಿದ್ದಂತೆ. ಸಕ್ಕ ಜೋರಾಗಿ ಮಳೆ ಬಂದಂತೆ. ಬಂದಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಕತ್ತೆ ಇತ್ತಂತೆ. ಆ ಕತ್ತೆ ಏನಾಗುತ್ತೆ, ಅಯ್ಯೋ ಮಳೆ ಬೀಳ್ತೈತಲ್ಲ, ಒದ್ದೆ ಆಗ್ಬಿಡ್ತೀವಿ ಅಂತ ಏನ್ ಮಾಡ್ತಾನೆ, ಈ ಒಂದು ಟೆಂಟ್ ಹತ್ರಕ್ಕೆ ಬಂದಂತೆ, ಸ್ವಲ್ಪ ಬಿಸಿ ಬೆಚ್ಚಿ ಕಾಯಿಸ್ಕೊಡೋಣ ಅಂತ. ಆಮೇಲೆ ಬರ್ತಾ ಮಳೆ ಜಾಸ್ತಿ ಆಗ್ಬಿಡ್ತಂತೆ. ಅವಾಗ ಕತ್ತೆ ಏನ್ ಮಾಡ್ತಾವ, ಅಯ್ಯೋ ಹಿಂಗೆ ಇದ್ರೆ ಹಿಂಗಪ್ಪ ಅಂತ ಅಂದ್ಬಿಟ್ಟು ಆ ಟೆಂಟ್ ಒಡೆ ಫಸ್ಟ್ ತನ್ನ ಬಾಯಿ ಹಾಕ್ಬಿಟ್ಟು ಬಿಸಿ ಗಾಳಿ ತಗೊಂತಂತೆ. ಇವನು ಅವಾಗ ಎಚ್ಚರಿಕೆ ಆಗ್ಬಿಡ್ತಾರೆ, ಇದೇನು ಇದು ನೋಡಿದ್ರೆ ಕತ್ತೆ ಏನಾಗ್ಬಿಟ್ಟಿದೆ, ಬಾಯಿ ಹಾಕ್ಬಿಟ್ಟಿದೆ ಅಂದ್ಬಿಟ್ಟು. ಅಂದ್ರೆ ಕತ್ತೆ ಹೋಗು ಬೇಡ ಅಂತ ಹೇಳ್ತಾನೆ. ಆ ಕತ್ತೆ ಕೇಳ್ಕೊಂತಂತೆ, ಸರ್ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ, ಸಿಕ್ಕಾಪಟ್ಟೆ ಮಳೆ ಬೀಳ್ತೈತೆ, ಎಲ್ಲ ಒದ್ದೆ ಆಗ್ಬಿಟ್ಟಿದೀನಿ, ಸ್ವಲ್ಪ ಬಿಸಿ ಶಾಖ ಮಾತ್ರ ತೊಗೊಂಡೋಗ್ಬಿಡ್ತೀನಿ ಅಂತ. ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಮಲ್ಕೊಂಡಂತೆ. ಇನ್ನು 5 ನಿಮಿಷ ಬಿಟ್ಟು ನೋಡಿದ್ರೆ ಕತ್ತೆ ಏನಾಗ್ಬಿಡಿದೆ, ಅರ್ಧಕ್ಕರ್ಧ ಏನಾಗ್ಬಿಡಿದೆ, ಒಡೆ ಬಂದ್ಬಿಟ್ಟಿದೆ. ಅವಾಗ ಎಂತ ಇಲ್ಲ ಜಾಸ್ತಿ ಆಯ್ತು ಹೋಗು ಅಂದ. ಇಲ್ಲ ಸರ್ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಸ್ವಲ್ಪ ಸರ್ ದಯವಿಟ್ಟು, ಫುಲ್ ಒದ್ದೆ ಆಗ್ಬಿಟ್ಟಿದೆ, ಮರೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ತಗೋಬಿಡ್ತೀನಿ ಸರಿ ಅಂತ ಹೇಳೋದು. ಸರಿ ಅಂತ ಏನ್ ಮಾಡೋದು, ತಿರ್ಗಾ ಮಲ್ಕೊಂಬಿಟ್ಟಂತೆ. ಮಲ್ಕೊಂಬಿಟ್ಟು ಇನ್ನೊಂದು 5 ನಿಮಿಷ ಬಿಟ್ಟು ನೋಡಿದ್ರೆ ಕತ್ತೆ ಏನಾಗ್ಬಿಟ್ಟಿದೆ, ಪೂರ್ತಿ ಹೊರಗಡೆನೆ ಬಂದ್ಬಿಡೈತೆ. ಅವಾಗ ಇವ್ನು ಹೇಳಂತೆ, ಇದು ಓವರ್ ಆಗೋಯ್ತು, ನೀನ್ ನಡಿ ಅಂತಂದ್ರೆ ಅವಾಗ ಕತ್ತೆ ಕೇಳ್ತಂತೆ, ನಾನ್ ಹೋಗ್ಬೇಕಾ ನೀನ್ ಹೋಗ್ಬೇಕಾ ಅಂತಂದ್ಬಿಟ್ಟು ಕತ್ತೆ ಇವನ್ಗೆ ಒದ್ದೇನ್ ಮಾಡ್ತಾನೆ, ಹೊರಗಡೆ ಹಾಕ್ಬಿಡ್ತಂತೆ. ಆ ರೀತಿ ನಮ್ಮ ಬಲಹೀನತೆಗಳಿದೆ ಗೊತ್ತಾ, ನಮ್ಮಲ್ಲಿದೆ ಎಲ್ಲ ಕೊರತೆಗಳು. ಅದರ ನಮ್ಮಲ್ಲಿ ಎಂತ ಹಳೆ ಮನುಷ್ಯನ ಗುಣಗಳು ಏನಾಗಿದೆ ಇದೆ. ಇವೆಲ್ಲವನ್ನು ನಾವು ಫೈಟ್ ಮಾಡಿದ್ರೆ ಏನಾಯ್ತು ಹೇಳಿ, ಒಂದಿನ ಅದೇ ನಮ್ಮನ್ನ ಏನ್ ಮಾಡ್ತಾರೆ, ಆಚೆಗೆ ಹಾಕ್ಬಿಡ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಫೈಟಿಂಗ್ ಸ್ಪಿರಿಟ್ ಅಂತ ಏನಾಗಿರ್ಬೇಕು, ಅಲ್ಲಿರ್ಬೇಕು. ದಿನ ನಮ್ಮ ಜೀವಿತದಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಮಾಡ್ಬೇಕೆಲ್ಲ ಹೋರಾಟಗಳು ಮಾಡ್ಬೇಕು. ನಾವು ಹೋರಾಟ ಮಾಡದಿರ ಇದ್ರೆ ಏನೂ ಮ್ಯಾಜಿಕ್ ಆಗೋದಿಕ್ಕೇನೇ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಕಾನ್ಸಿಕ್ರೇಷನ್ ಮಾಡಿದವರಲ್ಲಿ ಎಷ್ಟು ಗುಂಪಿದೆ? 2 ಗುಂಪು. ಚೆನ್ನಾಗಿ ಜ್ಞಾಪನ ಆಯ್ತಲ್ವಾ? ಒಂದು 1,44,000, ಇನ್ನೊಂದು ದೊಡ್ಡ ಸಮೂಹ. ಇಬ್ರಿಗೆ ಏನು ವ್ಯತ್ಯಾಸ ಹೇಳಿ? ಒಬ್ರು ಅವ್ರಾಗವ್ರಿಗೆ ಅರ್ಪಿಸ್ತಾರೆ. ಅದೇನ್ ಗೊತ್ತಾ ಅರ್ಥ? ಅವ್ರ ಚಿಕ್ಕ ಹಿಂಡು ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಅವ್ರ ಜೀವನದಲ್ಲಿ ಬರುವಂತ ಎಲ್ಲಾ ಶೋಧನೆಗಳನ್ನ, ಎಲ್ಲಾ ಕಷ್ಟಗಳನ್ನ, ತನ್ಗಿರೋಂತ ಎಲ್ಲಾ ಕೊರತೆಗಳು, ಪಾಪಗಳು, ಬಲಹೀನತೆಗಳು ಎಲ್ಲವನ್ನೂ ಏನ್ ಮಾಡ್ತಾರೆ?
ಫೈಟ್ ಮಾಡ್ತಾರೆ. ಹೇಗ್ ಫೈಟ್ ಮಾಡ್ತಾರೆ? ಹೆಂಗ್ ಫೈಟ್ ಮಾಡ್ತಾರೆ? ವಾಲಿಯಂಟ್ರಾಗಿ ಏನ್ ಮಾಡ್ತಾರೆ? ಫೈಟ್ ಮಾಡ್ತಾರೆ. ಇದೇ ಮೇನ್ ಡಿಫ್ರೆನ್ಸ್ ರೀ. ಆದ್ರೆ ದೊಡ್ಡ ಸಮೂಹ ಏನ್ ಮಾಡೋದಿಲ್ಲ, ವಾಲಿಯಂಟ್ರಾಗಿ ಏನ್ ಮಾಡಲ್ಲ, ಫೈಟ್ ಮಾಡಲ್ಲ. ಅದರ ಎಲ್ಲ ನಾರ್ಮಲ್ ಇವನ್ ಬಿಂಗ್ತಾನೆ ಇರ್ತಾರೆ, ಏನು ಮಾಡಕ್ಕೋಗಲ್ಲ. ಯಾವಾಗಪ್ಪ ಮಾಡಕ್ ಶುರು ಮಾಡ್ತಾರೆ ಅಂದ್ರೆ ದೇವ್ರು ಯಾವಾಗ ಬಲವಂತ ಮಾಡ್ತಾರೋ, ಯಾವ ಜೀವನದಲ್ಲಿ ಒತ್ತಡ ಬರ್ತಾರೋ, ಪ್ರೆಷರ್ ಬರ್ತಾರೋ, ಆವಾಗ ಏನ್ ಮಾಡೋದು, ಇವೆಲ್ಲ ಮಾಡಕ್ಕೆ ಶುರು ಮಾಡೋದು. ಇದಕ್ಕೆ ಇಬ್ರಿಗೆ ಏನಾಗುತ್ತೆ ಡಿಫ್ರೆನ್ಸ್ಗಳು ಬರೋದು. ಕಿರೀಟ ಗೆಲ್ಬೇಕಾ, ನಾವ್ ಹೆಂಗಿರ್ಬೇಕು? ಹಾ, ವಾಲೆಂಟ್ರಾಗಿ ಏನ್ ಮಾಡ್ಬೇಕು, ಅದನ್ನ ಮಾಡ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ಪ್ರಕಟಣೆ 3:21 ಓದ್ರಿ ನೋಡೋಣ. 3:21 ಪ್ರಕಟಣೆ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಹ್ಮ್. ಸಿಂಹಾಸನದಲ್ಲಿ ಕೂತುಕೊಂಡೆನು. ಹಾ, ಹಾಗೆಯೇ ಜಯ ಹೊಂದುವವನನ್ನು ಹಾ. ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು. ಯಾಕಪ್ಪ? ಹೇಗ್ ಜಯ ಹೊಂದ್ಬೇಕಂತೆ ಗಮನಿಸಿದ್ರ? ಅವ್ರಾಗೆ ನಾನ್ ಯಾವ ಜಯವನು ಹಾಗೆಯೇ. ಇವಾಗ ಯೇಸು ಕ್ರಿಸ್ತ ಹೆಂಗ್ ಜಯ ಹೊಂದ್ರು? ಎಲ್ಲಾದಲ್ಲಿ ಜಿಗುಪ್ಸೆ ಪಟ್ಟಿ, ಬೇಜಾರು ಪಟ್ಟಿ, ಅಯ್ಯೋ ಮಾಡ್ಬೇಕಾ, ಎಲ್ಲ ಯಾಕಪ್ಪ ಅಂದ್ಬಿಟ್ಟು ಆತರ ಮಾಡಿದ್ರ? ಬಲವಂತ ಮಾಡ್ಕೊಂಡು ಮಾಡಿದ್ರ? ಯಾರು ಹೇಳ್ಕೊಡ್ಬೇಕಾಯ್ತ ಅವ್ರಿಗೆ? ಯಾರೋ ಒಬ್ರು ಪುಷ್ ಮಾಡ್ಬೇಕಾಯ್ತ ಅವ್ರಿಗೆ? ಏನಿಲ್ಲ ರೀ, ಸ್ವಚ್ಛಿತವಾಗಿ ವಾಲೆಂಟ್ರಿಗೆ ಇವೆಲ್ಲ ಮಾಡಕ್ ಏನಾಗಿದ್ರು ಅವರು? ರೆಡಿ ಆಗಿದ್ರು. ಇದು 1,44,000 ಜನಕ್ಕಿರಂತ ಗುಣಗಳು. ಆದ್ರೆ ದೊಡ್ಡ ಸಮೂಹ ಏನ್ ಮಾಡೋದಿಲ್ಲ, ಇದನ್ನ ವಾಲೆಂಟ್ರಿ ಮಾಡಕ್ ಹೋಗಲ್ಲ. ಅವಾಗ ಏನ್ ಮಾಡ್ತಾರೆ? ಕಿರೀಟ ಏನ್ ಮಾಡ್ತಾರೆ? ಕಳ್ಕೊಂಡು. ಅದಕ್ಕೆ ಕಾನ್ಸಿಕ್ರೇಷನ್ ಇಲ್ಲಿ ಎರಡಿದೆ ಪ್ರೊಸೆಸ್. ಒಂದು ನಾವು ದೇವ್ರಿಗೆ ಅರ್ಪಿಸೋದು, ಇನ್ನೊಂದು ದೇವ್ರದ್ನ ಏನ್ ಮಾಡ್ಬೇಕು? ಅಕ್ಸೆಪ್ಟ್ ಮಾಡ್ಬೇಕ್ರಿ. ಎಷ್ಟೋ ಜನ ಕಾನ್ಸಿಕ್ರೇಷನ್ ಮಾಡ್ತಾರೆ, ದೇವ್ರಿಗೆ ಒಪ್ಪಿಸ್ಕೊಡೋದೇ ಇಲ್ಲ 100%. ಅಂತ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟೇ ಮಾಡಲ್ಲ ರೀ, ಅಲ್ವರ? ಅದಕ್ಕೆ ನಮ್ಮ ಕಾನ್ಸಿಕ್ರೇಷನ್ ದೇವ್ರು ಅಕ್ಸೆಪ್ಟ್ ಮಾಡ್ಬೇಕು ಅಂದ್ರೆ 100% ದೇವ್ರಿಗೆ ಮಾಡಬೇಕು, ಒಪ್ಪಿಸ್ಕೊಟ್ಟು ಇರ್ಬೇಕು ಮನಸ್ಪೂರ್ವಕವಾಗಿ. ಅದರ ಅದೇ ರೀತಿ ದೇವ್ರು ಏನ್ ಮಾಡೋದು? ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟು ಮಾಡೋದು. ಅದರ ಅದಕ್ಕೆ ಕಾನ್ಸಿಕ್ರೇಷನ್ ಹೋರಾಟ ಆಗ್ಬೇಕಾದ್ರೆ ಎಷ್ಟೋ ಸತಿ ಏನಾಗ್ಬಿಡ್ತಾ ಅಂದ್ರೆ, ನಮಗೆ ನಾವು ಏನೋ ದೇವರಿಂದ ದೂರ ಹೋಗ್ಬಿಟ್ಟಿದೀರಿ ಅಂತ ನಮ್ಗೆ ಏನಂತ ಕೆಲವೊಂದ್ಸತಿ ಫೀಲಿಂಗ್ ಬರ್ತದೆ. ಯಾಕಂದ್ರೆ ಇದು ಪಾಪದಿಂದ ಹೋರಾಟ ಮಾಡೋದು ಅಷ್ಟು ಈಸಿ ಅಲ್ಲ. ಹೋರಾಟ ಮಾಡಿ 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 ಕೆಲವೊಂದ್ಸತಿ ಏನಾಗ್ಬಿಡ್ತದೆ, ಜೀವನದಲ್ಲಿ ಬೇಜಾರಾಗ್ಬಿಡ್ತೀರಿ. ಅಯ್ಯೋ ದಿನ ಇದಿದೆಯಪ್ಪ, ದಿನ ಯಾವಾಗ ಇದೇ ಮಾಡ್ಬೇಕಾ, ನಾನು ಎಷ್ಟನೇ ಫೈಟ್ ಮಾಡ್ಲಿ, ಎಷ್ಟನೇ ಬೆಳೆಸ್ಕೊಳಕ್ ಪ್ರಯತ್ನ ಮಾಡ್ಲಿ, ಆಯ್ತಾ ಇಲ್ವಲ್ಲ ಅಂತ ನಾವೇನಾಗ್ಬಿಡ್ತೀರಿ, ಎಷ್ಟೊಂದ್ಸತಿ ಬೇಜಾರಾಗಿ ಏನ್ ಮಾಡ್ತೀರಿ, ಅದನ್ನ ಬಿಟ್ಬಿಡ್ತೀರಿ, ಅಲ್ವರ? ಸೊ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಆ ಟೈಮಲ್ಲಿ ದೇವರು ನಮ್ಮನ್ನ ಯಾವ ತರ ಡೀಲ್ ಮಾಡ್ತಾರೆ ಅಂದ್ರೆ, ಒಂದು ತಾಯಿ ಅಥವಾ ತಂದೆ ಮಗುನ ಯಾವ ತರ ನೋಡ್ಕೊಂತಾರೆ, ಆ ತರ ಏನ್ ಮಾಡ್ತಾರೆ, ನೋಡ್ಕೊಂತಾರೆ. ಯೋಚನೆ ಮಾಡಿರ್ತೀನಿ, ಒಂದು ಮಗು ಮಾರ್ಕೆಟ್ಗೆ ಕೊಂಡೋಗ್ತಾ ಇರ್ಬೇಕಾದ್ರೆ ತಾಯಿ ಆ ಮಗು ಅಕ್ಕಪಕ್ಕ ಆಟ ಸಾಮಾನು ಎಲ್ಲ ನೋಡ್ಬಿಟ್ಟು ಅಮ್ಮ ಅದ್ಬೇಕು ಇದ್ಬೇಕು ಅಂತೆಲ್ಲ ಅಂತ ಇದ್ರೆ, ಅವ್ರ ತಂದೆ ತಾಯಿ ಏನ್ ಮಾಡ್ತಾರೆ? ಎಲ್ಲಾನು ಕೊಡ್ಸಕ್ ಹೋಗ್ತಾರ? ಇಲ್ಲ. ಆದಷ್ಟು ಬೇಡ 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 ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಕೆಲವೊಂದ್ಸತಿ ಮಗು ಏನ್ ಮಾಡ್ತಾರೆ, ಅಮ್ಮ ಅಪ್ಪನ ಕೈ ಕಳ್ಸ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಹಿಂಗೆ ಅಂಗಡಿಗೆ ಓಡೋಗ್ಬಿಡ್ತಾರೆ. ಅದರ ಓಡೋಗ್ಬಿಟ್ಟು ಅದ್ಬೇಕು ಇದ್ಬೇಕು ಅಂತೆಲ್ಲ ತಗೊಂತ ಇರ್ತಾರೆ. ಅಂಗಡಿ ಅವ್ನು ಕೊಟ್ಬಿಡ್ತಾನ, ನಿಮ್ಮ ಅಪ್ಪ ಅಮ್ಮನ್ ಕರ್ಕೊಂಬ ಅಂತಾನೆ. ಅವಾಗ ಇವ್ರು ಏನ್ ಮಗುಗೆ ಏನಾಗೋದು, ಓ ಹೌದಲ್ವಾ, ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಬರ್ಬೇಕು ಅಂತ ಏನ್ ಮಾಡ್ತಾರೆ, ಅದು ತಿರ್ಗಾ ಹುಡುಕ್ ಬಂದ್ರೆ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ನೋಡೋಣ ಇರು ನನ್ನ ಮಗನ ಏನ್ ಮಾಡ್ತಾನೆ ಅಂತ ಏನ್ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ, ಅಲ್ವರ? ಅವಾಗ ಅಪ್ಪ ಅಮ್ಮ ಸಿಕ್ತಿರ್ಬೇಕಾದ್ರೆ ಮಗು ಏನಾಯ್ತದೆ, ಆಟ ಸಾಮಾನ್ ಬಗ್ಗೆ ಜ್ಞಾಪನ ಇರ್ತದ, ಎಲ್ಲಾ ಮರ್ತೋಗ್ಬಿಡ್ತಾರೆ. ಅಯ್ಯೋ ಏನಪ್ಪ ಇದು, ನಾವು ಅಪ್ಪ ಅಮ್ಮನೇ ಹೋಗ್ಬಿಟ್ರಲ್ಲಪ್ಪ ಅಂತ ಏನ್ ಮಾಡ್ತಾರೆ, ಫಸ್ಟ್ ಭಯ ಪಡ್ಕೊಂಡು ಅಳಕ್ಕೆ ಶುರು ಮಾಡೋದು. ಇದೇ ತರ ನಮ್ಮ ಕಾನ್ಸಿಕ್ರೇಟೆಡ್ ಜೀವನದಲ್ಲಿ ನಾವು ಯಾವಾಗ ಲೋಕಕ್ಕೆಲ್ಲ ಅಟ್ರಾಕ್ಟ್ ಆಗಿ ಲೋಕದ ವಿಚಾರಗಳನ್ನ ಮನ್ಸು ಬಂದವಾಗ ದೇವ್ರ ಏನ್ ಮಾಡ್ತಾರೆ, ಹೇಳಿ ಹೋಗಪ್ಪ ಲೋಕಕ್ಕೆ ಹೋಗೋ ಪರ ಇಲ್ಲ ಅಂತ ಏನ್ ಮಾಡ್ತಾರೆ, ದೇವ್ರು ಬಿಡ್ತಾರೆ. ಯಾವಾಗ ದೇವ್ರ ವ್ಯಾಲ್ಯೂ ಗೊತ್ತಾಗ್ತದೋ ಅವಾಗ ದೇವ್ರ ಕಡೆ ಬಂದವಾಗ ಏನ್ ಮಾಡ್ತಾರೆ, ದೇವ್ರ ನಮ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಅದಕ್ಕೆ ನಾವು ದೇವ್ರಿಗೆ ಹತ್ರವಾಗಿ ಏನಾಗಿರ್ಬೇಕು, ಇರ್ಬೇಕು. ನೋಡಿ ಇದನ್ನೆಲ್ಲ ಬೈಬಲಲ್ಲಿ ಕಾಯಿಲೆಗಳು ಅಂತ ಹೇಳ್ತಾರಂತೆ. ಕೀರ್ತನೆ 103, ಕೀರ್ತನೆ 103ನೇ ಅಧ್ಯಾಯ 2-5 ಓದಿ. ನನ್ನ ಮನವೇ ಯೆಹೋವನ ಕೊಂಡಾಡು. ಹ್ಮ್ 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 ಹಾ ನೋಡ್ರ, ನಿಮ್ಮೆಲ್ಲಾ ಕಾಯಿಲೆಗಳನ್ನು ವಾಸಿ ಮಾಡೋನ್ ಏನ್ರಿ, ಆತನೇ. ಯಾವ ಕಾಯಿಲೆಗಳು? ಇಸ್ರೇಲ್ ಜನಗಳಿಗೆ ರಿಯಲ್ ಕಾಯಿಲೆಗಳು, ನಮ್ಗೆ ಎಂತ ಕಾಯಿಲೆಗಳು? ಆತ್ಮಿಕವಾಗಿರಂತ ಕಾಯಿಲೆಗಳು. ಈ ತರ ಆತ್ಮಿಕ ಜೀವನದಲ್ಲಿ ನಮ್ಗೆ ಎಷ್ಟೋ ಕಾಯಿಲೆಗಳು ಏನಾಗ್ತದೆ ಬರ್ತದೆ. ಇದನ್ನೆಲ್ಲ ವಾಸಿ ಮಾಡಕ್ಕೆ ದೇವ್ರು ಯಾವತ್ತೇನಾಗಿದ್ದಾರಂತಲ್ಲಿ ಸಿದ್ಧವಾಗಿದ್ದಾರಂತೆ. ನಾವು ಮಿಸ್ಟೇಕ್ ಮಾಡಿದ ತಕ್ಷಣ ಏನ್ರಿ, ದೇವ್ರು ನಮ್ಮಲ್ಲಿ ಫಾಲ್ಟ್ ಕಂಡುಹಿಡಿಬೇಕು ಅಂತ ಯಾವತ್ತೇನ್ ಮಾಡಕ್ ಹೋಗಲ್ಲ. ಕೆಲವು ಜನ ಏನಾಗ್ತದೆ ಅಂದ್ರೆ, ಈ ಫೈಟ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟು, ಅಯ್ಯೋ ಎಷ್ಟು ಸತಿಯಪ್ಪ ದೇವತ್ರಕ್ಕೆ ಹೋಗ್ಲಿ, ಎಷ್ಟು ಸತಿಯಪ್ಪ ಪ್ರೇಯರ್ ಮಾಡ್ಲಿ, ಯಾವಾಗ ನೋಡಿದ್ರು ಪ್ರೇಯರ್ ಮಾಡ್ದಾಗೆಲ್ಲ ಇದೆ
ಎಷ್ಟೋ ಸತಿ ಫೇಲ್ ಆಗ್ಬಿಟ್ಟಿದೀನಿ. ಈ ಸತಿ ಏನ್ ಮಾಡ್ತೀನಿ ಏನ್ರಿ, ಮಿಸ್ಟೇಕ್ ಮಾಡ್ಬಿಟ್ನಾ, ಈ ಸತಿ ಏನ್ ಮಾಡ್ತೀನಿ, ನಾನು ದೇವ್ರಿಗೆ ಪ್ರೂವ್ ಮಾಡಿ ನೋಡಿಸ್ತೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಸೂಪರ್ ಆಗಿ ನಾನು ಫೈಟ್ ಮಾಡಿದೆ ಅಂದ್ಬಿಟ್ಟು ಏನ್ ಮಾಡ್ತೀರಿ, ದೇವ್ರನ್ನೆಲ್ಲ ಬಿಟ್ಬಿಟ್ಟು ಪ್ರೇಯರ್ ಮಾಡೋ ಬಿಟ್ಬಿಟ್ಟು ಎಲ್ಲ ಫೈಟ್ ಮಾಡಕ್ ಏನ್ ಮಾಡ್ತೀರಿ, ಅವಾಗ ಹೋಗ್ತೀರಿ. ಅದರ ಸ್ವಲ್ಪ ಯೋಚನೆ ಮಾಡ್ಬೇಕು. ದೇವ್ರ ಜೊತೆಗಿದ್ದವಾಗ ಏನಾಗಿದ್ದೀರಿ, ಫೈಟಲ್ಲಿ ಬಿದ್ದೋಗಿದ್ದೀರಿ. ಇನ್ ದೇವ್ರನ್ನ ಬಿಟ್ಬಿಟ್ಟು ಇಲ್ಲೇ ಇರೋದೇನೆ ಹೋಗ್ಬಿಟ್ಟು ಎಲ್ಲ ಫೈಟ್ ಮಾಡ್ಕೊಂಡ್ ಬಂದ್ರೆ ಸಕ್ಸಸ್ ಆಗೋದಿಕ್ ಸಾಧ್ಯನಾ? ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನಾವು ಪಾಪ ಮಾಡಿದ ತಕ್ಷಣ, ಮಿಸ್ಟೇಕ್ ಮಾಡಿದ ತಕ್ಷಣ ದೇವ್ರ ಹೋಗ್ಬಿಟ್ಟು ಏನ್ ಮಾಡಿ ಕಿಮ್ಮಿಟಗೆ ಕನ್ಫೆಸ್ ಮಾಡಿ ದೇವ್ರ ಸ್ಟ್ರೆಂತ್ ಏನ್ ಮಾಡ್ಬೇಕು, ಕೇಳ್ಕೊಬೇಕು. ದೇವ್ರು ಖಂಡಿತವಾಗೂ ಏನ್ ಮಾಡ್ತಾರೆ, ನಮ್ಗೆ ಬಲನ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ಪಾಪಿಗಳಾಗಿರ್ಬೇಕಾರೆ ದೇವ್ರು ನಮ್ಮನ್ನ ಪ್ರೀತಿ ಮಾಡಿರ್ಬೇಕಾರೆ, ಇವಾಗ ಪಾಪನ ಬಿಟ್ಟು ದೇವ್ರ ಕಡೆಗೆ ಹತ್ರಕ್ಕೆ ಬರ್ತಾರಕ್ಕೆ ಪ್ರಯತ್ನ ಮಾಡ್ಬೇಕಾದ್ರೆ ದೇವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರ? ಖಂಡಿತವಾಗಿ ಏನ್ ಮಾಡ್ತಾರೆ, ಸಹಾಯ ಮಾಡೇ ಮಾಡ್ತಾರೆ. ಅದರ ಅದಕ್ಕೆ ಇನ್ನ ಕೆಲವು ಜನ ಇದೆಲ್ಲ ಹೆಂಗಪ್ಪ ಇರ್ತಾರೆ ಅಂತಂದ್ರೆ ಏನ್ರಿ, ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದರ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನ್ರಿ ಮಿಸ್ಟೇಕ್ಸ್ಗಳು ಮಾಡ್ತಾರೆ, ಬೀಳ್ತಾ ಇರ್ತಾರೆ, ಪ್ರಾರ್ಥನೆಗೆ ಬರ್ತಾರೆ ದೇವತ್ರ. ಆದ್ರೂ ಕೂಡ ಮನ್ಸಲ್ಲಿ ಒಂದು ಮನಸ್ಸಾಕ್ಷಿ ಏನಾಗೋದಿಲ್ಲ 100%. ಅದ ನಾನು ದೇವ್ರ ನಮ್ಮ ಪಾಪಗಳನ್ನ ಕ್ಷಮಿಸ್ತಾರೆ ಅಂತ ಅಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಏನಾಗಿಲ್ಲ, ಕನ್ವಿಕ್ಷನ್ ಅದೇನಾಗಿಲ್ಲ, ಇರಲ್ಲ. ಯಾಕಪ್ಪ ಅಂತಂದ್ರೆ ಒಂದು ದೇವತ್ರಕ್ಕೆ ನಂಬಿಕೆ ಏನ್ ಮಾಡಲ್ಲ, ಪ್ರೇಯಲ್ಲಿ ಬರಲ್ಲ. ಮಾಡಿದ ಮಿಸ್ಟೇಕ್ ಏನ್ ಮಾಡಲ್ಲ, ಕರೆಕ್ಷನ್ ಏನ್ ಮಾಡ್ಕೊಳಲ್ಲ. ಅದರ ಆಮೇಲೆ ಆ ತಿದ್ದುಪಾటు ಮಾಡ್ಕೊಂಡಿದ್ಮೇಲೆ ದೇವರತ್ರಕ್ಕೆ ಸರಿಯಾಗಿ ಏನ್ ಮಾಡಲ್ಲ, ಒಪ್ಪಿಸ್ಕೊಡಲ್ಲ. ಈ 3 ಮಿಸ್ಟೇಕ್ಗಳಿಗೆ ಏನ್ರಿ ನಾವು ರೆಕ್ಟಿಫೈ ಮಾಡ್ಕೊಬೇಕು. ನಂಬಿಕೆ ಇಲ್ವಾ, ವಾಕ್ಯನ ಓದೇನ್ ಮಾಡಕ್ ನಂಬಿಕೆಯಲ್ಲಿ ಬೆಳಿಬೇಕು. ಅದರ ಮಾಡಿರೋ ಮಿಸ್ಟೇಕ್ ನ ತಿದ್ಕೊಂಡು ದೇವ್ರ ಕಡೆಗೆ ಏನ್ ಮಾಡಕ್ ವಾಪಸ್ಸು ಬರ್ಬೇಕು. ಇನ್ನ ಎಚ್ಚರಿಕೆ ಏನ್ ಮಾಡಕ್ ನಾವು ಓಟನ ಓಡ್ಬೇಕು. ಇದು 2ನೇ ಕ್ಯಾಟಗರಿ ಪೀಪಲ್. ಇನ್ನ 3ನೇ ಕ್ಯಾಟಗರಿ ಪೀಪಲ್ ಇರ್ತಾರೆ. ಹೆಂಗಪ್ಪ ಅಂತಂದ್ರೆ ಅವರು ಏನ್ರಿ, ಅವ್ರಿಗೆ ಗಾಡಿಗಳಿಗೆ ಬ್ರೇಕೇ ಇಲ್ಲ, ಪಾಪ ಮಾಡ್ತಾನೆ ಇರ್ತಾರೆ. ಅಯ್ಯೋ ಏಸು ಕೃಷ್ಣ ಅಡ್ವೊಕೇಟ್ ಕೊಟ್ಟಾರ ಬಿಡಪ್ಪ, ದಿನ ಪಾಪ ಮಾಡೋದು, ದಿನ ಹೋಗಿ ಏನ್ ಮಾಡೋದು, ಅಡ್ವೊಕೇಟ್ ಹತ್ರ ಕೇಸ್ನ ಫೈಲ್ ಮಾಡೋದು, ದಿನ ಏನ್ ಮಾಡ್ತಾ ಇರೋದು, ಅದೇ ರೂಢಿ ಮಾಡ್ಕೊಂಡ್ಬಿಡೋದು. ಅದರ ಈ ತರ ಇದ್ರೆ ಚಿಕ್ಕ ಇಂಡಲ್ಲಿ ಇರೋಕೆ ಸಾಧ್ಯ ಇಲ್ಲ. ಏನಪ್ಪಾ ಮಾಡ್ಬೇಕು, ಚಿಕ್ಕ ಇಂಡಲ್ಲಿ ಇರ್ಬೇಕು. ಪ್ರಕಟಣೆ 3:20 ನೋಡಿದ್ರಿ, ನಾನ್ ಹೇಗೆ ಜಯ ಹೊಂದಿದ್ದೀನೋ ಹಾಗೇ ಜಯ ಹೊಂದೋನ್ ಏನ್ ಕೊಡ್ತೀನಿ. ಹಂಗಾರೆ ಪ್ರೈಸ್ ಯಾರಿಗ್ ಮಾತ್ರ ಅಂದ್ರೆ ಓವರ್ ಕಮರ್ಸ್ ಮಾತ್ರ ಏನ್ರಿ ಪ್ರೈಸ್, ಎಲ್ಲಾರ್ಗು ಏನ್ ಮಾಡಕ್ ಹೋಗಲ್ಲ, ಅಲ್ಲ ಪ್ರೈಸು ಕೊಡೋದಕ್ಕೆ ಹೋಗೋದಿಲ್ಲ. ಅದ್ರ ಅದಕ್ಕೆ ನಮ್ಮ ಬಲಹೀನತೆಗಳು ಯಾರಿಗ್ ಗೊತ್ತು, ದೇವ್ರಿಗೂ ಗೊತ್ತು, ನಮಗೂ ಗೊತ್ತು. ಅದರ ಇವಾಗ ನಾವೇನ್ ಮಾಡ್ಬೇಕು, ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. Hebrews 12 ಚಾಪ್ಟರ್ 12-13 ನೋಡಿ. ಇಬ್ರಿಯರ 12ನೇ ಅಧ್ಯಾಯ 12-13. ಆದುದರಿಂದ ಹ್ಮ್ ಜೋಲು ಬಿದ್ದ ಕೈಗಳನ್ನು, ಹ್ಮ್ ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನೋಡ್ರ, ಜೋಳು ಬಿದ್ದ ಕೈಗಳನ್ನು, ನಡುಗುವಂತ ಮೊಣಕಾಳುಗಳು ಏನ್ ಮಾಡಿ ನೀವು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಏನ್ ಮಾಡ್ರಿ, ಮುಂದಕ್ಕೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟು ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಅದರ ನಿಮ್ಮ ಕಾಲುಗಳಿಗೆ ಏನ್ ಮಾಡಿ, ಮರಗಳಿಗೆ ದಾರಿ ಏನ್ ಮಾಡಿ ನೀವು ನೆಟ್ಟಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಅರ್ಥ ನೆಟ್ಟಿಗೆ ಮಾಡ್ಕೊ ಅಂತಂದ್ರೆ ಏನ್ರಿ, ನಮ್ಮ ವೀಕ್ನೆಸ್ ನಮ್ಗೇನ್ರಿ ಚೆನ್ನಾಗ್ ಗೊತ್ತು ಅಲ್ಲ. ಕೆಲವೊಂದು ನಮ್ಮ ಲೈಫಲ್ಲಿ ಏನಂದ್ರೆ ತುಂಬಾ ಲೂಪ್ ಹೋಲ್ಸ್ ಏನಾಗಿದೆ ಇದೆ. ಇವಾಗ ಅಲ್ಲಿ ಹೋದ್ರೆ ನಾವು ಖಂಡಿತವಾಗೂ ಪಾಪಕ್ಕೆ ಬಿಡ್ತೀರಿ ಅಂತ ಅಂದ್ಬಿಟ್ಟು ನಮ್ಗೆ ಏನಾಗಿರ್ತಾರೆ ಚೆನ್ನಾಗ್ ಗೊತ್ತು. ನಾವೇನ್ ಮಾಡ್ಬೇಕಂತ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು, ನಮ್ಮ ದಾರಿಗೆ ಏನ್ ಮಾಡ್ಬೇಕು, ಅಲ್ಲಿ ನಮ್ಮ ಪಾದಕ್ಕೆ ದಾರಿ ಏನ್ ಮಾಡ್ಬೇಕು, ನೆಟ್ಟಿಗೆ ಮಾಡ್ಕೊಬೇಕು. ಒಂದು ರೋಡಲ್ಲಿ ಹೋಗ್ತಾ ಇರ್ತೀರಪ್ಪ, ಹಳ್ಳ ಇದೇನ್ ಗೊತ್ತಾರ ಏನ್ ಮಾಡ್ಬೇಕು, ರೆಗ್ಯುಲರ್ ಹೋಗ್ತಾ ಇರ್ತೀರಿ ರೋಡು, ಅದರ ಹಳ್ಳದಲ್ಲ ಹಳ್ಳ ಇರ್ತಾರೆ, ಬೀಳ್ತಾನೆ ಇರ್ತೀರಿ. ನೆಕ್ಸ್ಟ್ ಡೇ ಬೀಳ್ತೀರಾ, ಏನ್ ಮಾಡ್ತೀರಿ, ಪಕ್ಕಕ್ಕೆ ಹೋಗ್ತೀರಿ. ಯಾಕಂದ್ರೆ ಮೈಂಡ್ ಫಸ್ಟ್ ಫಿಕ್ಸ್ ಆಗ್ಬಿಡ್ತಾವ, ಅಲ್ಲಿ ಏನಿದೆ, ಹಳ್ಳ ಇದೆ ಅಂತ ಅಂದ್ಬಿಟ್ಟು. ಅದರ ಆ ರೀತಿ ನಾವು ಇಕ್ಕಟ್ಟಾದ ಮಾರ್ಗ ನಡೀತಾ ಇರ್ಬೇಕಾದ್ರೆ ಕೆಲವೊಂದು ನಮ್ಗೆ ಏನಾಗಲ್ಲ, ನಮ್ಮ ಆತ್ಮಿಕ ಜೀವನಕ್ಕೆ ಏನಾಗಲ್ಲ, ಅದು ಪ್ರಯೋಜನ ಆಗಲ್ಲ. ಅದ ಪ್ರಯೋಜನ ಆಗಲ್ಲ ಅಂತ ಗೊತ್ತಾಗಿರ್ಬೇಕಾದ್ರೆ ಹೆಂಗ್ ಗೊತ್ತಾ ಮಾಡ್ಬೇಕು, ಅದನ್ನ ಬಿಡೋದಿಕ್ಕೆ ಏನ್ ಮಾಡ್ಬೇಕು, ಆದಷ್ಟು ಪ್ರಯತ್ನ ಮಾಡ್ಬೇಕು. ಅಲ್ಲೇ ಸಿಗಾಕೊಂಡದಲ್ಲ ರೀ, ಇದೇನಾಗ್ಬಿಡ್ತಾರೆ ನಮ್ಮ ಕಾನ್ಸಿಕ್ರೇಟೆಡ್ ಲೈಫ್ ಏನ್ ಮಾಡ್ತಾರದು, ಅದ ಹಾಳು ಮಾಡ್ತಾರೆ. ಅದರ ಯೋಸೆಫ್ ಏನ್ರಿ, ಯೋಸೆಫ್ ಹೆಂಗಿದ್ದ ಬೈಬಲ್ ಅಂತ ಯೋಸೆಫ್ ನೋಡಲ್ಲ ಏನ್ರಿ, ಪೋಟಿಫರ್ ಹೆಂಡತಿ ಏನ್ ಮಾಡ್ತಾಳೆ, ಅವನ್ನ ಬಲ್ವಂತ ಕೈ ಹಿಡ್ದಿ ಕಡಿತಾಳೆ. ಯೋಸೆಫ್ ಏನ್ ಮಾಡ್ದ, ಯಾಕೆ ಕೊಡೋದ, ಅಲ್ಲೇ ಇದ್ದಿದ್ರೆ ನಾನು ವೆರಿ ಸ್ಟ್ರಾಂಗ್ ಪರ್ಸನ್, ನಾನು ತುಂಬಾ ನಂಬಿಕಸ್ತನೋ, ನಾನು ತುಂಬಾ ವಿಧೇಯನಾಗಿದ್ದೀನಿ ಅಂತ ಅಲ್ಲೇ ಇದ್ದಿದ್ರೆ ಏನಾಗಿರೋಣ, ಅದರ ಪಾಪಕ್ಕೆ ಏನಾಗಿರೋನು, ಒಳಗಾಗಿರೋನು. ಇದೇ ತರ ನಾವು ನಮ್ಮ ಬಲಹೀನತೆಗಳು ನಮ್ಮ ಕೊರತೆಗಳು ಏನಂತ ಗೊತ್ತಿರ್ಬೇಕು. ನಾವೇನ್ ಮಾಡ್ಬೇಕು, ಅದನ್ನ ಎಸ್ಕೇಪ್ ಹಾಕಿ ಮಾಡಕ ಪ್ರಯತ್ನ ಮಾಡ್ಬೇಕು. ಸೇತಾನ್ ಕೆಲಸ ಏನ್ ಗೊತ್ತಾ, ಗರ್ಜಿಸುವಂತ ಸಿಂಹೋಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಏನ್ ಮಾಡ್ತಾವನೆ, ನಮ್ಮನ್ನೆಲ್ಲ ಹೆಂಗ್ ನುಂಗ್ಬೇಕು ಅಂತ ಅಂದ್ಬಿಟ್ಟು ಸೇತಾನ್ ಏನ್ ಮಾಡ್ತಾ ಇರ್ತಾನೆ, ಪ್ಲಾನ್ ಮಾಡ್ತಾ. ಹೆಂಗೆ
ಒಬ್ಬೊಬ್ಬರಿಗೂ ಒಂದು ಕೆಲಸ ಇರ್ತಾರೆ ನೋಡ್ತೀನಿ ಅಲ್ಲ. ಸಂಡೇ ಆದ್ರೆ ಏನಾಗಬೇಕು ಎಲ್ಲರಿಗೂ, ಅವಂಗೊಂದು ಕೆಲಸ ಇವಂಗೊಂದು ಕೆಲಸ ಎಲ್ಲರಿಗೂ ಏನ್ ಮಾಡ್ತಾರೆ, ಆಫೀಸ್ ಆಗ್ತಾ ಇರ್ತಾರೆ ರೋಸ್ಟರ್ಗಳು ಆಗ್ತಾರೆ ಗೊತ್ತಾ. ಇವ್ನು ಬಂಡೆ ಇವ್ನು ಬರ್ಬೇಕು, ಇವ್ನು ಟ್ಯೂಸ್ಡೇ ಬರ್ಬೇಕು, ಇವ್ನು ಇಂಥ ವೀಕ್ಲಿ ಆಫ್ ಅಂತ ವೀಕ್ಲಿ ಆಫ್. ಸೇತಾನ ಏನ್ ಮಾಡ್ತಾನೆ ಹಂಗೆ ತರ ಅಂದ್ರೆ ಪ್ಲಾನ್ ಹಾಕಿರ್ತಾನೆ, ಅದ್ರ ಇವ್ರಿಗೆ ಇಂಥ ವೀಕ್ಲಿ ಆಫ್ ಕೊಡಬಾರ್ದು, ಇಂಥ ಟೈಮಲ್ಲಿ ಅಂತ ಕೆಲಸ ಹಾಕ್ಬೇಕು, ಇಂಥ ಕೆಲಸ ಆಗ್ಬೇಕು ಅಂತ. ನಾವ್ ಹೆಂಗಿರ್ಬೇಕು, ನಾವು ಮುಂಚೆನೇ ಏನ್ ಮಾಡ್ಬೇಕು, ಅವನಕ್ಕಿಂತ ಮುಂಚೆ ಪ್ಲಾನ್ ಮಾಡ್ಬೇಕು. ಅದರ ಯೇಸು ಕ್ರಿಸ್ತನಿಗೆ ಮುಂದೆ ಆಗೋ ವಿಚಾರಗಳು ಗೊತ್ತಿತ್ತೋ ಇಲ್ವಾ. ನಾವು ಕಾನ್ಸಂಟ್ರೇಷನ್ ಬೆಳೀತಾ ಹೆಂಗಿರ್ಬೇಕು ಅಂದ್ರೆ, ಸಂಡೇ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಯಾರು ಡಿಸೈಡ್ ಮಾಡ್ಬೇಕು, ನಾವು ಡಿಸೈಡ್ ಮಾಡಂಗಿರ್ಬೇಕು ಹೊರತು ಪಕ್ಕದವ್ರ ಮನೆಯವರಲ್ಲ, ಸೇತಾನೆಲ್ಲ ಡಿಸೈಡ್ ಮಾಡಂಗಿರ್ಬೇಕು ಅಲ್ವರ. ಅದನ್ನೇ ಮಾಡ್ಬೇಕು, ಜಯಿಸ್ಬೇಕು. ಅದಕ್ಕೆ ಹೇಳೋದು ಕಾನ್ಸಿಕ್ರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಕ್ರಿಸ್ತನು ಯಾವ ತರ ಜಯಿಸಿದ್ರು ಹಾಗೇನ್ರಿ ಜಯಿಸೋರು ಅವರ. ಈ ತರ ಜಯಿಸೋರೇನೆ ದೇವ್ರು ನಮ್ಗೆ ಏನ್ ಕೊಡೋದು, ಕಿರೀಟನ ಕೊಡೋದು. ಅರ್ಥ ಆಯ್ತಾ. ಈ ತರ ಎಲ್ಲ ನಾವು ಓಡಿ ಮುಗಿಸಿದ್ಮೇಲೆ ಕೊನೆಯದಾಗಿ ಏನ್ ನೋಡ್ತೀರಲ್ಲಿ, 1ನೇ ಕೊರಿಂಥದಲ್ಲಿ ಕ್ರಿಸ್ತ ನಮ್ಗೆ ಏನಾಗಿದಾರಂತೆ. 1ನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಾಕ್ಯ. ಜ್ಞಾನವು ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಹ್ಮ್ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ಹ್ಮ್ ನೀತಿ, ಹ್ಮ್ ಶುದ್ಧೀಕರಣ, ಹ್ಮ್ ವಿಮೋಚನೆಗಳಿಗೆ ಕಾರಣನು ಆತನು. ವಿಮೋಚನೆಗಳಿಗೆ ಏನಾಗಿದ್ದಾನೆ, ಕಾರಣ ಆಗಿದ್ದಾರೆ. ನಮ್ಮನ್ನ ಕೊನೆಗೆ ಓಟ ಮುಗಿಸಿದ್ಮೇಲೆ ನಮ್ಮನ್ನ ವಿಮೋಚನೆ ಮಾಡಿ ತೆರೆಯಿಂದ ಆ ಕಡೆ ಎತ್ಕೊಂಡೋದು ಯಾರಂತೆ, ಯೇಸು ಕ್ರಿಸ್ತನೇ. ಅದರ ಅದನ್ನ ನೋಡ್ಬೇಕಾದ್ರೆ ಏನ್ರಿ, ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಸ್ಥಿರವಾಗಿ ಓಟ ಮುಗಿಸೋಕೆ ಮಾಡ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು. ನೋಡಿ, ಹಳೆ ಕಾಲದಲ್ಲಿ ಪಿತೃಗಳಿಗೆ ಯಾರಿಗೂ ಕೊಡಂತ ಅವಕಾಶಗಳನ್ನ ದೇವ್ರು ನಮಗ್ ಕೊಟ್ಟರು ಅಂತಂದ್ರೆ ನಾವ್ ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು. ಅದರ ಎಷ್ಟೆಷ್ಟೆಲ್ಲ ತ್ಯಾಗ ಮಾಡೋರೆ. ಅದರ ಅಬ್ರಾಹಂ ತೊಳ್ರಿ, ತನ್ನ ಮಗನಿಗೆ ಕೊಡಕ್ಕೆ ಏನಾಗಿದ್ದಂತೆ ಅದೇ ಅಲ್ವರ, ರೆಡಿ ಆಗಿದ್ರು ಅಲ್ವರ. ಆಮೇಲೆ ಯಾಕೋಬು ಏನ್ರಿ, ತಂದೆ ಮನೆನೇ ಬಿಡಕ್ಕೆ ಏನಾಗಿದ್ರು, ರೆಡಿ ಆಗಿದ್ರು. ಎಲ್ಲ ಆಸ್ತಿ ಅಂತ ಸಲ ಬಿಟ್ಬಿಟ್ಟು ಪಾಪರಾಗೋದಕ್ಕೆ ಏನಾಗಿದ್ರು, ರೆಡಿ ಆಗಿದ್ರು ಅಂತಾನೆ. ಎಷ್ಟು ವರ್ಷ ಕೆಲಸ ಮಾಡೋರು, 20 ವರ್ಷ ಏನ್ ಮಾಡೋರು, ಹೋಗಿ ಅಲ್ಲಿ ಕೆಲಸ ಮಾಡೋರೆ. ಅದರ ಎಷ್ಟೋ ಭಕ್ತರುಗಳು ಎಲ್ಲಿ ವಾಸ ಮಾಡೋರೆ, ತನ್ನ ಶತ್ರುಗಳ ಒಂದು ಪಟ್ಟಣದಲ್ಲಿ ಮಾಡೋರ ವಾಸ ಮಾಡೋರೆ. ಅದರ ಬೈಬಲ್ನಲ್ಲಿ ಏನ್ ಮಾಡ್ತಾರೆ, ಅಪೊಸ್ತಲರು ಪೌಲ ಇದನ್ನೆಲ್ಲ ಹೇಳ್ತಾರೆ. ಅದರ ಅವರೆಲ್ಲಾ ನಂಬಿಕೆ ವೀರರುಗಳೆಲ್ಲ ಇರ್ಬೇಕಾರೆ ಇದಕ್ಕಿಂತ ಶ್ರೇಷ್ಠವಾಗಿರೋಂಥ ಬಹುಮಾನ ನಮಗ್ ಕೊಡ್ತಾರೆ ಅಂತಂದ್ರೆ ನಮ್ಮ ಕಾನ್ಸಿಕ್ರೇಟೆಡ್ ಜೀವನ ಹೇಗಿರ್ಬೇಕು. ಅದರ ಇವೆಲ್ಲವನ್ನು ದೃಷ್ಟಿ ಇಟ್ಕೊಂಡು ಮುಂದೆ ಬರೋ ದಿನದಲ್ಲಿ ನಾವ್ ಏನಪ್ಪ ಮಾಡೋಣ ಅಂದ್ರೆ, ನಾವು ಬರುವಂತ ಅನೇಕ ಶೋಧನೆಗಳನ್ನ ಜಯಿಸೋದಕ್ಕೆ ಏನ್ ಮಾಡೋಣ, ನಾವು ಆದಷ್ಟು ಪ್ರಯತ್ನ ಮಾಡೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ.